ನಮಸ್ಕಾರ. ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ಶಿಕ್ಷಕರಿಗೆ, ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ಹಾಗೂ ಸಮಸ್ತ ಶಾಲಾ ವೃಂದದವ್ರಿಗೆ. ತಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ಈ ಒಂದು ವಿಶೇಷವಾದಂತಹ ಸಿಮ್ಯುಲೇಷನ್ ತರಬೇತಿ ಆ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು. ನನ್ನ ಹೆಸರು ಅಶ್ವಿತಾ ಮಲ್ನಾಡ್. ನಾನು ಮೂಲತಃ ಕರ್ನಾಟಕದ ಬೆಂಗಳೂರಿನ ನಿವಾಸಿ. ವಿದ್ಯಾಶಕ್ತಿ ಕರ್ನಾಟಕ ವಿಭಾಗದಲ್ಲಿ ವಿಜ್ಞಾನದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆ ತಮ್ಮೆಲ್ಲರನ್ನ ಭೇಟಿ ಆಗ್ತಾ ಇರೋದು, ತಮ್ಮೆಲ್ಲರೊಟ್ಟಿಗೆ ಈ ಒಂದು ಸಿಮ್ಯುಲೇಷನ್ ಕುರಿತಾದಂತಹ ಸಂವಾದ ನಡೆಸ್ತಾ ಇರೋದು ವೈಯಕ್ತಿಕವಾಗಿ ನಂಗೆ ಬಹಳ ಖುಷಿಯನ್ನ ತಂದ್ಕೊಡ್ತಾ ಇದೆ. ಸೊ ಸುಮಾರಷ್ಟು ಜನ ಶಾಲೆಗಳು ಹಾಗೂ ಶಿಕ್ಷಕರು ಇನ್ನೂ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಸೊ ಅವ್ರಿಗೋಸ್ಕರ ಒಂದ್ ನಿಮಿಷ ನಾವು ವೇಟ್ ಮಾಡೋಣ. ವಿಲ್ ಸಿ ದ ನಂಬರ್ ಆಫ್ ಟೀಚರ್ಸ್ ಹು ವುಡ್ ಜಾಯಿನ್. ಅಂಡ್ ಮೀನ್ ವೈಲ್, what is the specific language that you would like to listen? Is it in Kannada or English? ಕನ್ನಡದ ಶಿಕ್ಷಕರು ಇದ್ದೀರಾ ಅಥವಾ ಇಂಗ್ಲಿಷ್ ಭಾಷೆಯ ಶಿಕ್ಷಕರು ಇದ್ದೀರಾ? ಸೊ ದಟ್ ವಿ ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ ಅಲ್ವಾ? ಆ ಕಾರಣಕ್ಕೆ ಕ್ಯಾನ್ ವಿ ಹ್ಯಾವ್ ಸಮ್ ಚಾಟ್ ಹಿಯರ್? ಸೊ ನಿಮ್ಮ ಅಭಿಪ್ರಾಯಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬಹುದು. ಸೊ ವಾಟ್ ಇಸ್ ಯೋರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ. ಸೊ ಯಾವ ಭಾಷೆಯನ್ನ ತಾವು ಆಯ್ಕೆ ಮಾಡ್ಕೊಂತೀರಾ, ಕನ್ನಡ ಅಥವಾ ಇಂಗ್ಲಿಷ್, ಅಥವಾ ಎರಡೂ ಭಾಷೆಯಲ್ಲಿ ಇವತ್ತಿನ ಸಂವಾದ ನಡೆಸಬೇಕು ಅಂತ ತಾವು ಇಚ್ಛಿಸ್ತೀರಾ? ಅದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ನಮ್ಗೆ ತಿಳಿಸಬಹುದು. ಕನ್ನಡ ಕನ್ನಡ ಅಂತ ಅಪೇಕ್ಷಿಸ್ತಾ ಇದ್ದೀರಾ? ಓಕೆ. ಗ್ರೇಟ್. ಅನ್ನೋದು 1 minute, 10 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ನಾವು ನಮ್ಮ ಈ ಒಂದು ತರಬೇತಿಯನ್ನ ಶುರು ಮಾಡೋಣ. ಓಕೆ, ಮತ್ತೊಮ್ಮೆ ಪ್ರೀತಿಯ ಶಿಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ವಿದ್ಯಾಶಕ್ತಿಯ ಈ ಒಂದು ಸಿಮ್ಯುಲೇಷನ್ ತರಬೇತಿಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಏನು, ಇದ್ರ ಅವಶ್ಯಕತೆ ನಮ್ಗೆ ಏನಿದೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಶಿಕ್ಷಕರಾಗಿ ನಾವು ಕೆಲವೊಂದು ವಿಷಯಗಳ ಡಿಸ್ಕಷನ್ ಅನ್ನ ಮಾಡ್ತಾ ಸಾಗೋಣ. ಸೊ ಮೊದಲನೇದಾಗಿ ವಿದ್ಯೆ, ಜ್ಞಾನ, ಶಿಕ್ಷಣ ಇವೆಲ್ಲವೂ ಕೂಡ ಸುಸಂಸ್ಕೃತವಾದಂತಹ ಸಮಾಜ ಮನುಕುಲಕ್ಕೆ ನೀಡಿದಂತಹ ಅಮೂಲ್ಯವಾದಂತಹ ಕೊಡುಗೆ. ಮನುಷ್ಯ ಬಂದದ್ದು ಪ್ರಕೃತಿಯಿಂದ ಅಲ್ವಾ? ವಿ ಆಲ್ ಆರ್ ಕಿಡ್ಸ್ ಆಫ್ ದ ನೇಚರ್. ಪ್ರಕೃತಿಯಿಂದ ಮೇಲೆದ್ದಾಗ ಸಂಸ್ಕೃತಿ ಹುಟ್ಟುತ್ತೆ. ನಾ ಈ ಮಾತನ್ನ ಇನ್ನೊಂದ್ ಸತಿ ಹೇಳ್ತೀನಿ. ಪ್ರಕೃತಿಯಿಂದ ಮೇಲೆದ್ದಾಗ ಸಂಸ್ಕೃತಿ ಹುಟ್ಟುತ್ತೆ. ಉದಾಹರಣೆಗೆ ಒಂದು ಕಲ್ಬಂಡೆ ಎಷ್ಟೋ ಶತಶತಮಾನಗಳಿಂದ ಹಾಗೆ ಇದ್ದಂಥದ್ದು. ಆದ್ರೆ ಒಂದು ಸಲ ಯಾರೋ ಒಬ್ಬ ಶಿಲ್ಪಿ ಬರ್ತಾರೆ, ಮಹಾಜ್ಞಾನ ಇರುತ್ತೆ ಅವ್ರಿಗೆ ಶಿಲ್ಪಶಾಸ್ತ್ರದಲ್ಲಿ. ಆ ಒಂದು ಕಲ್ಲನ್ನ ನೋಡ್ತಾರೆ. ಸೊ ಎಲ್ಲಾರ್ ಕಣ್ಣಿಗೂ ಸಾಮಾನ್ಯವಾಗಿ ಕಾಣ್ತಾ ಇದ್ದಂತಹ ಕಲ್ಲು ಬಂಡೆ ಅವ್ರಿಗೊಂದು ಮೊನೊಲಿಟಿಕಲ್ ಸ್ಟೋನ್ ತರ ಕಾಣ್ಲಿಕ್ಕೆ ಶುರುವಾಗತ್ತೆ. ಅದಕ್ಕೆ ನಿರ್ದಿಷ್ಟವಾದಂತಹ ಸಮಯ, ಪರಿಶ್ರಮ ಹಾಗೂ ಅವ್ರಿಗೆ ಶಿಲ್ಪಕಲೆಯಲ್ಲಿದ್ದಂತಹ ಜಾಣ್ಮೆ ಇವಿಷ್ಟನ್ನ ಬೆರೆಸಿ ಆ ಸತತ ಪರಿಶ್ರಮದಿಂದ ಆ ಒಂದು ಕಲ್ಲಿನ ಮೇಲೆ ಅವರು ಕೆಲಸ ಮಾಡ್ತಾ ವರ್ಷಾನುಗಟ್ಲೆ ಪರಿಶ್ರಮ ಹಾಕ್ತಾ ಒಂದು ಸುಂದರವಾದಂತಹ ವಿಗ್ರಹವನ್ನ ಸೃಷ್ಟಿ ಮಾಡ್ತಾರೆ. ಸೊ ಇಲ್ಲಿ ಕಠಿಣವಾದಂತಹ ಪರಿಶ್ರಮ, ಅವ್ರೇನು ಸತತವಾದಂತಹ ಪರಿಶ್ರಮ ಹಾಕಿದ್ರು, ನಿರ್ದಿಷ್ಟವಾದಂತಹ ಸಮಯ ಕೊಟ್ರು, ಹಾಗೂ ಶಿಲ್ಪಕಲೆಯಲ್ಲಿ ಅವ್ರಿಗಿದ್ದಂತಹ ಜ್ಞಾನ ಇವೆಲ್ಲವನ್ನ ಕ್ರೋಢೀಕರಿಸಿ ಒಂದು ಕಲ್ಲು ಸುಂದರವಾದಂತಹ ವಿಗ್ರಹವಾಗತ್ತೆ, ಶಿಲ್ಪಕೃತಿಯಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ಈಗ ಕಲ್ಲು ಪ್ರಕೃತಿಯ ಒಂದು ಭಾಗ. ಆದ್ರೆ ಆ ಕಲ್ಲನ್ನ ಕೆತ್ತನೆ ಮಾಡಿ ಸುಂದರವಾದಂತಹ ವಿಗ್ರಹ ಮಾಡಿದಾಗ ಅದು ಸುಂದರವಾದಂತಹ ಶಿಲ್ಪವಾಗುತ್ತೆ. ಅದು ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತೆ ಅಲ್ವಾ? ಕಲ್ಲು ಪ್ರಕೃತಿ, ಶಿಲ್ಪ ಸಂಸ್ಕೃತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಾಡು ದೈವದತ್ತವಾಗಿ ನಮ್ಗೆಲ್ಲರಿಗೂ ಸಿಕ್ಕಿರುವಂತಹ ವರದಾನ, ಅದು ಪ್ರಕೃತಿ ಆದ್ರೆ ಒಂದು ಪುಟ್ಟ ಒಂದು ನೆಲದಲ್ಲಿ ಸೊಗಸಾದಂತಹ ಗಿಡಗಳನ್ನ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ನಾವು ಬೆಳೆಸ್ತಾ ಹೋಗೋದನ್ನ ತೋಟಗಾರಿಕೆ ಅಂತ ಕರಿತೀವಿ.
ಹೌದಾ? ಸಕಾಲದಲ್ಲಿ ಅದಕ್ಕೆ ಗೊಬ್ಬರವನ್ನ ಹಾಕ್ತಾ ಬೇಕಾಗಿರುವಂತಹದ್ನೆಲ್ಲ ನೋಡ್ಕೊಳೋದಕ್ಕೆ ನಾವು ತೋಟಗಾರಿಕೆ ಅಂತ ಹೇಳ್ತೀವಿ. ಇಲ್ಲಿ ಕಾಡು ಹೇಗೇಗೋ ಬೆಳೆದ್ ಬಿಟ್ಟಿರುತ್ತೆ ಅಲ್ವಾ? ಕಾಡು ಅನ್ನೋದು ಪ್ರಕೃತಿ ಆದ್ರೆ ತೋಟ ಅನ್ನೋದು ಒಂದು ಚೌಕಟ್ಟಿನಲ್ಲಿ ಬೆಳೆಯುವಂತಹ ಗಿಡ ಮರಗಳನ್ನ ನಾವು ತೋಟ ಅಂತ ಕರೆದಾಗ ಅದು ಸಂಸ್ಕೃತಿ ಆಗ್ತಾ ಹೋಗುತ್ತೆ. ಅಕ್ಕಿ ಪ್ರಕೃತಿ ಆದ್ರೆ ಆ ಅಕ್ಕಿಯಿಂದ ಮಾಡುವಂತಹ ಅನ್ನ ಸಂಸ್ಕೃತಿ ಆಗತ್ತೆ. ಹತ್ತಿ ಪ್ರಕೃತಿ ಆದ್ರೆ ಆ ಹತ್ತಿಯಿಂದ ಬಟ್ಟೆಯನ್ನ ತಯಾರಿಸಿ ಹಾಕೋದಾಗ ಅದು ಸಂಸ್ಕೃತಿ ಆಗತ್ತೆ. ಗಂಟ್ಲು ನಮ್ಮೆಲ್ಲರಿಗೂ ಗಂಟ್ಲಿದೆ. ಶಿಕ್ಷಕರು ಅಂದ್ರೆ ಕೇಳ್ಬೇಕಾ? ಜೋರಾಗೆ ಮಾತಾಡ್ತಿರ್ತೀವಿ. ಆದ್ರೆ ಆ ಗಂಟಲಿಗೆ ಸರಿಯಾದಂತಹ ತಾಲೀಮನ್ನ ಕೊಟ್ಟಾಗ, ತರಬೇತಿಯನ್ನ ಕೊಟ್ಟಾಗ ನಮ್ಮ ಧ್ವನಿಯಿಂದ ಹೊರಬರುವಂತಹ ಒಂದು ಧ್ವನಿ ಏನ್ ಬರುತ್ತೆ ನಮ್ದು ಅದು ಸೃಶ್ರಾವ್ಯವಾಗಿ ಕೇಳುತ್ತೆ. ಅದನ್ನ ನಾವು ಸಂಗೀತ ಅಂತ ಕರಿತೀವಿ ಅಲ್ವಾ? ಸೊ ಧ್ವನಿ ಈಗ ಏನಾಗುತ್ತೆ ಸುಶ್ರಾವ್ಯವಾಗಿ ಕೇಳಲಿಕ್ಕೆ ಶುರುವಾಗುತ್ತೆ. ಗಂಟ್ಲು ಪ್ರಕೃತಿ ಆದ್ರೆ ಅದರಿಂದ ಹೊರಹೊಮ್ಮುವಂತಹ ಸಂಗೀತ ಸಂಸ್ಕೃತಿ ಆಗುತ್ತೆ. ಕಾಲು ಪ್ರಕೃತಿ ಆದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಕುಣಿಸುವಂತಹ ಕಲೆಯನ್ನ ನಾವು ನೃತ್ಯ ಅಂತ ಕರಿತೀವಿ. ಆ ನೃತ್ಯ ಸಂಸ್ಕೃತದ ಭಾಗ ಆಗ್ತಾ ಹೋಗುತ್ತೆ. ಹೀಗೆ ಪ್ರಕೃತಿ ತನ್ನಷ್ಟಕ್ಕೆ ತಾನು ಸಂಸ್ಕೃತಿ ಆಗೋದಿಲ್ಲ. ಯಾವುದೋ ಒಂದು ಜ್ಞಾನದ ಅವಶ್ಯಕತೆ ಇರುತ್ತೆ. ಒಂದು ನಿರ್ದಿಷ್ಟವಾದಂತಹ ಪರಿಶ್ರಮದ ಅವಶ್ಯಕತೆ ಇರುತ್ತೆ. ವಿವೇಕದ ಅವಶ್ಯಕತೆ ಇರುತ್ತೆ. ಒಂದು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ. ಪ್ರಕೃತಿಯ ಮೇಲೆ ನಾವು ಕೆಲಸ ಮಾಡಿದಾಗ ಮಾತ್ರ ಅದು ಸಂಸ್ಕೃತಿ ಆಗುತ್ತೆ. ಐ ರಿಪೀಟ್, ಪ್ರಕೃತಿಯ ಮೇಲೆ ನಾವು ಕೆಲಸ ಮಾಡಿದಾಗ ಮಾತ್ರ ಅದು ಸಂಸ್ಕೃತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಮನುಷ್ಯನ ಉದಾಹರಣೆಯನ್ನೇ ತೆಕ್ಕೊಳ್ಳೋಣ ನಾವು. ಆಗ್ತಾನೆ ಹುಟ್ಟಿದಂತಹ ಮಗು ಪ್ರಕೃತಿಯ ಭಾಗ ಅಲ್ವಾ? ಅದಕ್ಕೆ ಪಾಪ ಅಳೋದನ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಹಾಲ್ ಬೇಕಾ ಅಳುತ್ತೆ. ಅಮ್ಮನ್ ಕರಿಬೇಕಾ ಅಳುತ್ತೆ. ನಿದ್ದೆ ಬರ್ತಾ ಇದೆಯಾ ಅಳುತ್ತೆ. ಏನಾದ್ರೂ ನೋವಾಯ್ತಾ ಅಳುತ್ತೆ. ಎಲ್ಲದಕ್ಕೂ ಅಳು ಒಂದೇ ಮಗುಗೆ ಇರುವಂತಹ ಭಾಷೆ. ಅದಾದ ನಂತರ ತಂದೆ ತಾಯಿನ ನೋಡ್ತಾ ಸುತ್ತಲಿರುವಂತಹ ಪರಿಸರವನ್ನ ನೋಡ್ತಾ 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 ಅಳುವಿನ ಜೊತೆಗೆ ನಗು ಬೇರೆ ಭಾವನೆಗಳನ್ನ ಕಲೀಲಿತ್ತೆ. ನಿಧಾನವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾ ಹೋಗುತ್ತೆ ಮಗು. ತನ್ನದೇ ಆದಂತಹ ಭಾಷೆ. ಈಗ ನಮ್ಮ ಮನೇಲೆಲ್ಲ ಪುಟ್ಟ ಮಕ್ಕಳಿದ್ರೆ ನಾವೆಲ್ಲ ಊಹಿಸಬಹುದು ಹೇಗಿರುತ್ತೆ ಮಾತುಗಳು ಅಂತ. ಹಾಲ್ ಕೊಡು ಅಂತ ಹೇಳಕ್ಕೆ ಲಲ್ಲ ಕೊಡು ಅಂತ ಹೇಳುತ್ತೆ. ಜಿಜ್ಜಿ ಮಾಡ್ಸು ಅಂತ ಹೇಳುತ್ತೆ. ತನ್ನದೇ ಆದಂತಹ ಅದು ಗಿಬ್ರಿಷ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಆ ಒಂದು ತೊದಲ ಮಾತನ್ನ ಅದು ಆಡ್ತಾ ಹೋಗುತ್ತೆ. ಅದಾದ ನಂತರ ಅಂಗನವಾಡಿ, ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ, ಯೂನಿವರ್ಸಿಟೀಸ್ಗಳು, ಕೆಲಸ, ಕಾರ್ಯ, ಮದುವೆ, ಮುಂಜಿ ಅಂತೆಲ್ಲ ಆದ್ಮೇಲೆ ಹತ್ತತ್ರ ಒಂದು 30 ವರ್ಷಕ್ಕೆ ಬರಷ್ಟರಲ್ಲಿ ಆ ಒಬ್ಬ ಮಗು ಒಂದು ವ್ಯಕ್ತಿಯಾಗಿ ಮಾರ್ಪಾಡಾಗಿರ್ತಾನೆ. ಬರೀ ವ್ಯಕ್ತಿ ಅಲ್ಲ, ಸುಸಂಸ್ಕೃತನಾದಂತಹ ವ್ಯಕ್ತಿಯಾಗಿರ್ತಾನೆ. ಸುಸಂಸ್ಕೃತನಾದಂತಹ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ನಾವ್ ಏನ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಪ್ರಕೃತಿ, ನೇಚರ್, ಸಂಸ್ಕೃತಿ, ಕಲ್ಚರ್, ಪ್ರಕೃತಿ ಹಾಗೂ ಸಂಸ್ಕೃತಿಯ ನಡುವೆ ಇರೋದನ್ನ ನಾವು ಸಂಸ್ಕಾರ ಅಂತ ಕರಿತೀವಿ. ಏನಂತೀವಿ? ಸಂಸ್ಕಾರ. ಶಿಕ್ಷಕರಾಗಿ ಶಿಕ್ಷಕ ವೃಂದದಲ್ಲಿ ಇರುವಂತಹ ನಮ್ಮೆಲ್ಲರ ಮುಖ್ಯ ಆದ್ಯ ಕರ್ತವ್ಯ ಈ ಸಂಸ್ಕಾರವನ್ನ ಮಕ್ಕಳಿನಲ್ಲಿ ತುಂಬುವಂತಹದ್ದು. ಸೊ ಸಂಸ್ಕಾರ ಅಂದ್ರೆ ಉದಾಹರಣೆಗೆ ನೋಡಿ, ಹಿಂದೆ ಎಲ್ಲ ಬಾಳೆದೆಲೆಯಲ್ಲಿ ಊಟ ಮಾಡ್ತಾ ಇದ್ರು. ಈಗ್ಲೂ ಸಹ ಹಬ್ಬ ಹರಿದಿನ, ಮದ್ವೆ, ಗೃಹ ಪ್ರವೇಶಕ್ಕೆಲ್ಲ ಹೋದಾಗ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡುವಂತಹ ಪದ್ಧತಿ ಇದೆ. ಆ ಬಾಳೆ ಎಲೆಯಲ್ಲಿ ಊಟ ಮಾಡಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ? ಎಲೆಯನ್ನ ಶುಭ್ರವಾಗಿ ತೊಳಿತೀವಿ. ಎಲೆಯಲ್ಲಿರುವಂತ ಆಹಾರ ಊಟ ಏನಿದೆ ಅದ್ರ ಒಂದು ಭಾಗವನ್ನ ಆಚೆ, ಒಂದು ತುತ್ತನ್ನ ಆಚೆ ತೆಗ್ದಿಡ್ತೀವಿ. ಹೌದಾ? ಹೀಗೆಲ್ಲ ಮಾಡ್ತೀವಿ. ಸೊ ಯಾರಾದ್ರೂ ಬಂದು ಯಾಕೆ ಈ ತರ ಮಾಡ್ತಾ ಇದೀವ್ರಾ ಅಂತ ಕೇಳಿದ್ರೆ, ಅವೆಲ್ಲ ಗೊತ್ತಿಲ್ಲ. ನಮ್ ಪರಂಪರೆ ಹಿಂದಿನ ಕಾಲದಿಂದ ಮಾಡ್ತಾ ಇದ್ರು, ನಾವು ಮಾಡ್ತಿದ್ವಿ, ಮುಂದಿನ ಪೀಳಿಗೆವರೆಗೂ ಮಾಡ್ಲಿಕ್ಕೆ ಹೇಳ್ತೀವಿ. ಇದು ಓಕೆ. ಹಿಂದಿನ ಕಾಲದಿಂದ ನಾವು ಅನುಸರಿಸ್ಕೊಂಡ್ ಬಂದಿರುವಂತಹ ಪದ್ಧತಿ ಫೈನ್. ಆದರೆ ಅದ್ರ ಹಿಂದೆ ಇರುವಂತಹ ತತ್ವ ಏನು? ಲಾಜಿಕ್ ಏನು? ವಾಟ್ ಇಸ್ ದ ಲಾಜಿಕ್ ಬಿಹೈಂಡ್ ಇಟ್? ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಸಫಿಸ್ಟಿಕೇಟೆಡ್ ಆಗಿ ಏನ್ ಬದುಕ್ತಾ ಇರ್ಲಿಲ್ಲ. ಬಹಳ ಸರಳವಾದಂತಹ ಬದುಕು ಅವಾಗೆಲ್ಲ ಅಲ್ವಾ? ಸೊ ನಮ್ ತರ ಡೈನಿಂಗ್ ಟೇಬಲ್, ಡೈನಿಂಗ್ ವ್ಯವಸ್ಥೆ ಎಲ್ಲ ಇರ್ತಿರ್ಲಿಲ್ಲ. ಬಾಳೆದೆಲೆಯನ್ನ ನೆಲದ ಮೇಲೆ ಹಾಕಿಟ್ಕೊಂಡು ಊಟ ಮಾಡ್ತಾ ಇದ್ರು. ಈ ಒಂದು ಸ್ವಲ್ಪ ಸ್ಥಿತಿವಂತರ ಮನೇಲಿ ಒಂದು ಮಣೆಯನ್ನ ಹಾಕಿ ಮಣೆ ಮೇಲೆ ಕೂತು ಊಟ ಮಾಡುವಂತಹ ಪದ್ಧತಿ ಇತ್ತು. ಹಾಗಿರ್ಬೇಕಾದ್ರೆ ಈ ನೆಲದ ಮೇಲೆ ಓಡಾಡುವಂತ ಹುಳ ಹುಪ್ಪಟ್ಟೆಗಳೇನಿದೆ ಅದು ಎಲೆಯ ಹತ್ರ ಬರ್ಬಾರ್ದು ಅಂತ ಎಲೆಯದಲ್ಲಿ ಒಂದು ತುತ್ತನ್ನ ತೆಗ್ದು ಆಚೆ ಇಟ್ಟಾಗ ಅವಕ್ಕೂ ಊಟ ಹಾಕ್ದಂಗಾಗುತ್ತೆ. ಅಲ್ಲೊಂದ್ ಸೇವೆ ಮಾಡ್ದಂಗಾಗುತ್ತೆ. ಅದ್ರ ಜೊತೆಗೆ ಯಾವುದು ಬಾಳೆದೆಲೆಯ ಹತ್ರ ಬರೋದಿಲ್ಲ ಅನ್ನುವಂತಹ ಒಂದು ಚಿಂತನೆಯಲ್ಲಿ ಈ ರೀತಿಯಾದಂತಹ ಪದ್ಧತಿ ಶುರುವಾಯ್ತಾ ಹೋಯ್ತು. ಸೊ ಇದು ಆ ಒಂದು ಬಾಳೆದೆಲೆಯಿಂದ ಯಾಕೆ ನಾವೊಂದು ತುತ್ತನ್ನ ಆಚೆ ಇಡ್ತೀವಿ ಅನ್ನೋದ್ರ ಹಿಂದೆ ಇರುವಂತ ಆಕ್ಚುಲ್ ಲಾಜಿಕ್ ಅಥವಾ ತತ್ವ. ಈ ರೀತಿ ತತ್ವವನ್ನ ನಾವು ಮಕ್ಕಳಿಗೆ
ಹೇಳ್ಕೊಟ್ಟಾಗ ಅವರ ಮನಸ್ಸಿನಲ್ಲಿ ಇರುವಂತಹ ಕಾನ್ಸೆಪ್ಟ್ಸ್ಗಳು ಅಥವಾ ವಿಷಯಗಳು ಚಿರಸ್ಥಾಯಿಯಾಗಿ ಶಾಶ್ವತವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಸೊ ಆದ್ರಿಂದ ಶಿಕ್ಷಕರ ವೃತ್ತಿ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತಹ ವೃತ್ತಿ. ಇಟ್ಸ್ ಅ ವೆರಿ 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 ನೋಟಬಲ್ ಜಾಬ್. ಯಾಕೆ ಅಂತ ಹೇಳಿದ್ರೆ ಶ್ರೀ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಇಫ್ ಯು ಕಾಲ್ ಯರ್ ಸನ್ ಇಡಿಯಟ್ ಹಿ ಪ್ರೂವ್ಸ್ ಯು ರೈಟ್ ಅಂತ. ಅಂದ್ರೆ ನಿಮ್ ಮಗುವನ್ನ ನೀನೊಬ್ಬ ಮುಟ್ಟಾಳ ಮೂರ್ಖ ನೀನು ಅಂತ ಹೇಳಿದ್ರೆ ಖಂಡಿತ ಅವನ ಅದನ್ನ ಪ್ರೂವ್ ಮಾಡ್ತಾನೆ ಅಂತ. ಇಲ್ಲಿ ನಮ್ಗೆ ಬಯೋಲಾಜಿಕಲ್ ಮಕ್ಕಳು ಮಾತ್ರ ಅಲ್ಲ, ನಮ್ಮ ಹತ್ರ ಕಲೀಲಿಕ್ಕೆ ಬರ್ತಾ ಇರುವಂತಹ ಮಕ್ಕಳುಗಳು ಸಹ ನಮ್ಮ ಮಕ್ಕಳೇ ಆಗಿರ್ತಾರಲ್ವಾ. ಆದ್ರಿಂದ ಒಬ್ಬ ಶಿಕ್ಷಕರ ಮುಖ್ಯವಾದಂತಹ ಧ್ಯೇಯ ಬಂದು ಮಕ್ಕಳಿನಲ್ಲಿ ಆತ್ಮವಿಶ್ವಾಸ ತುಂಬುವಂಥದ್ದು, ಜ್ಞಾನದ ದೀಪ ಹಚ್ಚುವಂಥದ್ದು ಅಲ್ವಾ. ಈಗ ನಮ್ಮ ಭಾರತದ ಸಂವಿಧಾನವನ್ನ ಬರೆದಂತವ್ರು ಯಾರು? ಇದು ಕೇಳುವಂತ ಪ್ರಶ್ನೆನ ಮೇಡಮ್, ಯಾರು ತಾನೇ ಗೊತ್ತಿರಲ್ಲ. ಅವ್ರು ಬೇರೆ ಯಾರು ಅಲ್ಲ, ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅಂತ ನಾವೆಲ್ಲ ಒಕ್ಕರಳಿನಿಂದ ಹೇಳ್ತೀವಿ. ಆ ಅಂಬೇಡ್ಕರ್ ಅನ್ನೋರು, ಅಂಬೇಡ್ಕರ್ ಆಗ್ಲಿಕ್ಕೆ ಕಾರಣಕರ್ತರು ಯಾರು? ಅವರ ಗುರುಗಳಾದಂತಹ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್. ಅಂಬೇಡ್ಕರ್ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ, ನನ್ನ ಜೀವನದ ಸಂಪೂರ್ಣವಾದಂತಹ ಸಾಧನೆಯನ್ನ ನಾನು ನನ್ನ ಗುರುವಿಗೆ ಅರ್ಪಿಸ್ತೀನಿ ಅಂತ ಅನ್ಬಿಟ್ಟು. ಹಾಗೇನೆ ನಮ್ಗೀಗ ಶ್ರೀ ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂದ್ರೆ ಬಹುಶಃ ನಾವ್ ಯಾರಿಗೂ ಅಷ್ಟು ಸಡನ್ ಆಗಿ ಯಾರು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಶ್ರೀ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರ ವಿದ್ಯಾರ್ಥಿ, ನಮ್ಮ ದೇಶ ಕಂಡಂತಹ ಶ್ರೇಷ್ಠ ವಿಜ್ಞಾನಿ, ಅದ್ಭುತವಾದಂತಹ ಮಾನವವಾದಿ ಅಂತ ಹೇಳಿದ್ರೆ ಯಾರಾಗ್ತಾರೆ ಗೊತ್ತಾಗತ್ತೆ ನಮ್ಗೆ? ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರು ಕೂಡ ಹೇಳ್ತಾರೆ, ನನ್ನ ಸಾಧನೆಗೆ ಸ್ಫೂರ್ತಿಯಾದವರು ನನ್ನ ಗುರುಗಳಾದಂತಹ ಶ್ರೀ ಶಿವಸುಬ್ರಹ್ಮಣ್ಯ ಅಯ್ಯರ್. ಹಾಗೇನೆ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾದಂತಹ ನರೇಂದ್ರನಾಥನವರು ವಿವೇಕಾನಂದರಾಗ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ವಿಶ್ವವಿಖ್ಯಾತಿಯನ್ನ ಪಡಿತಾರೆ. ಕೃಷ್ಣ ಅರ್ಜುನನ ಸಂಬಂಧದ ಬಗ್ಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಒಬ್ಬ ಗುರು ಶಿಷ್ಯನ ಸಂಬಂಧ ಅನ್ನೋದು ಹೇಗಿರ್ಬೇಕು, ನಮ್ಗೆ ಗುರಿ ಇಲ್ದೇನೆ ಇದ್ದಾಗ ಒಬ್ಬ ಗುರು ಆದವನ್ ಬಂದು ಹೇಗೆ ನಮ್ಗೆ ದಾರಿ ತೋರಿಸ್ತಾನೆ ಅನ್ನಕ್ಕೆ ಅದ್ಭುತವಾದಂತಹ ಉದಾಹರಣೆ ನಮ್ಮ ಸನಾತನ ಧರ್ಮ ಅಲ್ವಾ. ಇಷ್ಟೆಲ್ಲ ಯಾಕೆ? ನಮ್ಮ ಕನ್ನಡ ಚಿತ್ರರಂಗವನ್ನ ತೆಗೆದುಕೊಂಡ್ರು ಕೂಡ ಅಲ್ಲೊಂದು ಗುರು ಶಿಷ್ಯರ ಅದ್ಭುತವಾದಂತಹ ಸಂಬಂಧ ಇದೆ. ಚಾಮಯ್ಯ ಮಿಸ್ಟ್ರು ಹಾಗೂ ಹಾಗೂ ರಾಮಾಚಾರಿ. ಯಾವ ಚಿತ್ರದ್ದು? ಈಗ ಆಲ್ರೆಡಿ ನಾನೊಂದು ಹಿಂಟ್ ಕೊಟ್ಬಿಟ್ಟೆ. ಯಾರಾದ್ರೂ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ? ಚಾಮಯ್ಯ ಮೇಷ್ಟ್ರು ರಾಮಾಚಾರಿ ಅಂದ ತಕ್ಷಣ ಏನ್ ನಮ್ಗೆ ತಟ್ಟಂತ ನೆನಪಾಗುತ್ತೆ? ಯಾರು ನೆನಪಾಗ್ತಾರೆ? ಪಾತ್ರದ ಹೆಸರು ನಾನು ಹೇಳ್ದೆ, ನಾಗರಹಾವು. ಮೇಘರಾಜ್ ರವರು ನಮ್ಗೆ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ನಾಗರಹಾವು ನೆನಪಾಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ನೆನಪಾಗ್ತಾರೆ, ವೆರಿ ಗುಡ್. KS ಅಶ್ವಥ್ ಅವ್ರು ನೆನಪಾಗ್ತಾರೆ, ಪುಟ್ಟಣ್ಣ ಕಣಗಾಲ್ ಅವ್ರು ನೆನಪಾಗ್ತಾರೆ. ಸೊ ಈ ನಾಗರಹಾವು ಅನ್ನುವಂತಹ ಚಿತ್ರ ಮೂಲತಃ ಕಾದಂಬರಿ ಆಧಾರಿತವಾದಂತಹ ಚಿತ್ರ. ತರಾಸು ಅವರ ಕಾದಂಬರಿ ನಾಗರಹಾವಿನ ಮೇಲೆ ಈ ಒಂದು ಚಿತ್ರದ ಚಿತ್ರೀಕರಣ ಆಗಿತ್ತು. ಸೊ ಈ ಚಿತ್ರವನ್ನ ನೋಡಿ ನೀವು ಕಾದಂಬರಿಯನ್ನ ಓದ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಆ ಒಂದು ಪಾತ್ರ ವರ್ಗ ಬಂದಾಗ ಖಂಡಿತವಾಗ್ಲೂ ನಿಮ್ ಕಣ್ಮುಂದೆ ಆ ಚಿತ್ರದಲ್ಲಿ ಅಭಿನಯಿಸಿದಂತಹ ಕಲಾವಿದರೇ ಕಣ್ಮುಂದೆ ಬರ್ತಾ ಹೋಗ್ತಾರೆ. ಈಗ ಅಲಮೇಲು ಅನ್ನೋಂಥ ಪಾತ್ರ ಬಂದ್ರೆ ಆರ್ತಿ ನೆನಪಾಗ್ತಾರೆ, ವರದ ಅಂತ ಒಂದ್ ಪಾತ್ರ ಬಂದ್ರೆ ಶಿವರಾಮ್ ಅವ್ರು ನೆನಪಾಗ್ತಾರೆ. ಈ ರೀತಿ ಪಾತ್ರ ಯಾರು ಅಭಿನಯಿಸಿದಾರೋ ಅವರ ನೆನಪು ನಮ್ಗಾಗೋದು ಸಹಜ. ಯಾಕೆ ಹೀಗೆ? ನಮ್ಮ ಮಿದುಳೇನಿದೆ ಅದು ನಡೆದು ಹೋದಂತಹ ಚಲನಚಿತ್ರ ಆಗಿರಬಹುದು, ಅಥವಾ ಮೋಷನ್ ಪಿಕ್ಚರ್ಸ್ ಆಗಿರಬಹುದು, ಅಥವಾ ಚಿತ್ರಗಳನ್ನ ಅದು ಬೇಗ ಅಬ್ಸರ್ವ್ ಮಾಡ್ಕೊಂತ ಹೋಗುತ್ತೆ, ಇಂಬೈಬ್ ಮಾಡ್ಕೊಂತ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಸೊ ಇದನ್ನೆಲ್ಲ ನಾನ್ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ, ಒಬ್ಬ ಗುರುವಿನ ಮಹತ್ವ ನಮ್ಗೆ ಏನು ಅಂತ ತಿಳಿಬೇಕು ಅಂತ. ಈಗ ಒಂದ್ ಕತೆ ಇತ್ತು, ನಿಮ್ಮೆಲ್ಲರಿಗೂ ಬಹುಶಃ ಗೊತ್ತಿರುವಂತಹ ಕಥೆನೇ ಇದು. ದೇವರು ಮತ್ತೆ ಗುರು, ನಮ್ಗೆ ಪಾಠ ಕಲಿಸಿದಂತಹ ಗುರು ಇಬ್ರು ಕೂಡ ಇದ್ದಾಗ ಯಾರ್ಗೆ ನೀವು ಮೊದಲು ವಂದಿಸ್ತೀರಾ ಅಂತ ಎಲ್ಲರೂ ಏನ್ ಹೇಳ್ತಾರೆ? ಈ ಸೃಷ್ಟಿಕರ್ತನಾದಂತಹ ಭಗವಂತನಿಗೆ ನಮ್ಮ ಮೊದಲೇ ವಂದನೆ ಅನ್ನೋದು ನಾವು ತಿಳಿಸ್ಬೇಕು ಅಂತ ಹೇಳ್ತೀವಿ ಅಲ್ವಾ. ಅವನಿಂದನೇ ನಾವೆಲ್ಲ ಸೃಷ್ಟಿ ಆದದ್ದು ಆ ಕಾರಣಕ್ಕೆ. ಆದ್ರೆ ಆ ಭಗವಂತನು ಸಹ ಹೇಳೋದು ಒಂದೇ, ನಾನ್ ನಿಮ್ಗೆ ಯಾರು ಅಂತ ತಿಳಿಸ್ಕೊಟ್ಟಿದ್ದು ಗುರುಗಳು. ಆದ್ರಿಂದ ನಿಮ್ಮ ಮೊದಲ ವಂದನೆ ಸಲ್ಬೇಕಾಗಿರೋದು ಯಾರಿಗೆ? ಗುರುಗಳಿಗೆ. ಅದಕ್ಕೋಸ್ಕರ ನಮ್ಮಲ್ಲಿ ಸಂಸ್ಕೃತ ಉಕ್ತಿ ಇರೋದು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಗುರುವಿನಲ್ಲಿ ಬ್ರಹ್ಮ ಈ ಸೃಷ್ಟಿಕರ್ತನನ್ನು ಕಾಣ್ತೀವಿ, ವಿಷ್ಣು ಈ ಸೃಷ್ಟಿಯ ಸ್ಥಿತಿಗತಿಯನ್ನ ನೋಡ್ಕೊಳ್ಳುವಂತಹ ವಿಷ್ಣುವನ್ನು ಕಾಣ್ತೀವಿ, ಹಾಗೂ ಲಯಕಾರನಾದಂತಹ ಶಿವನನ್ನು ಕಾಣ್ತೀವಿ. ಆದ್ರಿಂದ ತ್ರಿಮೂರ್ತಿ ಸ್ವರೂಪನಾದಂಥವನು ಗುರು.
ಅಷ್ಟಲ್ದೆ ದಾಸರು ಹೇಳ್ತಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಆದ್ರಿಂದ ಇಂಥ ಶಿಕ್ಷಕ ವೃತ್ತಿಯಲ್ಲಿರುವಂತಹ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಅದ್ರ ಜೊತೆಗೆ ಈ ವೃತ್ತಿ ಇದೆಯಲ್ಲ, ಬಹಳ ಶ್ರೇಷ್ಠವಾದಂತಹ ವೃತ್ತಿ. ಈ ಒಂದು ಕೆಲಸ ಅತ್ಯಂತ ಶ್ಲಾಘನೀಯ ಹಾಗೂ ಅಷ್ಟೇ ಪ್ರಶಂಸನೀಯ ಕೂಡ. ಹಾಗಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಿರೋದು, ತಮ್ಮೊಟ್ಟಿಗೆ ಈ ಒಂದು ತರಬೇತಿಯನ್ನ ಹಂಚ್ಕೊಳೋದು ನಮ್ಗೆ ಬಹಳ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು. ಇನ್ನು ವಿದ್ಯಾಶಕ್ತಿಯ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ವಿದ್ಯಾಶಕ್ತಿಯ ಮುಖ್ಯವಾದಂತಹ ಗುರಿ, ಆಬ್ಜೆಕ್ಟಿವ್, ಉದ್ದೇಶ ಬಂದು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಇರುವಂತಹ ವಿದ್ಯಾರ್ಥಿಗಳಿಗೆ, ವಸತಿ ಶಾಲೆಯ ವಿದ್ಯಾರ್ಥಿಗಳು ಸಹಿತರಾಗೂ ಕೂಡ ನಾವು ಅವ್ರಿಗೆ ತಂತ್ರಜ್ಞಾನದ ಸಹಾಯದ ಮೂಲಕ ವಿಜ್ಞಾನದ, ಗಣಿತದ, ಇಂಗ್ಲಿಷ್ ಭಾಷೆಯ ವಿಷಯಗಳನ್ನ ಸಮರ್ಪಕವಾಗಿ ತಿಳಿಸ್ಬೇಕು ಅನ್ನೋದು ನಮ್ಮ ಮುಖ್ಯವಾದಂತಹ ಗುರಿ. ಆ ಒಂದು ಗುರಿಗೆ ತಾವೆಲ್ಲರೂ ಸಾಥಾಗಿ ನಿಂತಿದ್ದೀರಾ, ನಾವು ಕೂಡ ನಿಮ್ ಜೊತೆಯಾಗಿ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಸೊ ಗುಡ್ ವರ್ಕ್ ಮಸ್ಟ್ ಕಂಟಿನ್ಯೂ ಅನ್ನುವಂತಹ ಕಾರಣದಿಂದ ಈ ಒಂದು ತರಬೇತಿಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅಷ್ಟ್ ಮಾತ್ರ ಅಲ್ಲ, ಇಲ್ಲಿ ಸಿಮ್ಯುಲೇಷನ್ ನ ಪರಿಚಯ ಸಹ ಆಗ್ತಾ ಹೋಗುತ್ತೆ. ಏನಿರಬಹುದು ಸಿಮ್ಯುಲೇಷನ್? ತಂತ್ರಜ್ಞಾನದ ಸಹಾಯದಿಂದ, ಗಣಕಯಂತ್ರದ ಸಹಾಯದಿಂದ, ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್, ನಾವು ಆಲ್ರೆಡಿ ನಡೆದು ಹೋಗಿರುವಂತಹ ಘಟನೆಯನ್ನ ಮರುಸೃಷ್ಟೀಕರಣ ಮಾಡಿ, ಅದು ವಿಜ್ಞಾನದ ಕಾನ್ಸೆಪ್ಟ್ ಗಳಾಗಿರಬಹುದು ಅಥವಾ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಗಳಾಗಿರಬಹುದು, ಅವುಗಳನ್ನ ಮರುಸೃಷ್ಟೀಕರಣ ಮಾಡಿ, ಅಂದ್ರೆ ಅನುಕರಣೆಯನ್ನ ಮಾಡ್ತಾ ಹೋಗುವಂಥದ್ದು. ಆ ಮೂಲಕ ಮಕ್ಕಳುಗಳಿಗೆ ಕಾನ್ಸೆಪ್ಟ್ ಗಳನ್ನ ಹೇಳ್ಕೊಟ್ಟಾಗ ಅದು ಬಹಳ ಗಟ್ಟಿಯಾಗಿ ಅವರ ಮನಸ್ಸಿನಲ್ಲಿ ನಿಲ್ಲುತ್ತೆ. ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಸುಲಭ ಆಗ್ತಾ ಹೋಗುತ್ತೆ. ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಒಂದು ವರ್ಚುವಲ್ ಲ್ಯಾಬೊರೇಟರಿ ಇದ್ದ ಹಾಗೆ. ಈಗ ನಮ್ಮ ಶಾಲೆಗಳಲ್ಲಿ ಪ್ರಯೋಗಾಲಯ ಇದೆಯಲ್ಲ, ಅದೇ ರೀತಿ ಇದು ಕೂಡ ಪ್ರಯೋಗಾಲಯವೇ, ಆದ್ರೆ ವರ್ಚುವಲಿ ಆಗ್ತಾ ಹೋಗುತ್ತೆ. ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ ನಾವೊಂದು ಲ್ಯಾಬೊರೇಟರಿ ಸೆಟಪ್ ನ ಮಾಡ್ತಾ ಹೋಗ್ಬಹುದು. ಸೊ ಇದರಲ್ಲಿ ನಮ್ಮ ಮಕ್ಕಳಿಗೆ ಸಹಾಯಕವಾಗುವಂತದ್ದು ಯಾವ ಟಾಪಿಕ್ಸ್ ಗಳನ್ನ ಕಲಿಯೋಣ ಅಂತ ಹೇಳಿದ್ರೆ, ಇವಾಗ ನಮ್ಮ ಸಿಮ್ಯುಲೇಷನ್ ಕಡೆ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇ ಟಾಪಿಕ್ ನಾವು ನೋಡುವಂತದ್ದು, ಕಲಿಯುವಂತದ್ದು, ನಾನು ವಿಜ್ಞಾನದ ಶಿಕ್ಷಕಿ ಆಗಿರೋದ್ರಿಂದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ ನ ನೋಡೋಣ. ಅದೇ ರೀತಿ ಗೇಮಿಫಿಕೇಶನ್ ಅನ್ನುವಂತಹ ಕಾನ್ಸೆಪ್ಟ್ ಇರುತ್ತೆ. ಗೇಮಿಫಿಕೇಶನ್ ಅಂತ ಹೇಳಿದ್ರೆ, ಈಗ ಇಂಗ್ಲಿಷ್ ನಲ್ಲಿ ಇರುವಂತಹ ವ್ಯಾಕರಣಗಳನ್ನ ಒಂದು ಕ್ವಿಜ್ ಮೂಲಕ ಅಥವಾ ಬೇರೆ ಆಕ್ಟಿವಿಟೀಸ್ ಗಳ ಮೂಲಕ ಮಕ್ಕಳಿಗೆ ತಿಳಿ ಹೇಳಿದಾಗ, ಅವ್ರಿಗೆ ಆ ಬಣ್ಣ ಬಣ್ಣದ ಪಿಕ್ಚರ್ಸ್ ಗಳು, ಫ್ಲಾಶ್ ಕಾರ್ಡ್ಸ್ ಗಳೆಲ್ಲ ಹೋಗ್ತಾ ಇದ್ದಾಗ ತುಂಬಾ ಈಸಿಯಾಗಿ ಗ್ರಾಸ್ಪ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಕಾರಣಕ್ಕೆ ಗೇಮಿಫಿಕೇಶನ್ ಕೂಡ ನಾವು ಆಡ್ ಮಾಡಿರ್ತೀವಿ. ಈಗ ಸದ್ಯಕ್ಕೆ ನಾವು ಮೊದಲು ಸಿಮ್ಯುಲೇಷನ್ ವಿಭಾಗದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಒಳ್ಳೆಯ ಒಂದು ಶ್ರೇಷ್ಠವಾದಂತಹ ಕಾನ್ಸೆಪ್ಟ್ ಶಕ್ತಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಶಕ್ತಿ ಎಸ್ಪೆಷಲಿ ಟೀಚರ್ಸ್ ಗಳಿಗೆ ತುಂಬಾ ಮುಖ್ಯ ಅಲ್ವಾ? ಆದ್ರಿಂದ ಶಕ್ತಿಯ ಸ್ವರೂಪಗಳ ಬಗ್ಗೆ, ಮತ್ತೆ ಒಂದು ತುಂಬಾ ಪ್ರಚಲಿತವಾದಂತಹ ಮಾತಿದೆ, ಎನರ್ಜಿ ಕ್ಯಾನ್ ಐದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ. ಅಂದ್ರೆ ಶಕ್ತಿಯನ್ನ ನಾವು ಹುಟ್ಟು ಹಾಕ್ಲಿಕ್ಕೂ ಆಗಲ್ಲ, ಅದನ್ನ ವಿನಾಶ ಮಾಡ್ಲಿಕ್ಕೂ ಆಗಲ್ಲ, ಆದ್ರೆ ಅದು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ರೂಪಾಂತರಗೊಳಿಸ್ತಾ ಹೋಗಬಹುದು ಅನ್ನುವಂತಹ ಮಾತಿದೆ. ಸೊ ಅದಕ್ಕೆ ಅನ್ವಯವಾಗುವಂತಹ ಸಿಮ್ಯುಲೇಷನ್ ಒಂದನ್ನ ನೋಡೋಣ. ಮೊದಲನೇದಾಗಿ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೇನೆ. ಎಲ್ಲಾರ್ಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ಕಾಣ್ತಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ತಿಳಿಸಬಹುದು. ಚಾಟ್ ಬಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆ ಅಥವಾ ಇಲ್ಲ ಅಂತ ತಿಳಿಸಿ ಹೇಳ್ಬಹುದು. ಸೊ ಈಗ ಮೊದಲನೇದಾಗಿ ಫಾರ್ಮ್ಸ್ ಆಫ್ ಎನರ್ಜಿ ಅಂಡ್ ಚೇಂಜಸ್, ಶಕ್ತಿಯ ಆಕಾರಗಳು ಮತ್ತು ಅದರಲ್ಲಾಗುವಂತಹ ಬದಲಾವಣೆಗಳ ಕುರಿತು ಇರುವಂತಹ ಸಿಮ್ಯುಲೇಷನ್ ಅನ್ನ ನೋಡೋಣ. ಇಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರು ಸಹ ಇರಬಹುದು. ಸೊ ಅವ್ರಿಗೂ ಕೂಡ ನಾನು ಅರ್ಥೈಸೋ ಹಾಗೆ ಹೇಳೋದಾದ್ರೆ, ಶಕ್ತಿಯ ಆಕಾರದ ಕುರಿತು ಇರುವಂತಹ ಈ ಒಂದು ಸಿಮ್ಯುಲೇಷನ್ ಅಲ್ಲಿ ನಾವು ಪೇಟ್ ಅನ್ನುವಂತಹ ವೆಬ್ಸೈಟ್ ಅಲ್ಲಿ ಈ ಸಿಮ್ಯುಲೇಷನ್ ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಎನರ್ಜಿ ಫಾರ್ಮ್ಸ್ ಅಂಡ್ ಚೇಂಜಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ ಅಂಡ್ ಹೌ ದೇ ಟ್ರಾನ್ಸ್ಫರ್ ಫ್ರಮ್ ಒನ್ ಟು ಅನದರ್. ಒಂದು ಶಕ್ತಿಯಿಂದ ಮತ್ತೊಂದು ಶಕ್ತಿಗೆ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗಬಹುದು. ಇಟ್ ಫೋಕಸಸ್ ಆನ್ ಮೆಕ್ಯಾನಿಕಲ್, electrical, chemical and light energy, demonstrating how these forms can be converted and transferred. And the simulation also helps on visualizing the concept like energy transfer and the conservation of energy. ಸೊ ಈಗ ಫಾರ್ಮ್ಸ್ ಆಫ್ ಎನರ್ಜಿ ನಾ ಹೇಳ್ದಂಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕೆಮಿಕಲ್ ಅಂಡ್ ಲೈಟ್ ಎನರ್ಜಿ ಇದೆ.
It shows how energy can be converted from one form to another, such as mechanical energy to electrical energy or light energy to chemical energy. Okay, and also we can observe how energy moves from one object or system to another, and the simulation visually demonstrate that energy is not lost during transformation but rather converted from one form to another. So in this visual learning we shall learn about the energy and its behavior. ಸೊ ಈಗ ಮೊದಲನೇದಾಗಿ ನೀವಿಲ್ಲಿ ಕಾಣ್ತಾ ಇರಬಹುದು, ವಿ ಸಿ ಹಿಯರ್ ದ ಎನರ್ಜಿ ಸಿಂಬಲ್ಸ್. ಈ ತರ ಒಂದು ಥರ್ಮೋಮೀಟರ್ ಇದೆ, ಐರನ್ ಇದೆ, ಉಷ್ಣ ಇದೆ, ಐರನ್ ಇದೆ, ಕಬ್ಬಿಣ ಇದೆ, ಬ್ರಿಕ್ ಇಟ್ಟಿಗೆ ಇದೆ, ಇಲ್ಲಿ ಹೀಟರ್ಸ್ ಗಳಿದೆ, ಇಲ್ಲಿ ಉಷ್ಣತೆಯನ್ನ ಅಥವಾ ತಂಪನ್ನ ನಾವು ತರಬಹುದು. ವಿ ಹ್ಯಾವ್ ಅ ಬರ್ನರ್ ಹಿಯರ್ ವಿತ್ ಹೀಟ್ ಅಂಡ್ ಕೋಲ್ಡ್. ವಿ ಹ್ಯಾವ್ ವಾಟರ್, ನೀರಿದೆ, ಆಲಿವ್ ಆಯಿಲ್, ಆಲಿವ್ ಎಣ್ಣೆ ಇದೆ, ಈ ರೀತಿಯ ಹಾಗೆ ಇದೆ. ಇಲ್ಲಿ ನಾವು ಎನರ್ಜಿ ಸಿಂಬಲ್ಸ್ ನ ಸೆಲೆಕ್ಟ್ ಮಾಡಿದಾಗ ಇವೆಲ್ಲದರಲ್ಲೂ ಈ ಅಂತ ಎನರ್ಜಿಯನ್ನ ನಾವು ಕಾಣ್ತಾ ಹೋಗಬಹುದು. ಅದೇ ರೀತಿ ಹೀಟರ್ಸ್ ಗಳನ್ನು ಕೂಡ ಲಿಂಕ್ ಮಾಡಬಹುದು. ಒಂದೇ ಸತಿ ಎರಡು ಸಹ ಮೇಲ್ ಹೋಗಿ ಬರೋ ಹಾಗೆ ನಾವು ಮಾಡ್ತಾ ಹೋಗಬಹುದು. ಈಗ ಮೊದಲನೇದಾಗಿ ನಾನು ಎಲ್ಲದರ ಪಕ್ಕ ಈ ರೀತಿ ಥರ್ಮೋಮೀಟರ್ ನ ಇಡ್ತಾ ಹೋಗ್ತೀನಿ. ಥರ್ಮೋಮೀಟರ್ ಯಾಕೆ? ಅದ್ರಲ್ಲಿ ಇರುವಂತಹ ಒಂದು ತಾಪವನ್ನ ನಾವು ಮಾಪನವನ್ನ ಮಾಡ್ಲಿಕ್ಕೆ. ಟು ಮೆಷರ್ ದ ಟೆಂಪರೇಚರ್ ವಿ ಆರ್ ಕೀಪಿಂಗ್ ದ ಥರ್ಮೋಮೀಟರ್ adjacent to the items that is mentioned here. Firstly, we'll keep the water on the burner and also the olive oil. ನೀರು ಮತ್ತು ಆಲಿವ್ ಎಣ್ಣೆಯನ್ನ ಈ ರೀತಿ ಬರ್ನರ್ ನ ಮೇಲೆ ನಾವು ಇಡ್ತಾ ಇದೀವಿ. ಈಗ ಹೀಟ್ ನ ಚಾಲು ಮಾಡಿದಾಗ ಏನಾಗುತ್ತೆ ನೀವ್ ನೋಡ್ಬಹುದು, ಅಲ್ಲಿ ಹೀಟ್ ಮಾಲಿಕ್ಯೂಲ್ಸ್, ಎನರ್ಜಿ ಮಾಲಿಕ್ಯೂಲ್ಸ್ ಎಲ್ಲ ಮೂವ್ ಆಗ್ತಾ ಇದೆ, ಜೊತೆಗೆ ಟೆಂಪರೇಚರ್ ಅಲ್ಲೂ ಕೂಡ ರೇಸ್ ಆಗ್ತಾ ಇದೆ, ತಾಪಮಾನ ಕೂಡ ಏರಿಕೆ ಆಗ್ತಾ ಇರೋದನ್ನ ನಾವು ಕಾಣ್ತಾ ಹೋಗಬಹುದು. ನೀರಿನಲ್ಲಿ ಹಬೆ ಆಡ್ಲಿಕ್ಕೆ ಶುರುವಾಗಿದೆ, ನಿಧಾನ ಗತಿಯಲ್ಲಿ ಆ ಒಂದು ತಾಪಮಾನ ಏರ್ತಾ ಇದೆ. ಅದೇ ರೀತಿ ಆಲಿವ್ ಎಣ್ಣೆಯಲ್ಲಿ ಆಲ್ರೆಡಿ ತಾಪಮಾನ ಸಂಪೂರ್ಣವಾಗಿ ಏರ್ತಾ ಇದೆ, ಇನ್ನೇನು ಅದರಲ್ಲೂ ಕೂಡ ಹಬೆ ಆಡ್ಲಿಕ್ಕೆ ಶುರುವಾಗುತ್ತೆ. ಸೊ ವಿ ಸಿ ಇನ್ ಬೋತ್ ದ ಲಿಕ್ವಿಡ್ ಹೌ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಇಸ್ ಹ್ಯಾಪನಿಂಗ್ ಅನ್ನೋದನ್ನ ನಾವು ನೋಡ್ತಾ ಹೋಗಬಹುದು. ಓಕೆ, ದಿಸ್ ಸ್ಟಕ್. ಇದು 1 ನಿಮಿಷ ಸ್ಟಕ್ ಆಗಿದೆ. Okay, let me restart and show it again. With some technical glitch, it had got stuck. Let me restart it and put this in the burner again by selecting the energy symbols and linking the heater. You're turning on the burner, and you can see the change in the temperature. ತಾಪಮಾನದಲ್ಲಿ ಬದಲಾವಣೆ, ಅದರಲ್ಲೂ ದ್ರವ ಪದಾರ್ಥಗಳಲ್ಲಿ ಯಾವ ರೀತಿ ಈ ಒಂದು ಎನರ್ಜಿ ಅನ್ನೋದು ಶಕ್ತಿಯ ಹರಿವು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಅದೇ ರೀತಿ ಸಾಂದ್ರತೆಯನ್ನ ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗಬಹುದು. ಸೊ ಇದು ದ್ರವ ರೂಪದಲ್ಲಿ ಶಕ್ತಿಯ ಒಳಹರಿವು ಅನ್ನೋದು ಯಾವ ರೀತಿ ಆಗ್ತಾ ಹೋಗುತ್ತೆ, ಆ ಒಂದು ಶಕ್ತಿ ಹೀಟ್ ಎನರ್ಜಿ ಮೂಲಕ, ತಾಪದ ಎನರ್ಜಿ ಮೂಲಕ ಯಾವ ರೀತಿ ಅದು ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನ ಸಹ ನಾವು ನೋಡ್ತಾ ಹೋಗಬಹುದು. ಮೀನ್ವೈಲ್ ಇದು ಸ್ವಲ್ಪ ಸ್ಟಕ್ ಆಗಿದೆ ಅಷ್ಟರಲ್ಲಿ. ಓಕೆ, ಸರಿ ಹೋಯ್ತು. ಸೈದ್ಧಾಂತಿಕವಾಗಿ ಬೇರೆ ವಿಷಯಗಳನ್ನ ಮಾತಾಡೋಣ ಅಂತ ಇದ್ವಿ. ಓಕೆ, ಈಗ ಲಿಕ್ವಿಡ್ ನಲ್ಲಿ ಇದು ಯಾವ ರೀತಿ ಆಯ್ತು, ದ್ರವ ಪದಾರ್ಥದಲ್ಲಿ ಇದು ಯಾವ ರೀತಿ ಆಯ್ತು ಅಂತ ನೋಡಿದ್ವಿ ನಾವು. ಅದೇ ರೀತಿ ಘನ ಪದಾರ್ಥಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಅಂದ್ರೆ ಇನ್ ದ ಸಾಲಿಡ್ಸ್ ಹೌ ದಿಸ್ ಇಸ್ ಗೋಯಿಂಗ್ ಟು ವರ್ಕ್ ಅನ್ನೋದನ್ನ ವಿಲ್ ಸಿ. ಸೊ ಅಗೇನ್ ವಿ ಕೀಪ್ ದ ಥರ್ಮೋಮೀಟರ್ ಹಿಯರ್ adjacent to the ಸಾಲಿಡ್ಸ್, ಐರನ್ ಅಂಡ್ ದ ಬ್ರಿಕ್. ಕಬ್ಬಿಣ ಹಾಗೂ ಇಟ್ಟಿಗೆಯ ಪಕ್ಕದಲ್ಲಿ ಥರ್ಮೋಮೀಟರ್ ನ ಇಟ್ಟು ನೋಡಿದಾಗ, ಈ ರೀತಿ ಬರ್ನರ್ ನ ಆನ್ ಮಾಡಿದಾಗ ಆ ಒಂದು ಶಾಖಕ್ಕೆ ಇಲ್ಲೂ ಕೂಡ ವೇಗವಾದಂತಹ ಮೂವ್ಮೆಂಟ್ ಅನ್ನೋದು ಆಗ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಮಕ್ಳಿಗೆ ತೋರಿಸಬಹುದು ಅಥವಾ ಡ್ರಾಪ್ ಕೂಡ ಮಾಡಬಹುದು. ಈ ರೀತಿ ಕೂಲ್ ಮಾಡ್ತಾ ಹೋದಾಗ ಸರ್ ಅಂತ ಥರ್ಮೋಮೀಟರ್ ಅಲ್ಲಿ ಎನರ್ಜಿ ಅಂದ್ರೆ
ತಾಪ ಇಳಿತಾ ಇದೆ, ಎನರ್ಜಿ ಕೂಡ ಡ್ರಾಪ್ ಆಗ್ತಾ ಇದೆ. ಇದನ್ನು ಸಹ ನಾವು ಮಕ್ಕಳಿಗೆ ತೋರಿಸ್ತಾ ಹೋಗಬಹುದು. ಹಾಗೇನೆ ಈ ರೀತಿಯಾಗೂ ಕೂಡ ನಾವು ಪ್ರಯತ್ನ ಪಡಬಹುದು. ಈಗ ನೀರನ್ನ ಇಟ್ಟು, ನೀರಿನ ಒಳಗೆ ಇಟ್ಟಿಗೆಯನ್ನ ಇಟ್ಟು, ಇದು ಯಾವ ರೀತಿ ಆಗ್ತಾ ಇದೆ, ತಾಪಮಾನದ ಏರಿಕೆ ಇಳಿಕೆ ಅನ್ನೋದು ಯಾವ ರೀತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ನಾವು ಹಲವಾರು ವಿಧದಲ್ಲಿ ಇದನ್ನ ಮಕ್ಕಳಿಗೆ ತೋರಿಸ್ತಾ ಹೋಗಬಹುದು. ಒಟ್ಟಾರೆ ದ್ರವ ಪದಾರ್ಥದಲ್ಲಿ, ಘನ ಪದಾರ್ಥದಲ್ಲಿ ಈ ರೀತಿ ಎನರ್ಜಿಯ ಮೂವ್ಮೆಂಟ್ ಅನ್ನೋದು ಯಾವ ರೀತಿ ಆಗ್ತಾ ಇದೆ, ಅದರ ಸಾಂದ್ರತೆ ಹೇಗಿದೆ ಅನ್ನೋದನ್ನ ನಾವು ಈ ಸಿಮ್ಯುಲೇಷನ್ ಮೂಲಕ ಮಕ್ಕಳಿಗೆ ತೋರಿಸ್ಲಿಕ್ಕೆ ಇದು ಬಹಳ ಅನುಕೂಲಕಾರಿಯಾಗಿ ಇದೆ. ಹಾಗೇನೆ ಇದು ಮೊದಲನೆಯ ಭಾಗವಾಯಿತು, ವೇರ್ ವಿ ಸಿ ಇನ್ ದ ಲಿಕ್ವಿಡ್ ಅಂಡ್ ದ ಸಾಲಿಡ್ ಸ್ಟೇಟ್ ಹೌ ದೇರ್ ಇಸ್ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಥ್ರೂ ದ ಎನರ್ಜಿ ಸಿಂಬಲ್ಸ್ ಅಂಡ್ ದ ಥರ್ಮೋಮೀಟರ್. ಈಗ ನಾ ಆಗ್ಲೇ ಹೇಳ್ದಂಗೆ ಶಕ್ತಿಯ ಆಕಾರಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಇಲ್ಲಿ ನಾವು ಎನರ್ಜಿ ಸಿಂಬಲ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಹಲವಾರು ಶಕ್ತಿಯ ಆಕಾರಗಳನ್ನ ನೀವು ನೋಡಬಹುದು. ದೇ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ, ಥಿಂಗ್ ಲೈಕ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಥರ್ಮಲ್, ಲೈಟ್ ಅಂಡ್ ಕೆಮಿಕಲ್ ಎನರ್ಜಿ. ಸೊ ಶಕ್ತಿಯ ವಿವಿಧ ರೂಪಗಳು ಅಂದ್ರೆ ಮೆಕ್ಯಾನಿಕಲ್, ಯಾಂತ್ರಿಕ ಶಕ್ತಿ, ವಸ್ತುಗಳ ಚಲನೆ ಮತ್ತು ಸ್ಥಾನದಿಂದ ಉಂಟಾಗುವಂತಹ ಶಕ್ತಿ. ಹೀಟ್ ಎನರ್ಜಿ, ಶಾಖ ಶಕ್ತಿ, ವಸ್ತುವಿನ ಪರಮಾಣುಗಳ ಮತ್ತು ಅಣುಗಳ ಚಲನೆಯಿಂದ ಉಂಟಾಗುವ ಶಕ್ತಿ. ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಾನ್ಗಳ ಹರಿವಿನಿಂದ ಉಂಟಾಗುವಂತಹ ಶಕ್ತಿ. ಕಾಂತೀಯ ಶಕ್ತಿ, ಮ್ಯಾಗ್ನೆಟಿಕ್ ಎನರ್ಜಿ, ದಿಸ್ ಹ್ಯಾಪನ್ಸ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯ ಕ್ಷೇತ್ರದಿಂದ ಉಂಟಾಗುವಂತಹ ಶಕ್ತಿ. ಬೆಳಕಿನ ಶಕ್ತಿ, ಲೈಟ್ ಎನರ್ಜಿ, ಬೆಳಕಿನ ಕಿರಣಗಳಿಂದ ಉಂಟಾಗುವಂತಹ ಶಕ್ತಿ. ಧ್ವನಿ ಶಕ್ತಿ, ಸೌಂಡ್ ಎನರ್ಜಿ, ಧ್ವನಿ ತರಂಗಗಳಿಂದ ಉಂಟಾಗುವಂತಹ ಶಕ್ತಿ. ಇನ್ನು ರಾಸಾಯನಿಕ ಶಕ್ತಿ, ಕೆಮಿಕಲ್ ಎನರ್ಜಿ, ವಸ್ತುಗಳ ರಾಸಾಯನಿಕ ಬಂಧಗಳಲ್ಲಿ ಸಂಗ್ರಹವಾಗಿರುವಂತಹ ಶಕ್ತಿ. ಪರಮಾಣು ಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ, ಪರಮಾಣುಗಳ ನ್ಯೂಕ್ಲಿಯಸ್ಗಳಲ್ಲಿ ಸಂಗ್ರಹವಾಗಿರುವಂತಹ ಶಕ್ತಿ. ವಿಕಿರಣ ಶಕ್ತಿ, ರೇಡಿಯಂಟ್ ಎನರ್ಜಿ, ವಿದ್ಯುತ್ ಕಾಂತೀಯ ಅಲೆಗಳಲ್ಲಿರುವಂತಹ ಶಕ್ತಿ. ಇದು ಈ ರೀತಿಯಾಗಿ ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ಗ್ರಾವಿಟೇಷನಲ್ ಎನರ್ಜಿ ಸಹ ಇದೆ, ಗುರುತ್ವಾಕರ್ಷಣ ಶಕ್ತಿ, ವಸ್ತುಗಳ ಗುರುತ್ವಾಕರ್ಷಣೆಯಿಂದ ಉಂಟಾಗುವಂತಹ ಶಕ್ತಿ ಇದು. ಈಗ ಇವುಗಳ ಮಧ್ಯೆ ನಾವು ಮೊದಲನೇದಾಗಿ ಮೆಕ್ಯಾನಿಕಲ್ ಎನರ್ಜಿಯನ್ನ ನೋಡ್ತಾ ಹೋಗೋಣ. ಇಲ್ಲೊಂದು ಮಗುವನ್ನ ಕಾಣಬಹುದು. ಈ ಮಗು ಸೈಕಲ್ ನ ತುಳಿತಾ ಇದೆ ನೋಡಿ. ಈ ರೀತಿ ಮಗು ಸೈಕಲ್ ನ ತುಳಿದು ಅದ್ರಲ್ಲಿರುವಂತಹ ಎನರ್ಜಿ ಡ್ರಾಪ್ ಆಗಿ ಹೋಗ್ತಾ ಇದೆ. ಡ್ರಾಪ್ ಆಗಿ ಎಲ್ಲಿ ಹೋಗ್ತಾ ಇದೆ, ಅದು ಜನರೇಟರ್ ಮೂಲಕ ತಲುಪಿ ಈ ರೀತಿ ಹೀಟ್ ಎನರ್ಜಿ ಆಗಿ ನೀರನ್ನ ಬಿಸಿ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ಲಿಕ್ಕೆ ಆಗ್ತಾ ಇದೆ. ನೀರಿನ ತಾಪನು ನಿಧಾನವಾಗಿ ಏರ್ತಾ ಇರೋದನ್ನ ನಾವು ಗಮನಿಸಬಹುದು. ಇನ್ನು ತುಂಬಾ ಫಾಸ್ಟ್ ಆಗಿ ಮಗು ಸೈಕಲ್ ತುಳಿಲಿಕ್ಕೆ ಶುರು ಮಾಡಿದಾಗ ತುಂಬಾ ಫಾಸ್ಟ್ ಆಗಿ ಎನರ್ಜಿ ಅನ್ನೋದು ಮೂವ್ ಆಗ್ತಾ ಇದೆ, ಸಂಚಲನ ಆಗ್ತಾ ಇದೆ. ಜನರೇಟರ್ ಸಹ ತಿರುಗ್ತಾ ಇದೆ, ನೀರು ಕೂಡ ಬಿಸಿ ಆಗ್ತಾ ಇದೆ. ಸೊ ಇವಾಗ ಎಷ್ಟೋ ಸಲ ಹೀಗೆ ಆಗುತ್ತೆ. ನಾವು ಬೆಳಗ್ಗೆ ಶಾಲೆಗೆ ಬಹಳ ರೆಡಿ ಆಗ್ಬಿಟ್ಟು ನೀಟಾಗಿ ತಿಂಡಿ ಕಾಫಿ ಎಲ್ಲ ಕುಡ್ದು ಬರ್ತೀವಿ ಶಾಲೆಗೆ ಮಕ್ಳಿಗೆ ಪಾಠ ಮಾಡ್ಲಿಕ್ಕೆ. ಮಕ್ಳಿಗೆ ಪಾಠ ಮಾಡ್ತಾ 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 ಕ್ಲಾಸ್ ಇನ್ನೇನ್ ಮುಗ್ದು ಅಂದ್ರೆ ಸ್ಕೂಲ್ ಮುಗಿಯೋ ಹೊತ್ತಿಗೆ ನಾವ್ ಕಂಪ್ಲೀಟ್ ಆಗಿ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀವಿ ಅಲ್ವಾ. ನಾವ್ ಸಂಪೂರ್ಣವಾಗಿ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀವಿ, ಸುಸ್ತಾಗಿ ಹೋಗ್ಬಿಟ್ಟಿರ್ತೀವಿ, ಸಾಕಪ್ಪ ಹೋದ್ರೆ ಮನೆಗೆ ಅನ್ನೋ ರೀತಿ ಆಗ್ಬಿಟ್ಟಿರುತ್ತೆ. ಇದ್ರ ಮಧ್ಯೆ ಯಾರಾದ್ರೂ ಬಂದ್ರೆ ಏನ್ರಿ ಟೀಚರ್ಸ್ ಕೆಲ್ಸ ಅಂತೂ ಸಿಕ್ಕಾಪಟ್ಟೆ ಈಸಿ ಅಲ್ವಾ ಅಂತ ಅಂದ್ರೆ ತುಂಬಾ ಕೋಪ ಬರುತ್ತೆ. ಹೌದಾ? ನಿಮ್ಗೂ ಕೂಡ ಈ ತರ ಅನುಭವ ಆಗಿದ್ಯಾ? ಕ್ಯಾನ್ ವಿ ಹ್ಯಾವ್ ಸಮ್ ರಿಯಾಕ್ಷನ್? ಥಮ್ಸ್ ಅಪ್ ಕೊಡ್ಬಹುದು, ಎಸ್ ನೋ ಅಂತ ಹೇಳ್ಬಹುದು. ಸೊ ಎನರ್ಜಿ ಎಕ್ಸಾಸ್ಟ್ ಆಗೋದಂತೂ ಜಾಸ್ತಿ ನಮ್ಮ ವೃತ್ತಿಯಲ್ಲೇ ಅಲ್ವಾ, ಮಾತಾಡಿ ಮಾತಾಡಿ ಮಾತಾಡಿ. ಸೊ ಏನಾಗುತ್ತೆ, ನಾವು ನಮ್ಮ ಎನರ್ಜಿ ಎಲ್ಲ ಎಲ್ಲಿ ಹೋಗ್ತಾ ಇದೆ, ಅದು ಧ್ವನಿ ಎನರ್ಜಿ ಆಸ್ ಆಫ್ ನಾವು ಸೌಂಡ್ ಎನರ್ಜಿ ಆಗಿ ಅದು ಕನ್ವರ್ಟ್ ಆಗ್ತಾ ಇದೆ, ನಾವು ತಿಂದಿರುವಂತಹ ಆಹಾರ ಪದಾರ್ಥಗಳೆಲ್ಲ ಅಲ್ವಾ. ಸೊ ಕ್ಯಾನ್ ವಿ ಹ್ಯಾವ್ ಸಮ್ ರಿಯಾಕ್ಷನ್ಸ್? ರಿಯಾಕ್ಟ್ ಮಾಡಬಹುದಾ ನೀವು ಬೈ ಗಿವಿಂಗ್ ಸಮ್ ಹ್ಯಾಂಡ್ ಗೆಸ್ಚರ್ಸ್, ಥಮ್ಸ್ ಅಪ್, ಹ್ಯಾಂಡ್ಸ್ ಅಪ್ ಈ ರೀತಿ ಮಾಡ್ತಾ, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ತಾ. ಅಂಡ್ ಯು ಆಲ್ ನೋ ಆಸ್ ಅ ಟೀಚರ್ ಇಟ್ ಇಸ್ ಹೌ ಇಂಪಾರ್ಟೆಂಟ್ ಟು ಬಿ ಇಂಟರಾಕ್ಟಿವ್. ಹೌದಾ? ತುಂಬಾ ಮುಖ್ಯ ಆಗ್ತಾ ಹೋಗುತ್ತಲ್ವಾ. ಯಾರಾದ್ರೂ ಮಾತಾಡ್ಸಿದ್ರೆ ನಮ್ಮ ಒಂದು ಮಾತುಗಳಿಗೆ ಪ್ರತಿಸ್ಪಂದನೆಯನ್ನ ನೀಡ್ತಾ ಹೋದ್ರೆ. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಸಿಮ್ಯುಲೇಷನ್ ನೋಡ್ತಾ ಇದೇ ರೀತಿ ಅನ್ಸುತ್ತೆ. ಈ ಮಗು ಈಗ ನೋಡಿ ಸುಸ್ತಾಗ್ಬಿಟ್ಟು ಫೀಡ್ ಮೀ ಅಂತ ಕೇಳ್ತಾ ಇದೆ. ಸೊ ವಿ ಹ್ಯಾವ್ ಓಕೆ ಸಮ್ ರಿಯಾಕ್ಷನ್ಸ್. ಥ್ಯಾಂಕ್ ಯು ಸೋ ಮಚ್ ರಿಯಾಕ್ಟ್ ಮಾಡ್ತಿರೋಂಥವ್ರಿಗೆ. ಸೊ ಕಾಣ್ತಿದೆ ಅಲ್ಲ ಸ್ಕ್ರೀನ್ ಅಂದು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಮಗು ಹೇಳ್ತಾ ಇದೆ ಫೀಡ್ ಮೀ ಅಂತ ಕೇಳ್ತಾ ಇದೆ. ಅದಕ್ಕೆ ಸುಸ್ತಾಗಿ ಹೋಗ್ಬಿಟ್ಟಿದೆ ಸೈಕಲ್ ನ ತುಳಿದು. ಸೊ ಮತ್ತೆ ಇನ್ನೊಂದ್ಸಲ ಇದನ್ನ ನೋಡೋಣ.
ಎನರ್ಜಿ ಅನ್ನೋದು ಎನರ್ಜಿ ಸಿಂಬಲ್ಸ್ ಸೆಲೆಕ್ಟ್ ಮಾಡ್ತೀನಿ. ಸೊ ಎನರ್ಜಿ ಮೂವ್ಮೆಂಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಫಾಸ್ಟ್ ಆಗಿ ಸೈಕಲ್ ತುಳಿತಾ ತುಳಿತಾ ಮಗುವಿನಲ್ಲಿ ಇರುವಂತಹ ಆ ಒಂದು ಮೆಕ್ಯಾನಿಕಲ್ ಎನರ್ಜಿ, ಯಾಂತ್ರಿಕ ಶಕ್ತಿ, ಇಟ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಆ ರೀತಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಆ ಒಂದು ಎನರ್ಜಿ ಎಕ್ಸಾಸ್ಟ್ ಆಗಿ ಹೋಗ್ತಾ ಇಲ್ಲ. ದಟ್ ಇಸ್ ಹೌ ವಿ ಥಿಂಕ್ ಅಲ್ವಾ. ಆರ್ ಎನರ್ಜಿ ಇಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್, ನಮ್ಗೆ ಸುಸ್ತಾಗಿ ಹೋಯ್ತು, ಶಕ್ತಿ ಎಲ್ಲ ಹೋಯ್ತು ಅಂತ. ಶಕ್ತಿ ಎಲ್ಲೂ ಹೋಗಿರಲ್ಲ, ಅಲ್ಲೇ ಇರುತ್ತೆ, ಆದ್ರೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಇನ್ನೊಂದು ವಸ್ತುವಿಗೆ ಆ ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದನ್ನ ವಿ ಕಾಲ್ ಇಟ್ ಆಸ್ ಎನರ್ಜಿ ಟ್ರಾನ್ಸ್ಫರ್ಮೇಷನ್. ಸೊ ವಿ ಸಿ ಹೌ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಫಾರ್ ಎಕ್ಸಾಂಪಲ್, ಈಗ ಮೆಕ್ಯಾನಿಕಲ್ ಎನರ್ಜಿ ಗಾಟ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಆ ರೀತಿಯಾಗಿ ಹೇಗೆ ಕನ್ವರ್ಟ್ ಆಗ್ತಾ ಇದೆ ಅನ್ನೋದನ್ನ ಈ ಸಿಮ್ಯುಲೇಷನ್ ಮೂಲಕ ನೋಡಬಹುದು. ಇಷ್ಟು ಮಾತ್ರ ಅಲ್ಲ, ಈಗ ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಬಂದು ಜನರೇಟರ್ ಮೂವ್ ಆಗಕ್ಕಾಗಲ್ಲ. ಸೂರ್ಯನ ಬೆಳಕನ್ನ ಸೆರೆ ಹಿಡಿಯೋದು ಯಾವುದು? ಸೋಲಾರ್ ಪ್ಯಾನೆಲ್ಗಳು. ಸೂರ್ಯನಿಂದ ಉದ್ಭವವಾಗುವಂತಹ ಬೆಳಕಿನಿಂದ ಉಂಟಾಗುವಂತಹ ಶಕ್ತಿಯನ್ನ ನಾವು ಸೌರಶಕ್ತಿ, ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಈಗಂತೂ ಸರ್ಕಾರ ಕಡ್ಡಾಯ ಮಾಡ್ಬಿಟ್ಟಿದೆ, ಎಲ್ಲಾರ ಮನೆಗಳಲ್ಲೂ ಸೋಲಾರ್ ಚಾವಣಿ ಅನ್ನೋದು ಕಡ್ಡಾಯವಾಗಿ ಹಾಕಿಸ್ಕೊಬೇಕು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಕಾರಣ ಇಷ್ಟೇ, ಸೂರ್ಯನಿಂದ ಉತ್ಪಾದನೆ ಆಗುವಂತಹ ಬಹಳ ಫ್ರೀಯಾಗಿ ಸಿಗುವಂತಹ ಈ ಒಂದು ಎನರ್ಜಿನ ಸೋಲಾರ್ ಪ್ಯಾನೆಲ್ ಸೆರೆ ಹಿಡಿದು ಅದರಿಂದ ನಾವು ಥರ್ಮಲ್ ಎನರ್ಜಿ ಆಗಿ, ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಬಹುದು. ಇಲ್ಲಿ ನೋಡಿ, ಈ ಒಂದು ಎನರ್ಜಿ ಸಿಂಬಲ್ ನ ಹಾಕಿದಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎನರ್ಜಿ ಮೂವ್ಮೆಂಟ್ ಅನ್ನೋದು ಕ್ಷಮಿಸಿ, ಎನರ್ಜಿ ಮೂವ್ಮೆಂಟ್ ಅನ್ನೋದು ಈ ಸೋಲಾರ್ ಪ್ಯಾನೆಲ್ ಮೂಲಕ ಹೋಗ್ತಾ ಇದೆ. ತದನಂತರ ಈ ಕಾಯಿಲ್ ಇಂದ ಈ ನೀರ್ ಬಿಸಿ ಆಗ್ಲಿಕ್ಕೆ ಇದು ಸಹಾಯಕ ಆಗ್ತಾ ಇದೆ. ನೀರ್ ಮಾತ್ರ ಅಲ್ಲ, ಎಲೆಕ್ಟ್ರಿಕಲ್ ಸೋಲಾರ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಲ್ಸೋ. ಸೊ ಈ ಒಂದು ಸೋಲಾರ್ ಪ್ಯಾನೆಲ್ ಮೂಲಕ ಹೋಗ್ತಾ ಇರುವಂತಹ ಈ ಒಂದು ಎನರ್ಜಿ ಬೆಳಕಿನಾಗಿ ಪರಿವರ್ತನೆ ಆಗ್ತಾ ಇದೆ, ಲೈಟ್ ಎನರ್ಜಿ ಆಗ್ತಾ ಇದೆ, ಎಲೆಕ್ಟ್ರಿಕಲ್ ಎನರ್ಜಿ ಆಗ್ತಾ ಇದೆ. ಈ ರೀತಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಇದೇ ರೀತಿ ಇನ್ನೊಂದು ಬಲ್ಬ್ ಅನ್ನ ಸಹ ನಾವು ಇಟ್ಟು ನೋಡಬಹುದು. ಇಲ್ಲೂ ಕೂಡ ಅದು ಈ ರೀತಿಯಾಗಿ ಬಂದು ಇಲ್ಲಿಗೆ ಹೋಗಿ ಬೆಳಕಿನಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಹಾಯ ಆಗ್ತಾ ಇದೆ. ಬಟ್ ಈಗ ಮಳೆಗಾಲದಲ್ಲೂ ನಮ್ಗೆ ಬಿಸಿ ಬಿಸಿ ಸೋಲಾರ್ ನೀರ್ ಸಿಗುತ್ತಾ? ಇಲ್ಲ. ಮಳೆಗಾಲದಲ್ಲಿ ವಿಪರೀತವಾದಂತಹ ಮೋಡ ಇದ್ದಂತಹ ಸಮಯದಲ್ಲಿ ನಮ್ಗೆ ಸೋಲಾರ್ ನೀರ್ ಅಷ್ಟು ಬಿಸಿಯಾಗಿ ಬರೋದಿಲ್ಲ. ಯಾಕೆ? ಅದನ್ನ ಸಹ ನಾವು ಈ ಸಿಮ್ಯುಲೇಷನ್ ಮೂಲಕ ಮಕ್ಕಳಿಗೆ ತೋರಿಸಬಹುದು. ಈ ಮೋಡಗಳು ಈ ರೀತಿ ಅಡ್ಡ ಬಂದಾಗ ಸೂರ್ಯನಿಂದ ಬರುವಂತಹ ಶಕ್ತಿ ರಿಪೆಲ್ ಆಗಿ ಹೋಗ್ತಾ ಇರುತ್ತೆ. ಸೊ ಅದು ಸೋಲಾರ್ ಚಾವಣಿಯನ್ನ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದ್ರಿಂದ ಏನಾಗುತ್ತೆ, ಎನರ್ಜಿ ಪಾಸೇಜ್ ಅನ್ನೋದು ಕಮ್ಮಿ ಆದಾಗ ನೋಡಿ ಲೈಟ್ ಆಫ್ ಆಗಿ ಹೋಗ್ಬಿಟ್ಟಿದೆ. ಸೊ ದರ್ ಇಸ್ ನೋ ಪವರ್ ಹಿಯರ್. ಈ ರೀತಿ ಆಗುತ್ತೆ. ಸೊ ಇದನ್ನ ನಾನು ಫ್ಯಾನ್ ಮೂಲಕನೂ ತೋರಿಸಬಹುದು ನಿಮ್ಗೆ. ಒಂದು ಫ್ಯಾನ್ ಅನ್ನ ಇಟ್ಬಿಟ್ಟು ಸೋಲಾರ್ ಇಂದ ಬರ್ತಾ ಇರುವಂತಹ ಎನರ್ಜಿ, ಸೂರ್ಯನಿಂದ ಬರ್ತಿರುವಂತಹ ಎನರ್ಜಿ ಇದು ತಲುಪದೇ ಇದ್ದಾಗ ಫ್ಯಾನ್ ಅಲ್ಲಿ ಯಾವುದೇ ಮೂವ್ಮೆಂಟ್ ಇಲ್ಲ. ಆದ್ರೆ ಇಲ್ಲಿರುವಂತಹ ಮೋಡದ ಪದರವನ್ನ ನಾನು ತೆಗೆದಾಗ ಇದು ಸಂಪೂರ್ಣವಾಗಿ ಫ್ರೀ ಆಗುತ್ತೆ. ಈ ಸೋಲಾರ್ ಪ್ಯಾನಲ್ ಗಳಿಗೆಲ್ಲ ಬರ್ತಾ ಇದೆ. ಆ ಮೂಲಕ ಫ್ಯಾನ್ ಅನ್ನ ಇದು ಬಂದು ತಲುಪಿ ಫ್ಯಾನ್ ತಿರ್ಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ಈ ರೀತಿಯಾಗಿ ನಾವು ತೋರಿಸಬಹುದು ಮಕ್ಕಳಿಗೆ ಸೌರಶಕ್ತಿ ಹೇಗೆ ಬೇರೆ ಬೇರೆ ಶಕ್ತಿಗಳಾಗಿ ಪರಿವರ್ತನೆಗೊಳ್ತಾ ಇದೆ. ಹೀಟ್ ಎನರ್ಜಿ ಆಗಿ, ಥರ್ಮಲ್ ಎನರ್ಜಿ ಆಗಿ, ಲೈಟ್ ಎನರ್ಜಿ ಆಗಿ, ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಅದು ಹೇಗೆ ಪರಿವರ್ತನೆಗೊಳ್ತಾ ಇದೆ ಅಂತ ನಾವು ಈ ಒಂದು ಸಿಮ್ಯುಲೇಷನ್ ಮೂಲಕ ಮಕ್ಕಳಿಗೆ ತೋರಿಸಬಹುದು. ಅದೇ ರೀತಿ ಇಲ್ಲೊಂದು ಟೀ ಪಾಟ್ ಇದೆ. ಟೀ ಪಾಟ್ಗೆ ನಾವು ಉಷ್ಣತೆಯನ್ನ ಕೊಟ್ಟಾಗ ಅದರಿಂದ ಬರುವಂತಹ ಹಬೆ ಏನಿದೆ ನೋಡಿ, ಇಲ್ಲಿ ಹಬೆ ಕಾಣ್ತಾ ಇದೆಯಲ್ಲ, ಫ್ರಮ್ ದಟ್ ವೇಪರ್ ನಮ್ಗೆ ಸ್ಟೀಮ್ ಇಲ್ಲಿ ಜನರೇಟರ್ ಮೂವ್ ಆಗ್ತಾ ಇದೆ. ಜನರೇಟರ್ ಮೂವ್ಮೆಂಟ್ ಇಂದ ಫ್ಯಾನ್ ಕೂಡ ತಿರುಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ಈ ಮೂಲಕ ಶಕ್ತಿಯ ಆಕಾರಗಳು ಏನಾಗುತ್ತೆ, ಒಂದರಿಂದ ಮತ್ತೊಂದು ಶಕ್ತಿಯಾಗಿ ಪರಿವರ್ತನೆ ಅಥವಾ ರೂಪಾಂತರಗೊಳ್ತಾ ಇರೋದನ್ನ ನಾವು ಕಾಣ್ತಾ ಹೋಗ್ಬಹುದು. ಓಕೆ. ಸೊ ಇದು ಈ ಒಂದು ಸಿಮ್ಯುಲೇಷನ್ ಮೂಲಕ ಮಕ್ಕಳಿಗೆ ಈಗ ನೋಡಿ, ಈ ಒಂದು ಸ್ಟೀಮ್ ಇಂದ ಬಲ್ಬನ್ನ ಸಹ ನಾವು ಉರಿಸಬಹುದು. ಇದರಿಂದ ಉಂಟಾಗುವಂತಹ ಶಕ್ತಿಯ ಒಂದು ಸಂಚಲನ ಏನಿದೆ ಅದರಿಂದ ಬಲ್ಬನ್ನು ಸಹ ನಾವು ಉರಿಸ್ತಾ ಹೋಗಬಹುದು, ಬೆಳಕನ್ನ ಸಹ ನಾವು ಕಾಣ್ತಾ ಹೋಗಬಹುದು. ಸೊ ಈ ರೀತಿಯಾಗಿ ನಾವು ಮಕ್ಕಳಿಗೆ ತೋರಿಸ್ತಾ ಹೋದಾಗ ಮಕ್ಕಳು ಇದನ್ನ ಕಲೀಲಿಕ್ಕೆ, ಅರ್ಥೈಸ್ಕೊಳ್ಲಿಕ್ಕೆ ಅವ್ರಿಗೆ ಬಹಳ ಸುಲಭ ಆಗ್ತಾ ಹೋಗುತ್ತೆ. ಅಂಡ್ ಈಸಿಲಿ ನಮ್ಗೆ ಆ ಒಂದು ಕಷ್ಟನೇ ಇರೋದಿಲ್ಲ ಹೇಳ್ಕೊಡಕ್ಕೆ. ದ ಫಾರ್ಮ್ಸ್ ಆಫ್ ಎನರ್ಜಿ ದಟ್ ಚೇಂಜಸ್ ಫ್ರಮ್ ಒನ್ ಫಾರ್ಮ್ ಟು ಅನದರ್, ಒಂದರಿಂದ ಮತ್ತೊಂದು ಶಕ್ತಿ ಆಗಿ ರೂಪಾಂತರಗೊಳ್ತಾ ಇದೆ ಅನ್ನೋಂಥ ಕಾನ್ಸೆಪ್ಟ್ ಅನ್ನ ನಾವು ಈ ಸಿಮ್ಯುಲೇಷನ್ ಮೂಲಕ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಬಹಳ ಬಹಳ ಸಹಾಯಕವಾಗುತ್ತೆ ಈ ಒಂದು ಸಿಮ್ಯುಲೇಷನ್. ಸೊ ಹೋಪ್ಸೋ ಇದು ನಿಮ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ದಿಸ್ ವಾಸ್ ಒನ್ ಸಿಮ್ಯುಲೇಷನ್ ರಿಗಾರ್ಡಿಂಗ್ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ, ಫಾರ್ಮ್ಸ್ ಆಫ್ ಎನರ್ಜಿಯ ಕುರಿತಾದಂತಹ ಒಂದು ಸಿಮ್ಯುಲೇಷನ್ ಇದಾಗಿತ್ತು. ಇದೇ ರೀತಿ ವೇರಿಯಸ್ ಸಿಮ್ಯುಲೇಷನ್ಸ್ ಗಳಿರುತ್ತೆ.
ಈಗ ನಾವು ನಮ್ಮ 2ನೇ ಸಿಮ್ಯುಲೇಷನ್ ಕಡೆಗೆ ಸಾಗೋಣ. ಅದು ಸ್ವಲ್ಪ ಗಂಭೀರವಾದಂತಹ ವಿಷಯ. ನಾವೆಲ್ಲರೂ ಕೂಡ ದಿನನಿತ್ಯದ ಜೀವನದಲ್ಲಿ ಕೇಳಿಬರುವಂತಹ ವಿಷಯ. ದಟ್ ಇಸ್ ರಿಗಾರ್ಡಿಂಗ್ ಗ್ರೀನ್ ಹೌಸ್ ಎಫೆಕ್ಟ್. ಹಸಿರು ಮನೆಯ ಅನಿಲಗಳಿಂದ ಉಂಟಾಗುವಂತಹ ಎಫೆಕ್ಟ್‌ಗಳ ಕುರಿತಿರುವಂತಹ ಹಸಿರು ಮನೆ ಪರಿಣಾಮದ ಕುರಿತಿರುವಂತಹ ಕಾನ್ಸೆಪ್ಟ್ ಅನ್ನ ಒಂದು ಸಿಮ್ಯುಲೇಷನ್ ಮೂಲಕ ಕಲಿಯುವಂತಹ ಪ್ರಯತ್ನವನ್ನ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಇದ್ ಹೇಗೆ ನಮ್ಮ ಸಿಲೆಬಸ್‌ಗೆ ರಿಲೇಟ್ ಆಗುತ್ತೆ? ಯಾವ ತರ ಮಕ್ಕಳಿಗೆ ನಾವ್ ಇದನ್ನ ರಿಲೇಟ್ ಮಾಡಿ ಹೇಳ್ಬಹುದು? ಈ ಪ್ರಶ್ನೆ ಈಗ ಮೊದಲನೇದಾಗಿ ನನ್ಗೆ ಸಿಮ್ಯುಲೇಷನ್ ನೋಡಿದಾಗ ಶಿಕ್ಷಕಿಯಾಗಿ ನನ್ಗೂ ಇದೇ ರೀತಿ ಪ್ರಶ್ನೆ ಮೂಡಿತ್ತು. ಹೇಗೆ ಇದನ್ನ ರಿಲೇಟ್ ಮಾಡಬಹುದು ಅಂತ. ಈಗ ನೋಡಿ, ಈಗ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ದೆ. ಈಗ ನಮ್ಗೆ 8ನೇ ಕ್ಲಾಸ್ ಮಕ್ಳಿಗೆ ಪ್ಲಾಸ್ಟಿಕ್ ಫೈಬರ್ ಅಂಡ್ ಸಿಂಥೆಟಿಕ್ ಅಂತ ಒಂದು ಪಾಠ ಇದೆ. ಪ್ಲಾಸ್ಟಿಕ್ ಫೈಬರ್ ಅಂಡ್ ಸಿಂಥೆಟಿಕ್ ಅಂತ. ಸೊ ಆ ಒಂದು ಪಾಠ ಮಾಡ್ಬೇಕಾದ್ರೂ ಕೂಡ ನಾವು ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮಗಳ ಕುರಿತು ಮಾತಾಡ್ತಾ ಹೋಗಬಹುದು. ಅದೇ ರೀತಿ 9ನೇ ಕ್ಲಾಸ್ ಮಕ್ಕಳಿಗೆ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಂತ ಒಂದು ಪಾಠ ಇದೆ. ಫ್ರೂಟ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ. ಆ ಪಾಠವನ್ನ ಮಾಡ್ಬೇಕಾದ್ರೂ ಕೂಡ ವಿ ಕ್ಯಾನ್ ಬ್ರಿಂಗ್ ಇನ್ ದ ಕಾನ್ಸೆಪ್ಟ್ ಆಫ್ ದ ಗ್ರೀನ್ ಹೌಸ್ ಎಫೆಕ್ಟ್. ಹಾಗೇನೆ 10ನೇ ಕ್ಲಾಸ್ ಮಕ್ಕಳಿಗೆ ನಮ್ಮ ಪರಿಸರ ಅನ್ನುವಂತಹ ಒಂದು ಪಾಠ ಇದೆ. ಸೊ ಅದನ್ನ ಮಾಡ್ಬೇಕಾದ್ರೂ ಕೂಡ ನಾವು ಈ ಒಂದು ಹಸಿರು ಮನೆ ಪರಿಣಾಮಗಳ ಕುರಿತು ಅವ್ರಿಗೆ ಅರ್ಥ ಮಾಡಿಸ್ತಾ ಹೋಗಬಹುದು. ಸೊ ಇದೇನಿದು ಹಸಿರು ಮನೆ ಪರಿಣಾಮ? ನಮ್ಗೆ ಸೈದ್ಧಾಂತಿಕವಾಗಿ ಥಿಯೋರಾಟಿಕಲ್ ಆಗಿ ನಮ್ಗೆ ಗೊತ್ತಿರುತ್ತೆ. ನಾವು ಎಷ್ಟೋ ಸಲ ಮಕ್ಕಳಿಗೆ ಎಕ್ಸ್‌ಪ್ಲೇನ್ ಮಾಡಿರ್ತೀವಿ. ಆದ್ರೆ ಸಿಮ್ಯುಲೇಷನ್ ಮೂಲಕ ಅದನ್ನ ಹೇಗೆ ಅರ್ಥೈಸ್ಕೊಬಹುದು? ನಾವು ಅರ್ಥ ಮಾಡ್ಕೊಂಡಿರುವಂತಹ ಗ್ರೀನ್ ಹೌಸ್ ಎಫೆಕ್ಟ್‌ನ, ಹಸಿರು ಮನೆ ಪರಿಣಾಮವನ್ನ ಇನ್ನೂ ಸಂಕ್ಷಿಪ್ತವಾಗಿ ಮಕ್ಕಳಿಗೆ ಹೇಗೆ ತಿಳಿ ಹೇಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ. ನಾನು ಫುಲ್ ಸ್ಕ್ರೀನ್ ಮಾಡ್ತೀನಿ. ಸೊ ಈಗ ನಿಮ್ಗೆ ಕಾಣ್ತಾ ಇರ್ಬಹುದು. ಗ್ರೀನ್ ಹೌಸ್ ಎಫೆಕ್ಟ್ 3 ವಿಭಾಗದಲ್ಲಿ ಇದನ್ನ ನಾವು ಕಲಿಬಹುದು. ವೇವ್ಸ್, ತರಂಗಗಳ ಮೂಲಕ, ಫೋಟಾನ್ಸ್, ಫೋಟಾನ್ಸ್‌ಗಳ ಮೂಲಕ, ಲೇಯರ್ ಮಾಡೆಲ್, ನೆಲದ ಮೇಲಿರೋ ಪದರದ ಮೂಲಕ ನಾವ್ ಇದನ್ನ ಕಲಿತಾ ಹೋಗಬಹುದು. ಮೊದಲನೇದಾಗಿ ವೇವ್ಸ್ ಅಲ್ಲಿ ಇದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೀವು ಸೂರ್ಯನ ಕಿರಣಗಳನ್ನ ಶುರು ಮಾಡಬಹುದು. ಯು ಕ್ಯಾನ್ ಐದರ್ ಗಿವ್ ದ ಸೌಂಡ್, ಈ ರೀತಿ ಸೌಂಡ್ ಬರುತ್ತೆ. ಅಥವಾ ಯು ಕ್ಯಾನ್ ಸ್ಟಾಪ್, ಸೌಂಡ್ ಅನ್ನ ತೆಗ್ದ್ಬಿಡಬಹುದು. ನೀವು ನಿಮ್ಮ ಕ್ಲಾಸ್ಗಳಲ್ಲಿ ಈ ಪಾಠವನ್ನ ಮಾಡ್ಬೇಕಾದ್ರೆ ಸೌಂಡ್ ನ ಕೊಡ್ಬಹುದು. ಸಿನ್ಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಆನ್ಲೈನ್, ನಾನು ಮಾತಾಡೋದು ಅಷ್ಟು ಸ್ಪಷ್ಟವಾಗಿ ಕೇಳದೆ ಹೋಗಬಹುದೇನೋ ಅನ್ನೋಂತಹ ಕಾರಣಕ್ಕೆ ಅದನ್ನ ನಾನು ಟರ್ನ್ ಆಫ್ ಮಾಡಿದ್ದೀನಿ. ಓಕೆ. ಈ ರೀತಿಯಾಗಿ ಎನರ್ಜಿ ಬ್ಯಾಲೆನ್ಸ್, ಶೋ ಸರ್ಫೇಸ್ ಟೆಂಪರೇಚರ್ ಅಂದ್ರೆ ಭೂಮಿಯ ಮೇಲ್ಮೈಗಡೆ ಇರುವಂತಹ ತಾಪವನ್ನ ಅಳಿಯುವಂತದ್ದು. ಸೊ ಇದನ್ನೆಲ್ಲ ನಾವಿಲ್ಲಿ ಕಾಣ್ತಾ ಹೋಗಬಹುದು. ಇಲ್ಲಿ ಅರಿಶಿನ ಕಲರ್, ಹಳದಿ ಬಣ್ಣದ ಯೆಲ್ಲೋ ಕಲರ್ ರೇಸ್ ನ ನಾವು ಸನ್ಲೈಟ್ ಅಂತ ಕರಿತೀವಿ. ಕೆಂಪು ಬಣ್ಣದ ವೇವ್ಸ್ ನ ನಾವು ಇನ್ಫ್ರಾರೆಡ್ ರೇಸ್ ಅಥವಾ ಅತಿ ಕೆಂಪು ವಿಕಿರಣಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನ ಅರ್ಥೈಸ್ಕೊಳೋದಕ್ಕಿಂತ ಮುಂಚೆ ಗ್ರೀನ್ ಹೌಸ್ ಇಫೆಕ್ಟ್ ಬಗ್ಗೆ ನಮ್ಗೆ ತಿಳಿದಿರುವಂತಹ ಒಂದಿಷ್ಟು ವಿಷಯವನ್ನ ಹೇಳೋದಾದ್ರೆ, ಗ್ರೀನ್ ಹೌಸ್ ಎಫೆಕ್ಟ್ ಏನೋ ಒಂದು ಆಹ್, ತುಂಬಾ ನಡಿಲೇಬಾರ್ದ ಇದು ಆಗ್ಬಾರ್ದಾಗಿರುವಂತಹ ಎಫೆಕ್ಟ್ ಏನಲ್ಲ. ಇಟ್ಸ್ ಅ ವೆರಿ ನ್ಯಾಚುರಲ್ ಪ್ರೋಸೆಸ್. ನೈಸರ್ಗಿಕವಾಗಿ ಆಗುವಂತದ್ದು. ವೇರ್ ಸರ್ಟನ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಟ್ರಾಪ್ ದ ಹೀಟ್. ನಮ್ಗೆ ಗೊತ್ತಿರೋ ಹಾಗೆ ಸೂರ್ಯನ ಬೆಳಕು ಭೂಮಿಯ ಮೇಲ್ಮೈಯನ್ನ ಸ್ಪರ್ಶಿಸಿದಾಗ ಈ ವಾತಾವರಣದಲ್ಲಿರುವಂತಹ ಕೆಲವೊಂದು ಅನಿಲಗಳು ಅದನ್ನ ಟ್ರಾಪ್ ಮಾಡಿ ಹಿಡಿದಿಡುತ್ತೆ. ಸೊ ಈ ಹಿಡಿದಿಡೋದು ಎಷ್ಟು ಅವಶ್ಯಕ ಇದೆ ಅಂತ ಹೇಳಿದ್ರೆ, ದಟ್ ಮೇಕ್ಸ್ ಅರ್ತ್ ಸರ್ಫೇಸ್ ವಾರ್ಮಿಂಗ್ ಅಂಡ್ ಹ್ಯಾಬಿಟಬಲ್. ನಾವೆಲ್ಲ ಇಲ್ಲಿ ವಾಸಿಸೋಕೆ ಯೋಗ್ಯವಾಗಿ ಇರೋ ಹಾಗೆ ಒಂದು ಒಂದು ಬೆಚ್ಚನೆಯ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಇಲ್ಲಾಂದ್ರೆ ನಮ್ಮ ಭೂಮಿ ಮೇಲೆ ಬದುಕೋದು ಬಹಳ ಕಷ್ಟ ಇರುತ್ತಲ್ವಾ, ತುಂಬಾ ತಂಪಾಗಿ ಹೋಗ್ಬಿಡುತ್ತೆ. These gases, known as greenhouse gases, observe the infrared radiation emitted by Earth and re-emit in all direction, including the back to the home surface. Without this effect, the earth would be too cold to support the life. So ಇಲ್ಲಿ ಬದುಕಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇನ್ನು sunlight reaches earth. The sun's energy in the form of sunlight passes through the earth's atmosphere. ಇಲ್ಲಿ ಕಾಣಬಹುದು ನೀವು. I'll just turn this on. Okay. So the sun rays, it is going to pass the earth's atmosphere. Portion of the sunlight is absorbed by earth's surface, warming it. The warm surface then radiates some of this energy back into the atmosphere as infrared rays. As you can see here, infrared rays is being emitted. Okay.
ಸೊ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ವಾಟರ್ ವೇಪರ್, ನೀರಿನ ಆವಿ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಮೀಥೇನ್ ಅಂಡ್ ನೈಟ್ರಸ್ ಆಕ್ಸೈಡ್ ಅಬ್ಸರ್ವ್ ದಿಸ್ ಇನ್ಫ್ರಾರೆಡ್ ರೇಡಿಯೇಷನ್. These gases then re-emit the observed heat, some of which is directed back towards the Earth's surface, trapping it and warming the planet. ಸೊ ಇದು ಹಸಿರು ಮನೆಯ ಬಗ್ಗೆ ಇರುವಂತಹ ಒಂದು ಸೂಕ್ಷ್ಮವಾದಂತಹ ಪರಿಚಯ. ಕನ್ನಡ ಮಾಧ್ಯಮದವ್ರಿಗೆ ಮತ್ತೊಮ್ಮೆ ಹೇಳೋದಾದ್ರೆ, ಹಸಿರು ಮನೆ ಪರಿಣಾಮ ಅಂತ ಹೇಳಿದ್ರೆ ಭೂಮಿಯ ವಾತಾವರಣದಲ್ಲಿ ಇರುವಂತಹ ಕೆಲವು ಅನಿಲಗಳು ಸೂರ್ಯನ ಶಾಖವನ್ನ ಸೆರೆ ಹಿಡಿದು ಭೂಮಿಯ ಮೇಲ್ಮೈಯನ್ನ ಬೆಚ್ಚಗೆ ಇಡುತ್ತೆ. ಈ ಪ್ರಕ್ರಿಯೆಯ ಭೂಮಿಯ ತಾಪವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಆದರೆ ಅತಿಯಾದ್ರೆ ಯಾವ್ದಾದ್ರು ವಿಷಯನೇ ಅಲ್ವಾ? ಅತಿಯಾದ ಹಸಿರು ಅನಿಲ, ಈಗ ಇದು ಮಧ್ಯಮದಲ್ಲಿದೆ, ನಾನು ಇದನ್ನ ಅತಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇಫ್ ಐ ವುಡ್ ಇನ್ಕ್ರೀಸ್ ದಿಸ್, ಏನಾಗ್ತಾ ಇದೆ, ಏನನ್ನ ಅಬ್ಸರ್ವ್ ಮಾಡ್ತಿದ್ದೀರಾ ನೀವು? ಇಲ್ಲಿ ನೋಡಿ, ಥರ್ಮೋಮೀಟರ್ ಅಲ್ಲಿ ತಾಪವನ್ನ ಯಾವ ರೀತಿ ಏರ್ತಾ ಇದೆ ಅಂತ, ಭೂಮಿಯ ಮೇಲ್ಮೈ ಹೇಗೆ ಕೆಂಡದಂತೆ ಕೆಂಪಾಗಿದೆ ಅಂತ, ಹಾಗೂ ಈ ಅತಿ ಕೆಂಪು ವಿಕಿರಣಗಳು ಎಷ್ಟು ದೊಡ್ಡದಾಗಿದೆ ಅಂತ ಕಾಣಬಹುದಲ್ವಾ? ಈ ರೀತಿ ಆಗೋದ್ರಿಂದ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್, ಗ್ಲೋಬಲ್ ಟೆಂಪರೇಚರ್ ಏರಿಕೆ ಆಗುತ್ತೆ. ಈ ಹಸಿರು ಮನೆ ಪರಿಣಾಮ ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್ ಆಲ್ಸೋ. ಸೂರ್ಯನಿಂದ ಬರುವ ಶಾಖವು ಭೂಮಿಯ ವಾತಾವರಣವನ್ನ ಪ್ರವೇಶಿಸಿದಾಗ ಕೆಲವು ಶಾಖ ವಾತಾವರಣದಲ್ಲಿ ಇರುವ ಅನಿಲಗಳಿಂದ ಸೆರೆ ಹಿಡಿಯಲ್ಪಡುತ್ತದೆ ಮತ್ತು ಕೆಲವು ಶಾಖ ಬಾಹ್ಯಾಕಾಶಕ್ಕೆ ಮರಳುತ್ತದೆ. ಈ ರೀತಿ ಅನಿಲಗಳು, ಅಂದ್ರೆ ಹಸಿರು ಮನೆ ಅನಿಲಗಳು ಅಂತ ಕರೆಯಲಾಗುವಂತಹ ಅನಿಲಗಳು, ಲೈಕ್ ನಾ ಆಗ್ಲೇ ಹೇಳ್ದಂಗೆ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತು ಇತರವೂ ಒಳಗೊಂಡಿರುವಂತೆ ಇವುಗಳೆಲ್ಲ ಕಾರ್ಯನಿರ್ವಹಿಸೋದ್ರಿಂದ ಏನಾಗುತ್ತೆ, ಹಗಲಿನ ವೇಳೆಯಲ್ಲಿ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗಿ ಭೂಮಿಯ ಮೇಲ್ಮೈಯನ್ನ ಬೆಚ್ಚಗೆ ಇಡುತ್ತೆ. ರಾತ್ರಿಯಲ್ಲಿ ಭೂಮಿಯು ಶಾಖವನ್ನ ಬಾಹ್ಯಾಕಾಶಕ್ಕೆ ವಿಕಿರಣಗೊಳಿಸುತ್ತೆ. ಆದ್ರೆ ಈ ಒಂದು ಅನಿಲಗಳು ಅತಿ ಹೆಚ್ಚು ಇದನ್ನ ಸಂಗ್ರಹ ಮಾಡ್ತಾ ಹೋದಾಗ, ಶಾಖವನ್ನ ಹಿಡಿದಿಟ್ಕೊಂಡಾಗ ಇದರಿಂದ ಜಾಗತಿಕ ತಾಪಮಾನ ಏರಿಕೆ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್ ದ ಗ್ಲೋಬಲ್ ಟೆಂಪರೇಚರ್. ಇದು ಹವಾಮಾನ ಬದಲಾವಣೆ. ಇವಾಗೆಲ್ಲ ನಾವು ಕಾಣ್ತಾ ಹೋಗಬಹುದು ಸ್ನೇಹಿತರೆ, ಶಿಕ್ಷಕರೇ. ಏನಾಗುತ್ತೆ ಅಂದ್ರೆ ಬೇಸಿಗೆಗಾಲ ಇರುತ್ತೆ. ಬೇಸಿಗೆಗಾಲ ಅಂದ್ರೆ ಅವಾಗೆಲ್ಲ ಸಂಜೆ ಹೊತ್ತಿನಲ್ಲಿ ತಂಪಾಗಿರುವಂತಹ ಗಾಳಿ ಬೀಸೋದು. ಈಗ ನಾವು ಕಿಟಕಿನೋ ಬಾಗಿಲನ್ನೋ ತೆಗೆದ್ರೆ ಶೆಕೆ ಗಾಳಿ ಅಥವಾ ಬಿಸಿ ಗಾಳಿ ಬೀಸ್ಲಿಕ್ಕೆ ಶುರುವಾಗುತ್ತೆ. ಯಾಕಪ್ಪ ಇಷ್ಟೊಂದು ಶೆಕೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಫ್ಯಾನ್, AC ಇವೆಲ್ಲ ಬೇಕೇ ಬೇಕು ಅನ್ನೋಂತಹ ಸ್ಥಿತಿಗೆ ನಾವೆಲ್ಲ ತಲುಪಿಟ್ಟಿದ್ವಿ. ಅಥವಾ ಬೇಸಿಗೆಗಾಲದಲ್ಲಿ ಬಿಟ್ಟು ಬಿಡ್ದಂಗ್ ಬರುವಂತಹ ಮಳೆ, ರಣ ಮಳೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಳೆ. ಆ ರೀತಿ ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಹೋಗೋದು. ಹಿಮ ನದಿಗಳ ಕರಗುವಿಕೆ. ಸೊ ಹಿಮ ನದಿಗಳು ಕರಗೋದ್ರಿಂದ ಏನಾಗುತ್ತೆ, ಸಮುದ್ರದ ಮಟ್ಟ ಏರುತ್ತೆ. ಸಮುದ್ರದ ಮಟ್ಟ ಇರೋದ್ರಿಂದ ಪ್ರವಾಹದ ಭೀತಿ ಇರುತ್ತೆ. ಅಂಡ್ ಎಸ್ಪೆಷಲಿ ಪೀಪಲ್ ಹೂ ರಿಸೈಡ್ಸ್ ಇನ್ ದ ಕೋಸ್ಟಲ್ ರೀಜನ್, ಕರಾವಳಿ ಪ್ರದೇಶದಲ್ಲಿ ಇರುವಂತಹವ್ರಿಗೆ ಇದರ ಒಂದು ಬಿಸಿ ತಟ್ಟೋದು ಹೆಚ್ಚು. ವಿಪರೀತ ಹವಾಮಾನ ಪರಿಸ್ಥಿತಿಗೆ ಇವೆಲ್ಲ ಕಾರಣ ಆಗಬಹುದು. ಹಸಿರು ಮನೆ ಪರಿಣಾಮಗಳಿಂದ ಜಾಗತಿಕ ತಾಪಮಾನ ಏರಿಕೆ ಆಗುವಂತಹದ್ದು, ಇನ್ಕ್ರೀಸ್ ಇನ್ ದ ಗ್ಲೋಬಲ್ ವಾರ್ಮಿಂಗ್, ಸಮುದ್ರದ ಮಟ್ಟ ಏರಿಕೆ ಆಗುವಂತಹದ್ದು, ಹವಾಮಾನದಲ್ಲಿ ಬದಲಾವಣೆ ಆಗೋದು, ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಆಗುವಂತಹದ್ದು, ಲೈಕ್ ಡಿಫಾರೆಸ್ಟೇಷನ್, ಅರಣ್ಯ ನಾಶ, ಎಕ್ಸ್ಟೆಂಟ್ ಆಗಿರುವಂತಹ ಪ್ಲಾಂಟ್ಸ್, ಅನಿಮಲ್ಸ್, ಜೀವ ವೈವಿಧ್ಯತೆಗಳೆಲ್ಲ ನಷ್ಟ ಆಗ್ತಾ ಹೋಗೋದು, ನೀರಿನ ಕೊರತೆ ಆಗುವಂತಹದ್ದು. ಸೊ ಇಂತಹ ಸಮಸ್ಯೆಗಳನ್ನ ನಾವು ಅತಿಯಾದಂತಹ ಹಸಿರು ಮನೆ ಅನಿಲ ಶೇಖರಣೆ ಆಗೋದ್ರಿಂದ ಕಾಣ್ತಾ ಹೋಗಬಹುದು. ಇದನ್ನ ಮತ್ತಷ್ಟು ಎಫೆಕ್ಟಿವ್ ಆಗಿ ನಾವು ಮಕ್ಕಳಿಗೆ, ಇದನ್ನ ಆಗ್ಲೇ ಹೇಳ್ದಂಗೆ ಇಟ್ಸ್ ಅ ವೆರಿ ಎಫೆಕ್ಟಿವ್ ಟಾಪಿಕ್ ಅಲ್ವಾ, ತುಂಬಾ ಗಂಭೀರವಾಗಿರುವಂತಹ ವಿಷಯ. ಇದನ್ನ ನಾವು ಮಕ್ಕಳಿಗೆ ಈ ತರ ಸಿಮ್ಯುಲೇಷನ್ ಮೂಲಕ ಹೇಳಿದಾಗ ಅದು ಬಹಳ ಗಟ್ಟಿಯಾಗಿ ಅವರ ಮನಸ್ಸಿನಲ್ಲಿ ಕೂರುತ್ತೆ. ಸೊ ಒಂದು ಈ ವೇವ್ಸ್ ರೀತಿಯಲ್ಲಿ ನೀವು ನೋಡಿದ್ದು. ಈಗ ನಾನು ಈ ಗ್ರೀನ್ ಹೌಸ್ ಗ್ಯಾಸ್ ನ ಸಂಪೂರ್ಣವಾಗಿ ಕಮ್ಮಿ ಮಾಡ್ತಾ ಬರ್ತೇನೆ. ಫುಲ್ ಕಮ್ಮಿ ಮಾಡಕ್ಕಾಗಲ್ಲ, ಒಂದ್ ಸ್ವಲ್ಪನಾದ್ರೂ ಇರ್ಬೇಕು. ಆ ರೀತಿ ಇದ್ದಾಗ ಏನಾಗುತ್ತೆ, ದೇರ್ ಇಸ್ ಅ ಬ್ಯಾಲೆನ್ಸ್. ಸೂರ್ಯನ ಬೆಳಕುಗೂ ಅಲ್ಲಿ ಹೋಗ್ತಾ ಇರುವಂತಹ ಅತಿ ಕೆಂಪು ವಿಕಿರಣಕ್ಕೂ ಒಂದು ಬ್ಯಾಲೆನ್ಸ್ ಅನ್ನ ನಾವು ಕಾಣ್ತಾ ಹೋಗಬಹುದು. ಒಂದು ಮಾಡರೇಟ್ ಲೆವೆಲ್ಗೆ ನಮ್ಮ ಭೂಮಿಯ ವಾತಾವರಣ ಇರುತ್ತೆ. ಕ್ಷಮೆ ಇರ್ಲಿ. ನೆಕ್ಸ್ಟ್, ಇದೇ ರೀತಿಯಲ್ಲಿ ನಾವು ಇದನ್ನ ಫೋಟೋನ್ಸ್ ಮೂಲಕ ಕೂಡ ನೋಡ್ತಾ ಹೋಗಬಹುದು. ಸನ್ಲೈಟ್ ಬಂದು ಈ ರೀತಿ ಅರಿಶಿನ ಬಣ್ಣ ಇರುತ್ತೆ, ಇನ್ಫ್ರಾರೆಡ್ ಕೆಂಪು ಬಣ್ಣದಲ್ಲಿ ಇರುತ್ತೆ. ಎನರ್ಜಿ ಬ್ಯಾಲೆನ್ಸ್, ಫ್ಲಕ್ಸ್ ಮೀಟರ್, ಇವುಗಳ ಮೂಲಕ ಇವಾಗ ಸನ್ಲೈಟ್ ಅನ್ನ ನಾನು ಬಹಳ ನಿಧಾನವಾಗಿ ಹಾಕ್ತೇನೆ, ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಾ ಇದೆ. ಈ ಒಂದು ಸೂರ್ಯನ ಬೆಳಕು ಭೂಮಿಯ ಮೇಲ್ಮೈಯನ್ನ ಸ್ಪರ್ಶಿಸಿದಾಗ, when it is touching the surface of the earth, we can see the infrared rays ಎಷ್ಟು ವೇಗವಾಗಿ ಅದು ಹೋಗ್ತಾ ಇದೆ ಅಂತ.
ಸೊ ಇದನ್ನ ನಾನು ಇನ್ನೂ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಗ್ರೀನ್ ಹೌಸ್ ಗ್ಯಾಸ್ ನ ಜಾಸ್ತಿ ಮಾಡಿದಾಗ ಅದರ ವೇಗ ಬಹಳ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಅದಿಲ್ಲಿ ಎಕ್ಸ್ಪ್ಯಾಂಡ್ ಆಗಿ ಹೋಗ್ತಾ ಇದ್ನ ನಾವು ಫ್ಲಕ್ಸ್ ಮೀಟರ್ ಮೂಲಕ ನೋಡಬಹುದು. ಇನ್ ಅಂಡ್ ಔಟ್ ಮಧ್ಯೆ ವ್ಯತ್ಯಾಸ ಅನ್ನೋದು ಕಾಣಿಸ್ತಾ ಇದೆ. ವಾತಾವರಣದಲ್ಲಿ ಆಗ್ತಾ ಇರುವಂತಹ ಏರುಪೇರನ್ನ ಕೂಡ ನಾವು ಗಮನಿಸ್ತಾ ಹೋಗಬಹುದು. ಇದನ್ನ ಲೇಯರ್ ಮಾಡೆಲ್ ಆಗು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸಿಸ್ಟಮ್ ಮತ್ತೆ ಸ್ಟಕ್ ಆಗಿದೆ ಇಲ್ಲಿ. ಓಕೆ, ಲೇಯರ್ ಮಾಡೆಲ್ ಅಲ್ಲೂ ಇದೇ ರೀತಿ ಎನರ್ಜಿ ಬ್ಯಾಲೆನ್ಸ್ ಫ್ಲಕ್ಸ್ ಮೀಟರ್ ನ ನಾವು ಇಟ್ಕೊಂಡು ಇಂಟೆನ್ಸಿಟಿ ನಮ್ಮ ಸೂರ್ಯನ ಮೇಲೆ, ಭೂಮಿಯ ಮೇಲೆ ಇನ್ಫ್ರಾರೆಡ್ ಇವನ್ನ ನೋಡ್ತಾ ಹೋಗಬಹುದು. ಫೋಟೋನ್ಸ್ ಗಳನ್ನ ಮೋರ್ ಹಾಕಿ ಕಂಡ್ರಾ? ಈ ರೀತಿಯಾಗಿ ನಾವು ಮಕ್ಕಳಿಗೆ ಹಸಿರು ಮನೆ ಪರಿಣಾಮ ಅದು ಭೂಮಿಯನ್ನ ಹೇಗೆ ತಲುಪ್ತಾ ಇದೆ, ಭೂಮಿಯಿಂದ ವಾಪಸ್ ಹೋಗದೇ ಇರುವಂತಹ ಈ ಅನಿಲಗಳು ಅದು ಅವಶ್ಯಕ. ಭೂಮಿಯಲ್ಲಿ ಹಸಿರು ಮನೆ ಅನಿಲ ಇರೋದು ಬಹಳ ಬಹಳ ಅವಶ್ಯಕ. ಆದ್ರೆ ಅತಿ ಹೆಚ್ಚು ಸಂಗ್ರಹಣೆ ಆದಾಗ ಇದರಿಂದ ಉಂಟಾಗ್ತಿರುವಂತಹ ಸಮಸ್ಯೆಗಳನ್ನ ನಾವು ಮಕ್ಕಳಿಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ದ ಸಿಮ್ಯುಲೇಷನ್. ಆದ್ರಿಂದ ಇದು ಹಸಿರು ಮನೆ ಅನಿಲ ಕುರಿತಾದಂತಹ ಒಂದು ಸಿಮ್ಯುಲೇಷನ್ ಆಗಿತ್ತು. ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈಗ ಸ್ವಲ್ಪ ಗಂಭೀರವಾದಂತಹ ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಈಗ ನೆಕ್ಸ್ಟ್ ಒಂದು ಬಹಳ ಸಿಂಪಲ್ ಆಗಿರುವಂತಹ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಆಟ ಆಡ್ತಾ ಇದ್ದಂತಹ ಒಂದು ಆಟವನ್ನ ನಾವು ಸಿಮ್ಯುಲೇಷನ್ ಮೂಲಕ ಮಕ್ಕಳಿಗೆ ಪರಿಚಯಿಸಬಹುದು. ಅಂಡ್ ಇದನ್ನ ಪರಿಚಯಿಸ್ತಾ ಮೋನೋಕ್ರೊಮಾಟಿಕ್ ಲೈಟ್ ಏಕವರ್ಣದ ಬೆಳಕನ್ನ ಕೂಡ ಅವ್ರಿಗೆ ನಾವು ತಿಳಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗಬಹುದು. ಕನ್ನಡದಲ್ಲಿ ಒಂದು ಗೀತೆ ಇದೆ, ಏಳು ಸ್ವರವು ಸೇರಿ ಸಂಗೀತವಾಯಿತು, ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ. ಅವೆಲ್ಲ ಚಿಕ್ಕವರಿದ್ದಾಗ ಈ ಹಾಡ್ಮೇಲೆ ಬಹಳಷ್ಟು ಸಂಶಯ ಉಂಟಾಗೋದು. ಏನಿದು ಏಳು ಬಣ್ಣ ಸೇರಿ ಬಿಳಿಯ ಬಣ್ಣ ಅಂತ ಹೇಳ್ತಾ ಇದ್ರಲ್ಲ, ಹೇಗ್ ಸಾಧ್ಯ ಇದು ಅಂತ ಅನ್ಸೋದು. ಸೊ ಅದನ್ನ ಈ ಒಂದು ಗೀತೆ ಅಂತ ಹೇಳ್ತೀವಿ, ಒಂದು ಸಿಮ್ಯುಲೇಷನ್ ಮೂಲಕ ನಾವು ನೋಡ್ತಾ ಹೋಗೋಣ. ಈ ಒಂದು ಸಿಮ್ಯುಲೇಷನ್ ನ ಹೆಸರು ಕಲರ್ ವಿಷನ್ ಅಂತ. ಇಲ್ಲಿ ಸಿಂಗಲ್ ಬಲ್ಬ್ ಇದೆ ಮತ್ತೆ ಬೇರೆ ಬೇರೆ ಬಣ್ಣದ ಬಲ್ಬ್ ಗಳಿದೆ, RGB ಬಲ್ಬ್ಸ್ ಗಳಿದೆ. ಮೊದಲು ಸಿಂಗಲ್ ಬಲ್ಬ್ ಕಡೆಗೆ ಹೋಗೋಣ. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ನೀವು ಒಬ್ಬ ವ್ಯಕ್ತಿಯನ್ನ ಕಾಣಬಹುದು. ಇದನ್ನ ಈ ರೀತಿಯಾಗಾದ್ರೂ ನೋಡಬಹುದು ಅಥವಾ ಈ ರೀತಿಯಾಗಾದ್ರೂ ನಾವು ನೋಡಬಹುದು. ಸೊ ಈ ರೀತಿಯಾಗಿ ಹೋದಾಗ ನಮ್ಮ ದೇಹದ ಸೆನ್ಸರಿ ಪಾರ್ಟ್, ಸಂವೇದನಶೀಲದ ಭಾಗ ಕಣ್ಣು ಮಿದುಳಿಗೆ ಕನೆಕ್ಟ್ ಆಗಿದೆ. ಇದರಿಂದ ವಿಷಯಗಳ ರವಾನೆಗಳು ಎರಡೂ ಕಡೆಯಿಂದ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ವ್ಯಕ್ತಿ ಯಾವುದೇ ಬಣ್ಣಗಳಿಂದ ದೂರ ಇದ್ದಾನೆ, ಯಾವುದೇ ಬಣ್ಣಗಳ ಪ್ರಯೋಗ ಇಲ್ಲ ಆಗಿಲ್ಲ. ಸೊ ದಟ್ ಅವನ ಮೆದುಳು ಯಾವ ಬಣ್ಣ ಅಂತ ಗ್ರಹಿಸ್ತಾ ಇದೆ, ಡಾರ್ಕ್ ಬ್ಲಾಕ್. ಸೊ ಆದ್ರಿಂದ ಇನ್ ದ ಆಬ್ಸೆನ್ಸ್ ಆಫ್ ಲೈಟ್ ವಿ ಆಲ್ ಆರ್ ಇನ್ ಡಾರ್ಕ್. ಬಣ್ಣಗಳ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಕತ್ತಲೆಯಲ್ಲಿ ಇದ್ದೀವಿ ಅನ್ನೋದು ಅಂತ ನಮ್ಗೆ ಈ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಈಗ ಆತನಿಗೆ ಒಂದು ಮೋನೋಕ್ರೊಮಾಟಿಕ್ ಏಕವರ್ಣದ ಬೆಳಕನ್ನ ಹಾಕಿದಾಗ, ಬಿಳಿಯ ಬಣ್ಣದ ಬೆಳಕನ್ನ ಹಾಕಿದಾಗ ಅವನ ಕಣ್ಣು ಗ್ರಹಿಸ್ತಾ ಇರುವಂತಹ ಬಣ್ಣ ಬಿಳಿಯ ಬಣ್ಣ ಆಗಿರುತ್ತೆ. ಇದನ್ನ ಈ ರೀತಿ ಆದ್ರೂ ಹಾಕಬಹುದು, ಅಥವಾ ಇಲ್ಲಿ ನೋಡಿ ಎಷ್ಟೊಂದು ಬಣ್ಣಗಳು ನಮ್ಮ ಹಾಡ್ನಲ್ಲಿರೋ ಹಾಗೆ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯ್ತು ಅಂತ ಎಷ್ಟೋ ಬಣ್ಣಗಳ ರೂಪದಲ್ಲೂ ಅವನ ಕಣ್ಣು ಗ್ರಹಿಸ್ತಾ ಇರೋದು ಬಿಳಿಯ ಬಣ್ಣನೇ. ಅಥವಾ ಮೊನೋಕ್ರೊಮಾಟಿಕ್ ಲೈಟ್ ಏಕವರ್ಣದ ಬೆಳಕಿನಲ್ಲೂ ಕೂಡ ಬಿಳಿಯ ಬಣ್ಣವನ್ನೇ ಆತನ ಕಣ್ಣು ಗ್ರಹಿಸ್ತಾ ಇರೋದು. ಈಗ ಈ ಒಂದು ಮೊನೋಕ್ರೊಮಾಟಿಕ್ ಲೈಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಬಿಳಿಯ ಬಣ್ಣದ ಬಗ್ಗೆ ನಾವು ಮಾತಾಡೋದಾದ್ರೆ, monochromatic light refers to the light that contains only one specific wavelength or color. In essence, it's lights composed of photons oscillating at the same frequency, resulting in pure single color appearance. This contrasts with white
light which is a mixture of various wavelength that create a spectrum of colors. ಏಕವರ್ಣದ ಬೆಳಕು ಅಂತ ಹೇಳಿದ್ರೆ ಕೇವಲ ಒಂದು ಬಣ್ಣ ಅಥವಾ ತರಂಗಾಂತರದ ಬೆಳಕು. ಇದು ಮೂಲಭೂತವಾಗಿ ಒಂದು ಬಣ್ಣ ಅಥವಾ ತರಂಗಾಂತರದ ವಿದ್ಯುತ್ ಕಾಂತೀಯ ವಿಕಿರಣವಾಗಿದೆ. ಅಂಡ್ ಈ ಏಕವರ್ಣದ ಬೆಳಕನ್ನ ನಾವು ನಮ್ಮ ತಂತ್ರಜ್ಞಾನದಲ್ಲಿ ಬಹಳ ಮುಖ್ಯವಾಗಿ ಲೇಸರ್ ತಂತ್ರಜ್ಞಾನದಲ್ಲಿ ಬಳಸ್ತೀವಿ. ಮತ್ತೆ ದೃಗ್ವಿಜ್ಞಾನ ಸಂವಹನ ಮತ್ತು ವಿಧಿವಿಜ್ಞಾನದಲ್ಲೂ ಕೂಡ ನಾವು ಈ ಒಂದು ಏಕವರ್ಣದ ಬೆಳಕನ್ನ ಬಳಸ್ತಾ ಹೋಗ್ತೀವಿ. ಸೊ ನೀವಿಲ್ಲಿ ಕಾಣ್ತಾ ಇರೋ ಹಾಗೆ ಆತನ ವ್ಯಕ್ತಿಗೆ ನಾವು ಟಾರ್ಚ್ ನಲ್ಲಿ ಕಣ್ಣಿಗೆ ನಾವು ಬಿಳಿಯ ಬಣ್ಣವನ್ನ ಬಿಟ್ಟಾಗ ಅದೇ ಆತನಿಗೆ ಕಾಣುತ್ತೆ. ಇಲ್ಲಿ ಬೇರೆಯ ಬಣ್ಣಗಳನ್ನ ಸಹ ನಾವು ಬಿಡ್ಬೋದು. ಅರ್ಶನ ಬಿಟ್ಟಾಗ ಅರ್ಶನ, ಕೇಸರಿ ಬಿಟ್ಟಾಗ ಕೇಸರಿ, ಕೆಂಪು, ಗಾಢ ಕೆಂಪು, ಹಸಿರು, ನೀಲಿ, ಡಾರ್ಕ್ ನೀಲಿ, ನೇರಳೆ ಈ ರೀತಿ ಬಣ್ಣಗಳನ್ನ ಆತ ಕಣ್ಣು ಗ್ರಹಿಸ್ತಾ ಹೋಗುತ್ತೆ. ಈಗ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಇಲ್ಲೊಂದು ಫಿಲ್ಟರ್ ಇಟ್ಟೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಯಾವ ಬಣ್ಣ ಇದೆ? ನೇರಳೆ ಬಣ್ಣ. ಈ ಫಿಲ್ಟರ್ ಯಾವ ಬಣ್ಣ ಇದೆ? ಅರಿಶಿನ. ಅವ್ನಿಗೆ ಯಾವ್ದೇ ಬಣ್ಣ ಕಾಣಿಸ್ತಿಲ್ಲ. ಅಗೇನ್ ಹೀಸ್ ಇನ್ ಡಾರ್ಕ್. ಎಷ್ಟೋ ಸಲ ಏನಾಗುತ್ತೆ, ನಮ್ಗೆ ಈ ಕಣ್ಣಿನ ಆಪರೇಷನ್ ಏನಾದ್ರು ಆದಾಗ ಒಂದು ಸ್ಪೆಕ್ಸ್ ಕೊಡ್ತಾರೆ, ಕಪ್ಪು ಬಣ್ಣದ ಸ್ಪೆಕ್ಸ್ ಅನ್ನ ಕೊಡ್ತಾರೆ ಕಣ್ಣಿಗೆ ಹಾಕ್ಬೇಕು ಅಂತ. ಸೊ ಆ ಸ್ಪೆಕ್ಸ್ ಹಾಕಿದಾಗ ನಮ್ಗೆ ಕಾಣೋದೆಲ್ಲವೂ ಕೂಡ ಕಪ್ಪೆ ಆಗಿರುತ್ತಲ್ವಾ. ಕಪ್ಪೆ ಅಂದ್ರೆ ದ ಡಾಮಿನೆನ್ಸ್ ಆಫ್ ಡಾರ್ಕ್ ಕಲರ್ ಇಸ್ ಹೈ. ಅದೇ ರೀತಿ ರೋಸ್ ಕಲರ್ ಸ್ಪೆಕ್ಸ್ ಗಾಗಲ್ಸ್ ಗಳನ್ನ ಅಥವಾ ಶೇಡ್ಸ್ ಗಳನ್ನ ಹಾಕಿರ್ತೀವಿ ನಾವು, ಕೆಂಪು ಬಣ್ಣದ್ದು, ಹಳದಿ ಬಣ್ಣದ್ದು. ಆಗೆಲ್ಲ ನಾವು ಕಾಣುವಂಥದ್ದೆಲ್ಲ ಪ್ರತ್ಯೇಕವಾಗಿ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣವೇ. ಆ ಒಂದು ಬಣ್ಣದ ಡಾಮಿನೆನ್ಸೇ ಜಾಸ್ತಿ ಇರುತ್ತಲ್ವಾ. ಅದನ್ನು ಕೂಡ ನಾವಿಲ್ಲಿ ಅರ್ಥೈಸ್ಕೊಂತ ಹೋಗಬಹುದು. ಈಗ ಫಾರ್ ಎಕ್ಸಾಂಪಲ್ ಈತ ಒಂದು ಶೇಡ್ಸ್ ಫಿಲ್ಟರ್ ಹಾಕಿದಾನೆ. ಸೊ ಆದ್ರಿಂದ ನೇರಳೆ ಬಣ್ಣ ಕಾಣ್ತಿಲ್ಲ. ಆದ್ರೆ ಅರಿಶಿನ ಬಣ್ಣ ಹಾಕಿದ್ರೆ, ಹಳದಿ ಬಣ್ಣ ಹಾಕಿದ್ರೆ ಈ ನೀಟಾಗಿ ಆತ ಗುರ್ತಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವನ್ ವಿತ್ ದ ವೇರಿಯನ್ಸ್ ಆಫ್ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಯಾವುದೇ ಲೈಟ್ ಗಳನ್ನ ಹಾಕಿದ್ರು ಕೂಡ ಆತನ್ಗೆ ಕಾಣಿಸ್ತಾ ಇದೆ ನೋಡಿ. ಅಪ್ ಲೈಟ್ ಆರೆಂಜ್ ವರ್ಗೂ ಆತನ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಫಿಲ್ಟರ್ ಕಲರ್ ಗಳನ್ನ ಕೂಡ ನಾವು ಬದಲಾಯಿಸ್ತಾ ಹೋಗಬಹುದು. ಈ ಕೆಂಪು ಬಣ್ಣದ ಫ್ಯಾಮಿಲಿದ್ ಹಾಕಿದ್ರೆ ಕೆಂಪು ಬಣ್ಣದ. ಒಟ್ಟಾರೆ ಫಿಲ್ಟರ್ ಅಲ್ಲಿ ಯಾವ ಬಣ್ಣ ಇದೆಯೋ ಆ ಬಣ್ಣದ ಫ್ಯಾಮಿಲಿಗೆ ಸೇರಿದಂತ, ಅದೇ ಪರಂಪರೆಗೆ ಸೇರಿದಂತಹ ಬೇರೆಯ ಬಣ್ಣಗಳು ಅಂದ್ರೆ ಅದೇ ಒಂದು ಫ್ಯಾಮಿಲಿ ಲೈಟ್ ಗ್ರೀನ್ ಅವೆಲ್ಲ ಗ್ರೀನ್ ಫ್ಯಾಮಿಲಿಗೆ ಸೇರಿರುತ್ತಲ್ವಾ. ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್, ಪ್ಯಾರೆಟ್ ಗ್ರೀನ್ ಆತರ ಹಾಕ್ತಾ ಹೋದಾಗ ಕಣ್ಣು ಅದನ್ನ ಗ್ರಹಿಸ್ಲಿಕ್ಕೆ ಶುರು ಮಾಡುತ್ತೆ. ನೋಡಿ ಈ ಗ್ರೀನ್ ಹಾಕಿ ನಾನಿಲ್ಲಿ ಗ್ರೀನ್ ಸೆಲೆಕ್ಟ್ ಮಾಡ್ತಾ ಹೋದಾಗ ಅದರ ಒಂದು ಫ್ಯಾಮಿಲಿ ವೆರೈಟಿಗೆ ಸೇರುವಂತಹ ಬಣ್ಣಗಳನ್ನ ಆ ಕಣ್ಣು ಗ್ರಹಿಸ್ಲಿಕ್ಕೆ ಈ ಒಂದು ಸಿಮ್ಯುಲೇಷನ್ ಮೂಲಕ ಸಾಧ್ಯ ಆಗ್ತಾ ಹೋಗುತ್ತೆ. ಇದನ್ನು ನಾನು ಈ ರೀತಿನೂ ತೋರಿಸಬಹುದು. ಕಲರ್ಸ್ ಗಳಲ್ಲೂ ಫೋಟಾನ್ಸ್ ಗಳಲ್ಲೂ ನಾನು ತೋರಿಸ್ತಾ ಹೋಗಬಹುದು. ಸೊ ಈ ತರವಾಗಿ ನಾವು ಲೈಟ್ ಅನ್ನ ನೋಡ್ತಾ ಹೋಗಬಹುದು. ನೆಕ್ಸ್ಟ್ ಇದೇ ಟಾಪಿಕ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ, ದಟ್ ಇಸ್ RGB. RGB ಅಂದ್ರೆ ರೆಡ್, ಗ್ರೀನ್, ಬ್ಲೂ ಅಂತ. ಕೆಂಪು, ಹಸಿರು, ನೀಲಿ. ಸೊ ಈಗ ಈತನ್ಗೆ ನಾನಿಲ್ಲಿ ಕೆಂಪು ಬಣ್ಣವನ್ನ ಹಾಕಿದಾಗ ಆತನ ಕಣ್ಣು ಗ್ರಹಿಸ್ತಾ ಇರುವಂತಹ ಬಣ್ಣ ಕೆಂಪು. ಹಸಿರು ಬಣ್ಣವನ್ನ ಹಾಕಿದಾಗ ಆತನ ಕಣ್ಣು ಗ್ರಹಿಸ್ತಾ ಇರುವಂತಹ ಬಣ್ಣ ಹಸಿರು. ನೀಲಿ ಬಣ್ಣ ಹಾಕಿದಾಗ ಆತನ ಕಣ್ಣು ಗ್ರಹಿಸ್ತಾ ಇರುವಂತಹ ಬಣ್ಣ ನೀಲಿ. ಓಕೆ, ಈ ರೀತಿಯಾಗಿ ಇದು ಇರುತ್ತೆ. ಸೊ ಈಗ ನೀವ್ ಕೇಳಬಹುದು, ಏನಿದು ಕೆಂಪು, ಹಸಿರು, ನೀಲಿ, ಬರೀ ಈ ಮೂರೇ ಬಣ್ಣ ಇದೆಯಲ್ಲ, ಬೇರೆ ಬಣ್ಣಗಳೆಲ್ಲ ಏನಾಯ್ತು ಅಂತ ಅನ್ಬಿಟ್ಟು. ಸೊ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ, ದ ಪ್ರೈಮರಿ ಕಲರ್ಸ್ ಆರ್ ಜನರಲಿ ಅಲ್ಲ, ರೆಡ್, ಗ್ರೀನ್, ಬ್ಲೂ. ಪ್ರೈಮರಿ ಕಲರ್ಸ್ ಪ್ರಾಥಮಿಕ ಬಣ್ಣಗಳು ಅಂದ್ರೆ ಕೆಂಪು, ಹಸಿರು, ನೀಲಿ. ಈ ಮೂರು ಬಣ್ಣವನ್ನ ನಾವು ಪ್ರೈಮರಿ ಕಲರ್ಸ್ ಆರ್ ಪ್ರಾಥಮಿಕ ಬಣ್ಣಗಳು ಅಂತ ಕರಿತೀವಿ. ಹಾಗಾದ್ರೆ ಹಳದಿ ಬಣ್ಣ, ನೇರಳೆ ಬಣ್ಣ, ಕಿತ್ತಳೆ ಬಣ್ಣ, ಗುಲಾಬಿ ಬಣ್ಣ, ವಾಟ್ ಅಬೌಟ್ ಪಿಂಕ್, ಬ್ಲೂ, ಸ್ಕೈ ಬ್ಲೂ, ಯೆಲ್ಲೋ ಕಲರ್, ಇವೆಲ್ಲ ಏನಾಯ್ತು ಅಂತ ಹೇಳಿದಾಗ the combination of one or more primary colors will give the secondary colors. ಒಂದಕ್ಕಿಂತ ಹೆಚ್ಚು ಪ್ರಾಥಮಿಕ ಬಣ್ಣಗಳಿಂದ ಹುಟ್ಟೋದೆ ದ್ವಿತೀಯ ಶ್ರೇಣಿಯ ಬಣ್ಣಗಳು. ಉದಾಹರಣೆಗೆ ಕೆಂಪು ಬಣ್ಣ ಮತ್ತೆ ಹಸಿರು ಬಣ್ಣ. ಇವೆರಡನ್ನ ಮಿಶ್ರಣ ಮಾಡಿದಾಗ ನಮ್ಗೆ ಸಿಗ್ತಾ ಇರೋದು ಯಾವ ಬಣ್ಣ? ಹಳದಿ ಬಣ್ಣ. ಓಕೆ, ವಿ ಆರ್ ಗೆಟ್ಟಿಂಗ್ ದ ಯೆಲ್ಲೋ ಕಲರ್ ವೆನ್ ವಿ ಮಿಕ್ಸ್ ರೆಡ್ ಅಂಡ್ ಗ್ರೀನ್ ಕಲರ್. ಇದರಿಂದ ನಾವೇನ್ ಅರ್ಥ ಮಾಡ್ಕೊಂತ ಹೋಗಬಹುದು? ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಪೇಂಟ್ ಮಾಡ್ತಾ ಇದ್ದೆ ಅಥವಾ ಈಗ್ಲೂ ಮಾಡುವಂತಹ ಹವ್ಯಾಸಗಳು ಇರ್ಬೋದು.
ಹಾಗಿದ್ದಾಗ ವಿ ನ್ಯೂ ಅಬೌಟ್ ದ ಮಿಕ್ಸ್ಚರ್ ಆಫ್ ಕಲರ್ಸ್. ಎರಡು ಬಣ್ಣಗಳನ್ನ ಮಿಕ್ಸ್ ಮಾಡಿದಾಗ ನಮ್ಗೆ ಬೇರೆದೇ ಬಣ್ಣ ಸಿಗುತ್ತೆ ಅನ್ನೋದು ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ಸೊ ಅದೇ ರೀತಿ ಈಗ ಕೆಂಪು ಮತ್ತೆ ನೀಲಿ ಬಣ್ಣವನ್ನ ನಾನು ಮಿಕ್ಸ್ ಮಾಡಿದಾಗ ನನಗೆ ಸಿಗ್ತಾ ಇರೋದು ಯಾವ ಬಣ್ಣ? ನೇರಳೆ ಬಣ್ಣ, ತಿಳಿಯಾದ ನೇರಳೆ ಬಣ್ಣ ಸಿಗ್ತಾ ಇದೆ. ಇದ್ರಲ್ಲಿ ಈ ನೀಲಿಯನ್ನ ಸ್ವಲ್ಪ ಕಮ್ಮಿ ಮಾಡ್ತೀನಿ ನಾನು, ಆಗ ಗುಲಾಬಿ ಬಣ್ಣ, ಪಿಂಕ್ ಕಲರ್ ಸಿಗ್ತಾ ಇದೆ. ಸೊ ಈ ರೀತಿ ನಾವು ಮಕ್ಕಳಿಗೆ ಬಹಳ ಅಟ್ರಾಕ್ಟಿವ್ ಆಗಿರೋ ಹಾಗೆ ಗೇಮ್ಸ್ ಗಳನ್ನ ಕೂಡ ಆಡಿಸ್ತಾ ಹೋಗಬಹುದು. ಸರಿ, ಈಗ ಕೆಂಪನ್ನ ಸಹ ನಾನು ಕಮ್ಮಿ ಮಾಡ್ತೀನಿ, ಆಗ ನನ್ಗೆ ನೇರಳೆ ಬಣ್ಣ, ಪರ್ಪಲ್ ಕಲರ್ ಸಿಗ್ತಾ ಇದೆ. ಬ್ಲೂನ ಜಾಸ್ತಿ ಮಾಡ್ತೀನಿ, ಆಗ ಈ ಕಲರ್ ಸಿಗ್ತಾ ಇದೆ, ಸಮ್ವೇರ್ ಅಬೌಟ್ ಬ್ಲೂಯಿಶ್ ಫ್ಯಾಮಿಲಿ ಕಲರ್. ಈಗ ಡಾರ್ಕ್ ಬ್ಲೂ ಈ ತರ ಸಿಗ್ತಾ ಇದೆ. ಸ್ವಲ್ಪ ಹಸಿರನ್ನ ಸೇರಿಸ್ತೀನಿ, ಸೊ ಆಗ ಇನ್ನೊಂದು ಕಲರ್ ಬರ್ತಾ ಇದೆ. ಹಸಿರನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಬೇರೆ ಸಯಾನ್ ಅಂತ ಹೇಳ್ತೀವಿ ನಾವು ಈ ಕಲರ್ನ, ಸಯಾನ್ ಕಲರ್ ಸಿಗ್ತಾ ಇದೆ. ಈಗ ಹಸಿರನ್ನ ಕಮ್ಮಿ ಮಾಡ್ತೀನಿ, ಈ ಕಲರ್ ಬರ್ತಾ ಇದೆ. ನೀಲಿಯನ್ನ ಸಹ ಕಮ್ಮಿ ಮಾಡ್ತೀನಿ, ಈ ಕಲರ್ ಬರ್ತಾ ಇದೆ. ಸ್ವಲ್ಪ ಕೆಂಪನ್ನ ಏರಿಸ್ತಾ ಇದ್ದೀನಿ. ಸೊ ಮತ್ತೊಂದು ಯಾವ್ದೋ ಬಣ್ಣ ನಮ್ಗೆ ಸಿಗ್ತಾ ಇದೆ. ಕೆಂಪನ್ನ ಇನ್ನೊಂದ್ ಸ್ವಲ್ಪ ಏರಿಸಿದಾಗ ಸ್ವಲ್ಪ ಡಾರ್ಕ್ ಆಗಿ ಎವಿಡೆಂಟ್ ಆಗಿ ಟೀ ಪಿಂಕ್ ತರ ಕಾಣಿಸ್ತಾ ಇದೆ. ಈಗ ಹಸಿರನ್ನ ಸ್ವಲ್ಪ ಜಾಸ್ತಿ ಮಾಡಿ ನೀಲಿಯನ್ನ ಕಮ್ಮಿ ಮಾಡ್ತೀನಿ. ಇದ್ಯಾವ್ದೋ ಕಲರ್ ನಮ್ಗೆ ಗಾಢವಾದಂತಹ ಹಳದಿ ಬಣ್ಣ ಕಾಣಿಸ್ತಾ ಇದೆ. ಹಸಿರನ್ನ ಸ್ವಲ್ಪ ಕಮ್ಮಿ ಮಾಡಿದಾಗ ಈ ಕೇಸರಿ ಬಣ್ಣ ಕಾಣಿಸ್ತಾ ಇದೆ. ಕೆಂಪನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡ್ಬಿಡ್ತೀನಿ, ಹಸಿರು ಬಣ್ಣ ಕಾಣಿಸ್ತಾ ಇದೆ. ಈಗ ಈ ಒಂದು ಹಸಿರನ್ನ ಜಾಸ್ತಿ ಮಾಡಿ ನೀಲಿನ ಸ್ವಲ್ಪ ಜಾಸ್ತಿ ಮಾಡಿದಾಗ ನನ್ಗೆ ಈ ಲೈಟ್ ಗ್ರೀನ್, ಗಿಣಿ ಹಸಿರು ಬಣ್ಣ ಕಾಣ್ತಾ ಇದೆ. ಸೊ ಈ ರೀತಿಯಾಗಿ ಬಣ್ಣಗಳಲ್ಲಿ ಆಟ ಆಡುವಂತಹ ಕಲೆಯನ್ನ ನಾವು ನಮ್ಮ ಮಕ್ಕಳಿಗೆ ವಿತ್ ಮಿಕ್ಸ್ಚರ್ ಆಫ್ 2 or more ಕಲರ್ಸ್ ಎಷ್ಟು ಬಣ್ಣಗಳನ್ನ ನಮ್ಮ ಕಣ್ಣು ಗ್ರಹಿಸುತ್ತೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗಬಹುದು. ಮತ್ತೆ ಪ್ರಾಥಮಿಕ ಹಾಗೂ ದ್ವಿತೀಯ ಶ್ರೇಣಿಯ ಬಣ್ಣಗಳನ್ನ ಕುರಿತು ನಾವು ಕೂಡ ಪರಿಚಯ ಮಾಡಿಸ್ತಾ ಹೋಗಬಹುದು. ಆದ್ರೆ ಈಗ ನಾನು ಕೆಂಪನ್ನು ಕೂಡ ಸಂಪೂರ್ಣವಾಗಿ ಜಾಸ್ತಿ ಮಾಡಿ, ಹಸಿರನ್ನು ಕೂಡ ಸಂಪೂರ್ಣವಾಗಿ ಜಾಸ್ತಿ ಮಾಡಿ, ನೀಲಿಯನ್ನು ಸಂಪೂರ್ಣವಾಗಿ ಜಾಸ್ತಿ ಮಾಡಿದ್ರೆ ನಮ್ಮ ಕಣ್ಣು ಯಾವ ಬಣ್ಣ ಅಂತ ಗ್ರಹಿಸ್ತಾ ಇದೆ? ಬಿಳಿ ಬಣ್ಣ. ಶ್ವೇತ ಬಣ್ಣ ಅಥವಾ ಬಿಳಿಯ ಬಣ್ಣವನ್ನ ನಾವು ಎಲ್ಲಾ ಬಣ್ಣಗಳ ತಾಯಿ ಬಣ್ಣ ಅಂತ ಕರಿತೀವಿ. ಯಾಕೆ ತಾಯಿ ಬಣ್ಣ ಅಂತ ಕರಿತೀವಿ? ದಿಸ್ ಇಸ್ ದ ರೀಸನ್. ಆ ಒಂದು ಬಣ್ಣ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಾ ಬಣ್ಣಗಳ ಮಿಶ್ರಣವಾಗಿ ನಿಂತಿರುತ್ತೆ ಬಿಳಿಯ ಬಣ್ಣ. ಸೊ ಆದ್ರಿಂದ ಈ ಎಲ್ಲಾ ಬಣ್ಣಗಳನ್ನ ಮಿಶ್ರಣ ಮಾಡಿದಾಗ ನಮ್ಗೆ ಬಿಳಿಯ ಬಣ್ಣ ಸಿಗ್ಲಿಕ್ಕೆ ಸಾಧ್ಯವಾಯ್ತು. ಸಮಾನವಾಗಿ ಮಿಶ್ರಣ ಮಾಡ್ತಾ ಬಂದಾಗ ನಮ್ಗೆ ಬಿಳಿಯ ಬಣ್ಣ ಕಾಣ್ಲಿಕ್ಕೆ ಶುರುವಾಯ್ತು. ಸೊ ಆದ್ರಿಂದ ದ ಮಿಕ್ಸ್ಚರ್ ಆಫ್ ಆಲ್ ದಿಸ್ ಕಲರ್ಸ್ ಗಿವ್ಸ್ ಅಸ್ ವೈಟ್ ಕಲರ್ ಅನ್ನೋದು ನಮ್ಗೆ ಈ ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥ ಆಗ್ಲಿಕ್ಕೆ ಸಾಧ್ಯವಾಯ್ತು. ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ವಾ ಸಿಮ್ಯುಲೇಷನ್? ಮಕ್ಕಳಿಗೆ ಪಾಠ ಮಾಡಬಹುದಲ್ವಾ ಆರಾಮಾಗಿ ಸಿಮ್ಯುಲೇಷನ್ ಗಳಿಂದ. ಕಲರ್ಗಳು ಹೇಗಿರುತ್ತೆ, ಕಲರ್ ವಿಷನ್ ನಮ್ ಕಣ್ ಹೇಗೆ ಗ್ರಹಿಸ್ತಾ ಹೋಗುತ್ತೆ. ಸೊ ಈಗ ನೇರಳೆ ಬಣ್ಣ ನಾನು ಕಾಣಿಸ್ತಾ ಇದೆ. ಈಗ ನಾನು ನೇರಳೆ ಬಣ್ಣದ ಸೀರೆಯನ್ನ ಉಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ನೀಲಿ ಹಾಗೂ ಹಸಿರು ಬಣ್ಣದ ಮಿಕ್ಸ್ಚರ್ ಆಗಿ ಬರುವಂತ ಬಣ್ಣ. ಅಲ್ಲಲ್ಲ, ನೀಲಿ ಹಾಗೂ ಕೆಂಪು ಬಣ್ಣದ ಮಿಕ್ಸ್ಚರ್ ಆಗಿ ಬರುವಂತಹ ಬಣ್ಣ. ಸೊ ದ ಮಿಕ್ಸ್ಚರ್ ಆಫ್ 2 or more ಕಲರ್ ನಮ್ಗೆ ದ್ವಿತೀಯ ಶ್ರೇಣಿಯ ಬಣ್ಣಗಳನ್ನ ನೀಡ್ತಾ ಹೋಗುತ್ತೆ. ಇದನ್ನ ಕೂಡ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬಹುದು ವಿತ್ ದ ಹೆಲ್ಪ್ ಆಫ್ ದೀಸ್ ಕೈಂಡ್ ಆಫ್ ಸಿಮ್ಯುಲೇಷನ್. ಸೊ ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿದ್ರೆ ಕೇಳಿ ತಿಳ್ಕೊಬಹುದು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಸಹ ಮಾಡಬಹುದು. ಸೊ ಈಗ ಇದನ್ನ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನ ನಿಮ್ ಮುಂದೆ ತರ್ತಾ ಇದ್ದೀನಿ. ದಟ್ ಇಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ಈಗ ಟಿವಿ ಜಾಹೀರಾತು, ಎಸ್ಪೆಷಲಿ ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ನೋಡ್ತಾ ಇದ್ದಾಗ ಕ್ರೀಮ್ ಆಗಿರಬಹುದು, ಸೋಪ್ ಆಗಿರಬಹುದು, ಬಾಡಿ ಲೋಷನ್ ಆಗಿರಬಹುದು, ಸಾಮಾನ್ಯವಾಗಿ ಒಂದು ಮಾತನ್ನ ನಾವು ಕೇಳ್ತೀವಿ, ಸ್ಕಿನ್ ಫ್ರೆಂಡ್ಲಿ pH ಅಂತ ಕೇಳ್ತೀವಿ ಅಲ್ವಾ. ಏನಿದು pH, ಸ್ಕಿನ್ ಫ್ರೆಂಡ್ಲಿ pH ಅಂದ್ರೆ ಏನಿದು ಅಂತ ನಾವು ಮಕ್ಕಳಿಗೆ ಪಾಠ ಮಾಡುವಂತಹ ಸಮಯದಲ್ಲಿ ಈ ಒಂದು ವಿಷಯವನ್ನ ಹೇಳ್ತಾ ಹೋಗಬಹುದು. ಸೊ pH ಬಗ್ಗೆ ನಾವು 10ನೇ ಕ್ಲಾಸ್ ಮಕ್ಕಳಿಗೆ ಆಸಿಡ್, ಬೇಸಸ್ ಅಂಡ್ ಕ್ರಿಸ್ಟಲ್ಸ್ ಅಂತ ಒಂದು ಪಾಠ ಇದೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಒಂದು ಪಾಠ ಇದೆ. ಈ ಪಾಠವನ್ನ ಮಕ್ಕಳಿಗೆ ಮಾಡ್ಬೇಕಾದ್ರೆ pH ಅಂತ ಒಂದು ಟಾಪಿಕ್ ಬರುತ್ತೆ. ಆಬ್ವಿಯಸ್ಲಿ ಅವ್ರಿಗೆಲ್ಲ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ವಾ. pH ಕುರಿತು ಹೇಳ್ತಾ ಈ ಸಿಮ್ಯುಲೇಷನ್ ನ ಉಪಯೋಗವನ್ನ ನಾವು ಮಾಡ್ತಾ ಹೋಗಬಹುದು. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ. ಇಲ್ಲಿ ಕಾಣ್ತಾ ಇರಬಹುದು ನೀವು pH ನ ಒಂದು ಸಿಮ್ಯುಲೇಷನ್ ಈ ರೀತಿಯಾಗಿರುತ್ತೆ. ಮೊದಲನೇದಾಗಿ ವಾಟ್ ಡಸ್ pH ಸ್ಟ್ಯಾಂಡ್ಸ್ ಫಾರ್? pH ಸ್ಟ್ಯಾಂಡ್ಸ್ ಫಾರ್
potential of an hydrogen or power of hydrogen. ಅಂದ್ರೆ it represent the ratio of hydronium ions to hydroxide ions. It's a measure of acidity and alkalinity of a solution. ಒಂದು ದ್ರಾವಣದಲ್ಲಿ ಇರುವಂತಹ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನ ಅಳಿಲಿಕ್ಕೆ ಈ ಒಂದು pH ಅನ್ನ ಮಾಪಕವಾಗಿ ನಾವು ಬಳಸ್ತಾ ಹೋಗ್ತೀವಿ. ಯೂಶಲಿ ಇಟ್ ರೇಂಜಸ್ ಫ್ರಮ್ 0 to 14. 0 to 7 is acidic, 7 to 14 is basic, and in between this 7 is neutral. ಈ ಒಂದು ಸ್ಥಿತಿಯಲ್ಲಿ ಇರುತ್ತೆ ಏನು pH ಅನ್ನೋದು. ಸೊ ಈ pH ಅನ್ನ ನಾವು ರಾಸಾಯನಿಕದ ಆಮ್ಲೀಯತೆ ಅಥವಾ ಕ್ಷಾರೀಯತೆ ಅಥವಾ ಮೂಲಭೂತತೆ ಬೇಸ್ ಅನ್ನ ಕಂಡುಹಿಡಿಯಲಿಕ್ಕೆ ಬಳಸ್ತಾ ಹೋಗಬಹುದು ಒಂದು ದ್ರಾವಣದಲ್ಲಿ. pH ಅಂದಾಗ ನಮ್ಗೆ ನೆನಪಾಗೋದ್ ಬಂದ್ಬಿಟ್ಟು ಇದು ಒಂದು ಹೈಡ್ರೋಜನ್ ಶಕ್ತಿ ಅಥವಾ ಹೈಡ್ರೋಜನ್ ಸಾಮರ್ಥ್ಯದ ಸಂಕ್ಷಿಪ್ತವಾದಂತಹ ರೂಪ. ಮತ್ತೆ ಆ ವಸ್ತುವಿನಲ್ಲಿರುವಂತಹ ಹೈಡ್ರೋಜನ್ ಅಯಾನಿನ ಸಾಂದ್ರತೆಯ ಋಣಾತ್ಮಕ ಲಾಗರ್ಥಮ್ ಅನ್ನು ಕೂಡ ಕಂಡುಹಿಡಿಯಲಿಕ್ಕೆ pH ನ ನಾವು ಬಳಸ್ತಾ ಹೋಗ್ತೀವಿ. ಇನ್ನು pH ಬಳಕೆಯ ಬಗ್ಗೆ ನಾನು ಹೇಳ್ತಾ ಹೋದೆ. ಈಗ ವೇರಿಯಸ್ ಡ್ರಾಪ್ ಲಿಸ್ಟ್ ಅಲ್ಲಿ ಇರುವಂತಹ ಐಟಮ್ಸ್ ಗಳಲ್ಲಿ ಎಷ್ಟು pH ಇದೆ ಅಂತ ನಾವು ತಿಳ್ಕೊಂತಾ ಹೋಗೋಣ. ಮಧ್ಯೆ ನಿಮ್ಗೆ ಏನಾದ್ರೂ ನಮ್ಮ ಚರ್ಮಕ್ಕೆ ಅನುಗುಣವಾಗಿ pH ಅನ್ನೋದು ಎಷ್ಟಿರ್ಬೇಕು, ಒಂದು ಸ್ಕಿನ್ ಫ್ರೆಂಡ್ಲಿ pH ಎಷ್ಟಿರುತ್ತೆ ಅಂತ ಗೊತ್ತಿದ್ರೆ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ನಮ್ಗೆ. ಓಕೆ, ಸೊ ಇದಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಕೇಲ್ ಕೊಟ್ಟಿದ್ದಾರೆ. 0 to 14 ಮೆಷರ್ ಮಾಡುತ್ತೆ. ಆಸಿಡ್ ಮತ್ತೆ ಬೇಸಿಕ್ ಅಂತ ಇದೆ. ಇಲ್ಲಿ pH ಮೀಟರ್ ಹೀಗಿಟ್ಟಾಗ ನಮ್ಗೆ pH ವ್ಯಾಲ್ಯೂ ಎಷ್ಟು ಅಂತ ಇದರಿಂದ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ನೀರಿನ 2 ವಾಲ್ವ್ ಇದೆ. ಐದರ್ ಯು ಕ್ಯಾನ್ ಫಿಲ್ ಇನ್ ದ ಕಂಟೈನರ್ ಈ ರೀತಿ ಅಥವಾ ಡ್ರೈನ್ ಔಟ್ ಕೂಡ ಮಾಡಬಹುದು ಈ ರೀತಿಯಾಗಿ. ಸೊ ಇಲ್ಲಿ ನೀರನ್ನ ಹಾಕಿದಾಗ ಈ ಒಂದು ಡ್ರಾಪ್ ಲಿಸ್ಟ್ ಇದೆ. ಡ್ರಾಪ್ ಲಿಸ್ಟ್ ಅಲ್ಲಿ ವೇರಿಯಸ್ ಐಟಮ್ಸ್ ಇದೆ. ಸೊ ಈಗ ಸದ್ಯಕ್ಕೆ ಫಸ್ಟ್ ನೀರನ್ನ ಹಾಕಿದಾಗ ಇಷ್ಟ ಮಟ್ಟದಲ್ಲಿ ನೀರಿರುತ್ತೆ. 1/2 ಲೀಟರ್ ಇದೆ ನೀರೀಗ. ಈಗ ಈ 1/2 ಲೀಟರ್ ನೀರಿನ pH ಎಷ್ಟಿರಬಹುದು? pH ಮೀಟರ್ ಇಂದ ಟೆಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ 7. ಸೊ 7 ಅಂತ ಹೇಳಿದ್ರೆ ಅದು ಅಸಿಡಿಕ್ ಅಲ್ಲ, ಆಮ್ಲೀಯನೂ ಅಲ್ಲ, ಕ್ಷಾರೀಯನೂ ಅಲ್ಲ, ಬದಲಿಗೆ ಮಧ್ಯದಲ್ಲಿ ಇದೆ 7 ಅಂತ, ವಿಚ್ ಇಸ್ ನ್ಯೂಟ್ರಲ್. ಅಂದ್ರೆ ತಟಸ್ಥವಾಗಿದೆ. 7 ಅನ್ನೋದು ತಟಸ್ಥವಾಗಿದೆ. ಈಗ ಬರೀ 1/2 ಲೀಟರ್ ನೀರಿಗೆ ಇಷ್ಟ ಅನ್ಸುತ್ತೆ. ನಾವು ಸ್ವಲ್ಪ ನೀರನ್ನ ತುಂಬಿಸಿದಾಗ ಯಾವುದೇ ಬದಲಾವಣೆ ಇಲ್ಲ, ಅಷ್ಟರಲ್ಲೇ ಇದೆ, ನ್ಯೂಟ್ರಲ್ ಅಲ್ಲೇ ಇದೆ ನೀರು. ಸೊ ಈಗ ನೆಕ್ಸ್ಟ್ ಅದೇ ರೀತಿ ಬ್ಯಾಟರಿ ಆಸಿಡ್. ಸೊ ಬ್ಯಾಟರಿ ಆಸಿಡ್ ನಲ್ಲಿ ಎಷ್ಟು pH ಇದೆ? 1, ವಿಚ್ ಮೀನ್ಸ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಅಸಿಡಿಕ್. ಹೆಸರಲ್ಲೇ ಆಸಿಡ್ ಇದೆ ಅಲ್ವಾ, ಬಹಳ ಆಮ್ಲೀಯವಾಗಿದೆ ಬ್ಯಾಟರಿ ಆಸಿಡ್. ಇದಕ್ಕೆ ನಾನು ಸ್ವಲ್ಪ ನೀರನ್ನ ಬೆರೆಸಿದಾಗ ಸ್ವಲ್ಪ ಆಗ್ತಾ ಇದೆ ಆಸಿಡ್. ಅದನ್ನ ಸ್ವಲ್ಪ ಡೈಲ್ಯೂಟ್ ಮಾಡಿದ್ದೀವಿ ನಾವು, ಆದ್ರೆ ತುಂಬಾ ಬದಲಾವಣೆ ಅಂತ ಏನಾಗ್ತಾ ಇಲ್ಲ. ಒಂದಿದ್ದು 1.30 ಆಗಿದೆ. ಒಂಚೂರು ಬದಲಾವಣೆಯನ್ನ ಕಾಣ್ತಾ ಹೋಗಬಹುದು. ಯೆಟ್ ಇಟ್ ಇಸ್ ಅಸಿಡಿಕ್. ನಮ್ಮ ದೇಹದಲ್ಲಿರುವಂತಹ ರಕ್ತ ಕ್ಷಾರೀಯವಾಗಿದೆ. 7.40 ಇಸ್ ದ pH ವ್ಯಾಲ್ಯೂ ಆಫ್ ಆರ್ ಬ್ಲಡ್. ಹಾಗೇನೆ ಚಿಕನ್ ಸೂಪ್ ಬಂದು 5.80 ಆಮ್ಲೀಯವಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನ ಬೆರೆಸಿದಾಗ ಅದು ಸ್ವಲ್ಪ ಆಮ್ಲೀಯತೆಯನ್ನ ನಾವು ಕಮ್ಮಿ ಮಾಡ್ತಾ ಬರಬಹುದು, ಬಟ್ ತುಂಬಾ ಹೆಚ್ಚಿನ ವ್ಯತ್ಯಾಸ ಆಗಲ್ಲ. ಕಾಫಿ ನಮ್ಮೆಲ್ಲರ ಫೇವ್ರೆಟ್ ಡ್ರಿಂಕ್ ಅಲ್ವಾ, ಕಾಫಿ ಇಷ್ಟಪಡ್ತೀವಿ. ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಬೆಂಗಳೂರು, ಮೈಸೂರು, ಮಂಡ್ಯ, ಮದ್ದೂರು, ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಕರಾವಳಿ ಪ್ರದೇಶ ಇಲ್ಲೆಲ್ಲ ಹೆಚ್ಚು ಕಾಫಿಯನ್ನ ಕುಡ್ತಾರೆ. ಆದ್ರೆ ಉತ್ತರ ಕರ್ನಾಟಕ, ದಾವಣಗೆರೆ, ಧಾರವಾಡ ಈ ಕಡೆ ಎಲ್ಲ ಚಾನ ಕುಡಿತಾರೆ. ಆದ್ರೆ ಕಾಫಿ ಗ್ಯಾಸ್ ಅಂತ ಹೇಳ್ತಿರ್ತಾರಲ್ವಾ, ಖಾಲಿ ಹೋಟೆಲ್ ಕಾಫಿ ಕುಡಿಬಾರ್ದು, ಗ್ಯಾಸ್ಟ್ರಿಕ್ ಹಾಕ್ದಂಗ ಆಗುತ್ತೆ. ದಟ್ಸ್ ಆಲ್ ಬಿಕಾಸ್ ಅದು ಆಮ್ಲೀಯವಾಗಿದೆ. ಕಾಫಿ 5 pH ಅನ್ನ ಹೊಂದಿದೆ. ಡ್ರೈನ್ ಕ್ಲೀನರ್ ಸರ್ಪ್ರೈಸಿಂಗ್ಲಿ ಅದು ಆಲ್ಕಲೈನ್, ಅದು ಬೇಸಿಕ್ ಕ್ಷಾರೀಯವಾಗಿರುವಂತದ್ದು. ಸೊ ಈ ಒಂದು ಡ್ರೈನ್ ವಾಟರ್ಗೆ ನಾನು ನೀರನ್ನ ಬೆರೆಸಿದಾಗ ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಆ ಕ್ಷಾರೀಯತೆಯನ್ನ ಕಮ್ಮಿ ಮಾಡಬಹುದು. ಅಪೋಸಿಟ್, ಈಗ ಆಮ್ಲೀಯತೆಗೆ ನಾವು ನೀರನ್ನ ಹಾಕಿದಾಗ ಆಮ್ಲೀಯತೆ ಅದು ಜಾಸ್ತಿ ಆಗ್ತಿದೆ ಅಂದ್ರೆ ಆಮ್ಲೀಯತೆ ಕಮ್ಮಿ ಆಗ್ತಾ ಇದೆ ಅಂತ. ಇಲ್ಲಿ ಕ್ಷಾರೀಯತೆ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅದರ ಒಂದು ಬೇಸ್ ಕಮ್ಮಿ ಆಗ್ತಿದೆ ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ಹ್ಯಾಂಡ್ ಸೋಪ್ ಅಡ್ವರ್ಟೈಸ್ಮೆಂಟ್ಸ್ ಗಳು ಬರುತ್ತೆ, ಸ್ಕಿನ್ ಫ್ರೆಂಡ್ಲಿ ಹ್ಯಾಂಡ್ ಸೋಪ್ ಅಂತ ಅಂದ್ಬಿಟ್ಟು. ಅದ್ರ pH ಕ್ಷಾರೀಯವಾಗಿದೆ, 10 ಆಗಿದೆ. ಇದಕ್ಕೆ ಸ್ವಲ್ಪ ನಾನು ನೀರನ್ನ ಹಾಕಿ ಡೈಲ್ಯೂಟ್ ಮಾಡಿದ್ರೆ ಒಂಚೂರು ಆಚೆ ಈಚೆ ಮಾಡಬಹುದೇ ಹೊರತು ತುಂಬಾ ದೊಡ್ಡ ಬದಲಾವಣೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ.
ಇದನ್ನ ಹೇಳ್ತಾ ನಾನು ಹೇಳಿದ್ದೆ ನಮ್ಮ ಸ್ಕಿನ್ಗೆ ಫ್ರೆಂಡ್ಲಿ ಆಗಿರುವಂತಹ pH ಎಷ್ಟಿರಬಹುದು ಅಂತ. ನಮ್ಗೆ ಸರಿಯಾದಂತಹ ಉತ್ತರವನ್ನ ಒಂದೇ ಉತ್ತರ ಬಂದಿದ್ದು ಹಿನಾ ನಾಸ್ ಸೈನ್ಸ್ ಟೀಚರ್ ಕುರ್ಗೋಡು ಇಂದ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. 4.5 to 5.5 ಅಂತ ಹೇಳಿದ್ದೀರಾ, ವಿಚ್ ಇಸ್ ವೆರಿ ರೈಟ್. 5.5 4.5ರಿಂದ 5.5 ನಮ್ಮ ಒಂದು ಚರ್ಮಕ್ಕೆ ಇರಬೇಕಾಗಿರುವಂತಹ ಐಡಿಯಲ್ pH. ಈಗ ಬರ್ತಾ ಇರುವಂತಹ ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಸುಮಾರಷ್ಟು ಸೋಪ್ಗಳಾಗಿರಬಹುದು, ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರಬಹುದು, ಈ pH ಸ್ಟ್ಯಾಂಡರ್ಡ್ಸ್ ನ ಮ್ಯಾಚ್ ಮಾಡ್ತಾ ಇಲ್ಲ. ಇಫ್ ಯು ಕ್ಯಾನ್ ಸಿ, ನಾವು ಬೇಕಂದ್ರೆ ಮಕ್ಕಳಿಗೆ ನಮ್ಮ ಶಾಲಾ ಲ್ಯಾಬೊರೇಟರಿಗಳಲ್ಲಿ ನಾವು ಈ ಚೆಕ್ ಮಾಡಿಸ್ತಾ ಹೋಗಬಹುದು. ಒಂದಿಷ್ಟು ಸೋಪಿನ ಸ್ಯಾಂಪಲ್ ಗಳನ್ನ ತಂದು ಈ pH ಮೀಟರ್ ಸಿಗುತ್ತೆ, ಜೊತೆಗೆ ಲಿಟ್ಮಸ್ ಪೇಪರ್ ಸಿಗುತ್ತೆ. ಮೆಡಿಕಲ್ ಶಾಪ್ಸ್ ಗಳಲ್ಲೂ ಬುಕ್ ಸ್ಟೋರ್ಸ್ ಗಳಲ್ಲೂ ಸಿಗ್ತಾ ಹೋಗುತ್ತೆ. ಆ ಲಿಟ್ಮಸ್ ಪೇಪರ್ ನ ಇಟ್ಟು ನಾವು ಚೆಕ್ ಮಾಡಿ ನೋಡಬಹುದು ಅದು ಎಷ್ಟು ಹಾರ್ಶ್ ಆಗಿರುತ್ತೆ ಅಂತ. ಸುಮ್ನೆ ಅಡ್ವರ್ಟೈಸ್ಮೆಂಟ್ ಹೇಳ್ತಾರೆ ಸ್ಕಿನ್ ಫ್ರೆಂಡ್ಲಿ, ಇದನ್ನ ಹಾಕಿದ ತಕ್ಷಣ ಚರ್ಮ ಕಾಂತಿಯುಕ್ತವಾಗುತ್ತೆ ಅಂತ ಎಲ್ಲ. ಬಟ್ ಇನ್ ಜನರಲಿ ಅದನ್ನ ಚೆಕ್ ಮಾಡ್ತಾ ಹೋದಾಗ pH ಬ್ಯಾಲೆನ್ಸ್ ಅದರಲ್ಲಿ ಇರೋದಿಲ್ಲ. ಹಾಗೆ pH ಬ್ಯಾಲೆನ್ಸ್ ಇರುವಂತಹ ಪ್ರಾಡಕ್ಟ್ಸ್ ಗಳು ಕೂಡ ಈ ನಡುವೆ ಮಾರ್ಕೆಟ್ ನಲ್ಲಿ ಲಭ್ಯವಾಗಿದೆ. ಸೊ ಇದನ್ನೆಲ್ಲ ಮಕ್ಕಳಿಗೆ ಈ ಒಂದು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ವಿತ್ ದ ಹೆಲ್ಪ್ ಆಫ್ ದ ಸಿಮ್ಯುಲೇಷನ್ ನಾವು ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬಹುದು. ನೋಡಿ, ಹ್ಯಾಂಡ್ ಸೋಪ್ ಅಲ್ಲಿ ನಮ್ ಸ್ಕಿನ್ಗೆ 4.5ರಿಂದ 5.5 ಅಷ್ಟು ಸಾಕು ನಮ್ಗೆ ಸ್ಕಿನ್ಗೆ pH. ಆದ್ರೆ ಇಲ್ಲಿ ಇರೋದು ಎಷ್ಟು 10. ನಾವು ಇದನ್ನ ಗಮನಿಸಿದಾಗ ಹ್ಯಾಂಡ್ ಸೋಪ್ ನ ನೋಡಿದಾಗ ಅದರಲ್ಲಿ ಇರುವಂತಹ pH 10 ಇದೆ. ಸೊ 10 ಅಗೇನ್ ಇದು ಕೂಡ ಹಾರ್ಶ್ ಆಗುತ್ತೆ. ಅದಕ್ಕೆ ನೋಡಿ, ಹ್ಯಾಂಡ್ ಸೋಪ್ ನ ಅವಾಗವಾಗ ಯೂಸ್ ಮಾಡ್ತಾ ಇದ್ರೆ ಕೈಯೆಲ್ಲ ರಫ್ ಆಗುತ್ತೆ ಅಂತೀವಲ್ಲ, ಇದೇ ಕಾರಣಕ್ಕೆ. ಹಾಲು, ಮಿಲ್ಕ್ 6.50 ಸ್ವಲ್ಪ ಆಮ್ಲೀಯವಾಗಿದೆ. ನೀರನ್ನ ಬೆರೆಸಿದ್ರೆ ಒಂಚೂರು ಆಚೆ ಈಚೆ ಮಾಡಬಹುದು. ಓಕೆ, 6.72 ಮಾಡಬಹುದು. ಆರೆಂಜ್ ಜ್ಯೂಸ್ ಹೇಳದೆ ಬೇಡ. ಆರೆಂಜ್ ಜ್ಯೂಸ್, ಸಿಟ್ರಸ್ ಫ್ರೂಟ್, ನಿಂಬೆಹಣ್ಣು, ಮೂಸಂಬಿ ಇವೆಲ್ಲವೂ ಕೂಡ ಹೈಲಿ ಅಸಿಡಿಕ್, 3.50 ಅಸಿಡಿಕ್. ಸೋಡಾ ಪಾಪ್ 2.50 ಅಸಿಡಿಕ್. ಸ್ಪಿಟ್, ಸ್ಪಿಟ್ ಅಂದ್ರೆ ನಮ್ಮ ಬಾಯಿಯಲ್ಲಿ ಇರುವಂತಹ ಲಾಲಾ ರಸ, ಸಲೈವ, ಎಂಜಲು ಅಂತೀವಲ್ಲ ಅದು. ಅದ್ರಲ್ಲಿರುವಂತಹ pH 7.40. ನಮ್ಮ ದೇಹದ ಮತ್ತೊಂದು ಫ್ಲೂಯಿಡ್ ನಲ್ಲೂ ಕೂಡ ಸೇಮ್ pH ಇತ್ತು. ಸೊ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಅದು ಬ್ಲಡ್, ರಕ್ತದಲ್ಲೂ ಕೂಡ 7.40 pH ಇದ್ದಿದ್ದು. ಅಂಡ್ ಸೋ ಆಸ್ ಸ್ಪಿಟ್ ಅಲ್ಲೂ ಕೂಡ ಅಷ್ಟೇ ಇದೆ. ಇನ್ನು ವಾಮಿಟ್, ನಮ್ಗೆ ಗ್ಯಾಸ್ಟ್ರಿಕ್ ಆದಾಗ, ಆಸಿಡ್ ರಿಫ್ಲೆಕ್ಸ್ ಆದಾಗ ದೇಹದಿಂದ ಹೊರಬರುವಂತಹ ವಾಮಿಟ್ ಅಲ್ಲಿ 2 pH ಇದೆ. ಯಾಕಂದ್ರೆ ನಮ್ಮ ಉದರ, ಹೊಟ್ಟೆ ಕೂಡ ಅಸಿಡಿಕ್ ಆಗಿ ಇರುತ್ತೆ. ನಮ್ಮ ಸ್ಟಮಕ್ ಸಮ್ವೇರ್ ಅರೌಂಡ್ 1.5 to 3.5 ಅಷ್ಟು ಅಸಿಡಿಕ್ ಆಗಿರುತ್ತೆ. ಹೊಟ್ಟೆ, ಯಕೃತ್, ಮೆದು, ಜೀರ್ಕ ಗ್ರಂಥಿ ಇವೆಲ್ಲವೂ ಕೂಡ ಅಸಿಡಿಕ್ ಆಗಿ ಇರುತ್ತೆ. ಅಂಡ್ ಕೊನೆಯದಾಗಿ ವಾಟರ್ ನ್ಯೂಟ್ರಲ್ ಆಗಿ ಇರುತ್ತೆ. ಸೊ ಈ ಮೂಲಕ ನಾವು ಮಕ್ಕಳಿಗೆ ವೇರಿಯಸ್ ಐಟಮ್ಸ್ ಗಳಲ್ಲಿ ಈ ಒಂದು pH ಲೆವೆಲ್ ಎಷ್ಟಿದೆ ಅನ್ನೋದನ್ನ ಅವ್ರಿಗೆ ನಾವು ತಿಳಿಸಿ ಹೇಳ್ಬಹುದು. ಹಾಗೇನೆ ನಮ್ಮ ಹಲ್ಲಿಗೂ ಒಂದು pH ಇದೆ. ಸೊ ನಮ್ಮ ಹಲ್ಲಿನ pH ಬಂದು 6.7ರಿಂದ 7.4. 6.7 to 7.4 ಇಸ್ ದ ರೇಂಜ್ ಆಫ್ pH ಇನ್ ಆರ್ ಟೀತ್. ಸೊ ಅದನ್ನ ಕೂಡ ನಾವು ಮಕ್ಕಳಿಗೆ ತಿಳಿಸಿ ಹೇಳ್ಬಹುದು. ಅದಕ್ಕೆ ನೋಡಿ, ತುಂಬಾ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಈ ಪೆಪ್ಸಿ, ಕೋಕ್ ಅಂತದ್ನೆಲ್ಲ ತಗೊಂಬಾರ್ದು ಅಂತ ಹೇಳ್ತಾರೆ. ಕಾರಣ, ಅದು ನಮ್ಮ ದಂತಕ್ಷಯಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇಟ್ ಮೇಕ್ಸ್ ಅಸ್ ಲೂಸ್ ದ ಕ್ಯಾವಿಟಿ ಪ್ರಾಬ್ಲಮ್ ನ ಉಂಟಾಗೋ ಹಾಗೆ ಮಾಡುತ್ತೆ. ಆದ್ರಿಂದ ಅವುಗಳನ್ನ ಆದಷ್ಟು ಕಮ್ಮಿ ಸೇವಿಸ್ಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಏನಾದ್ರೂ ಆಮ್ಲೀಯವಾಗಿ ತಿಂದ್ರು ಕೂಡ ನೀರನ್ನ ಯಥೇಚ್ಛವಾಗಿ ಕುಡಿಬೇಕು, ಅಥವಾ ನೀರಿನಿಂದ ಬಾಯಿ ಮುಕ್ಕಳಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ದಂತವನ್ನ, ಹಲ್ಲಿನ ಕಾಪಾಡ್ಕೊಬೇಕು. ಅದರಲ್ಲಿ ಇರುವಂತಹ pH ಬ್ಯಾಲೆನ್ಸ್ ನ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಅವಶ್ಯಕವಾಗುತ್ತೆ. ಸೊ ಇದನ್ನೆಲ್ಲ ಕುರಿತು ಕೂಡ ನಾವು ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಹೋದಾಗ, ತಿಳಿ ಹೇಳಿದಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಇದು ಬಹಳ ಸಹಾಯಕವಾಗ್ತಾ ಬರುತ್ತೆ. ಸೊ ಇದು pH ಬಗ್ಗೆ ಇದ್ದಂತಹ ಸಿಮ್ಯುಲೇಷನ್ ಆಗಿತ್ತು. ಇನ್ನು ಕೊನೆಯದಾಗಿ ಮತ್ತೊಂದು ಆಟವಾಡು ತರನೇ ಇರುವಂತಹ pH ಒಂದು ಸಿಮ್ಯುಲೇಷನ್ ಇದೆ. ಆ ಸಿಮ್ಯುಲೇಷನ್ ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಸೈನ್ಸ್, ಫೋರ್ಸ್ ಅಂಡ್ ಮೋಷನ್. ಬೇಸಿಕ್ ನಮ್ಗೆ ಬೇಕಾಗಿರೋದು ಬೇಸಿಕ್ ಅಷ್ಟೇ. ಆ ನಾಲೆಜ್ ಅನ್ನ ನಾವಿಲ್ಲಿ ಪಡ್ಕೊಂತಾ ಹೋಗಬಹುದು. ಅದನ್ನ ಹೊರತುಪಡಿಸಿ ಮೋಷನ್ ಇದೆ, ಫ್ರಿಕ್ಷನ್ ಇದೆ,
ಅಂದ್ರೆ ಘರ್ಷಣೆ, ಅಕ್ಸಲರೇಷನ್ ಇದೆ. ಇವೆಲ್ಲ ಹೈಯರ್ ಕ್ಲಾಸ್‌ಗಳಿಗೆ ಬೇಕಾಗುತ್ತೆ. ಸೊ ಆಸ್ ಆಫ್ ನೌ ನಾವು ಬೇಸಿಕ್ಸ್‌ಗಳ ಕಡೆಗೆ ಮಾತ್ರ ಗಮನ ಹರಿಸ್ತಾ ಹೋಗೋಣ. ದಿಸ್ ಇಸ್ ರಿಲೇಟೆಡ್ ಟು ದ 9th ಸ್ಟ್ಯಾಂಡರ್ಡ್ ಟಾಪಿಕ್, 9ನೇ ಕ್ಲಾಸ್ ಟಾಪಿಕ್ ಆಗಿರುವಂತಹ ಚಲನೆ ಮತ್ತು ಬಲ ಮತ್ತು ಚಲನೆಯ ನಿಯಮಗಳ ಕುರಿತು ಇರುವಂತಹ ಪಾಠ ಇದು. ಈಗ ಏನಾಗುತ್ತೆ, ಒಂದು ವಸ್ತುವಿನ ತಳ್ಳುವಿಕೆ ಅಥವಾ ಎಳೆತವನ್ನ ನಾವು ಬಲ ಅಂತ ಪರಿಗಣಿಸ್ತಾ ಹೋಗ್ತೀವಿ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಪರಸ್ಪರ ಸಂವಹನ ನಡೆಸುವ ವಸ್ತುಗಳಿಂದ ತಳ್ಳುವಿಕೆ ಮತ್ತು ಎಳೆತ ಬರುತ್ತದೆ. ಮತ್ತೆ ಬಲವನ್ನ ಸೂಚಿಸಲು ಹಿಗ್ಗಿಸುವಿಕೆ ಮತ್ತು ಹಿಂಡುವಿಕೆಯಂತಹ ಪದವನ್ನ ಸಹ ನಾವು ಬಳಸ್ತಾ ಹೋಗ್ತೀವಿ. ನಮ್ಮ ಫಿಸಿಕ್ಸ್ ಅಲ್ಲಿ ಅಂದ್ರೆ ಭೌತಶಾಸ್ತ್ರದಲ್ಲಿ ಬಲವನ್ನ ನಾವು ದ್ರವ್ಯರಾಶಿ ಹೊಂದಿರುವ ವಸ್ತುವಿನ ಮೇಲೆ ತಳ್ಳುವಿಕೆ ಅಥವಾ ಎಳೆತ ಅದರ ವೇಗವನ್ನ ಬದಲಾಯಿಸುವಂತೆ ಮಾಡುತ್ತೆ ಅಂತ ನಂಬಿದೀವಲ್ವಾ. ಈಗ ಒಂದು ವಸ್ತು ವಿಶ್ರಾಂತಿಯಲ್ಲಿ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈ ಒಂದು ಸಿಮ್ಯುಲೇಷನ್ ನ ಗಮನಿಸಿದಾಗ ಇಲ್ಲಿರುವಂತಹ ಈ ಒಂದು ಕ್ಯಾಂಡಿಯ ಬಾಕ್ಸ್, ಚಾಕ್ಲೇಟ್ ನ ಬಾಕ್ಸ್ ವಿಶ್ರಾಂತಿಯಲ್ಲಿ ಇದೆ. ಸೊ ವಿಶ್ರಾಂತಿಯಲ್ಲಿ ಇದ್ದಾಗ ಅಥವಾ ಚಲನೆಯ ಸ್ಥಿತಿಯನ್ನ ಬದಲಾಯಿಸುವಂತಹ ಸಾಮರ್ಥ್ಯವಿರುವಂತಹ ಬಾಹ್ಯ ಏಜೆಂಟ್ ಆಚ್ ಕಡೆ ಇರುವಂತಹ ಒಂದು ಫೋರ್ಸ್, ಒಂದು ಶಕ್ತಿಯ ಮೂಲಕ ಅದರ ಒಂದು ತಳ್ಳುವಿಕೆ ಅಥವಾ ಹಿಗ್ಗುವಿಕೆ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಈಗ ಬಲವನ್ನ ಅನ್ವಯಿಸುವ ದಿಕ್ಕನ್ನ ಬಲದ ದಿಕ್ಕು ಅಂತ ಕರಿತೀವಿ, ಮತ್ತು ಬಲದ ಅನ್ವಯವು ಬಲವನ್ನ ಅನ್ವಯಿಸುವಂತಹ ಬಿಂದು ಕೂಡ ಆಗಿರುತ್ತೆ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡಿರ್ತೀವಿ. ಸೊ ಹೀಗಿರ್ಬೇಕಾದ್ರೆ ಎರಡೂ ಕಡೆ ಒಂದೇ ರೀತಿಯಾದಂತಹ ಬಲವನ್ನ ಹಾಕಿದಾಗ ಅದನ್ನ ನಾವು ಸಮತೋಲಿತ ಬಲ ಅಥವಾ ಬ್ಯಾಲೆನ್ಸ್ ಫೋರ್ಸ್ ಅಂತ ಕರಿತೀವಿ. ಒಂದ್ ಕಡೆ ಜಾಸ್ತಿ ಇದ್ದು ಒಂದ್ ಕಡೆ ಕಮ್ಮಿ ಇದ್ದಾಗ ವಿ ಕಾಲ್ ಇಟ್ ಆಸ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಈಗ if the resultant force of all forces acting on a body sums up to the either zero, then the force acting on the body are known as balanced force. ಏನಿದರ ಅರ್ಥ ಬನ್ನಿ ನೋಡೋಣ. ಈಗ ಒಂದು ಚಾಕ್ಲೇಟ್ ಕ್ಯಾಂಡಿ ಇದೆ, ನಾವೆಲ್ಲರೂ ಚಿಕ್ಕವರಿದ್ದಾಗ ಆಟ ಆಡಿದೀವಿ, ಈಗಲೂ ಕೂಡ ಆಟ ಆಡ್ತಿರ್ಬಹುದೇನೋ, ಹಗ್ಗ ಜಗ್ಗಾಟದ ಆಟ. ಸೊ ಈ ಒಂದು ಆಟ ಇದೆ, ಸಮ್ ಆಫ್ ಫೋರ್ಸಸ್ ನೋಡೋಣ, ವಿಚ್ ಇಸ್ 0, 0 ಇದೆ. ವ್ಯಾಲ್ಯೂಸ್ ಗಳನ್ನ ಹಾಕಬಹುದು, ಸ್ಪೀಡ್ ಅನ್ನ ಕೂಡ ಮೆನ್ಷನ್ ಮಾಡಬಹುದು. ನೀಲಿ ಬಣ್ಣದಿಂದ ಒಬ್ಬ ವ್ಯಕ್ತಿಯನ್ನ, ಕೆಂಪು ಬಣ್ಣದಿಂದ ಒಬ್ಬ ವ್ಯಕ್ತಿಯನ್ನ ನಾನು ತಂದು ನಿಲ್ಸಿದ್ದೀನಿ. ಸೊ ಏನಾಗ್ತಾ ಇದೆ, ಎರಡೂ ಕಡೆ ಇರುವಂತಹ ಫೋರ್ಸ್ ಎಷ್ಟಿದೆ, ಎಡಬದಿಯಲ್ಲಿ 50, ಬಲಬದಿಯಲ್ಲಿ 50. ಸೊ ಬೋತ್ ದ ಫೋರ್ಸ್ ಆರ್ ಸೇಮ್. ಸೊ ಸಮ್ ಆಫ್ ಫೋರ್ಸ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಸ್ಪೀಡ್ ಕೂಡ ಕಂಪ್ಲೀಟ್ ಆಗಿ ನಿಲ್ಲಾಗಿರುತ್ತೆ. ಹೀಗಿರ್ಬೇಕಾದ್ರೆ ನಾವ್ ಇದನ್ನ ಬ್ಯಾಲೆನ್ಸ್ ಫೋರ್ಸ್ ಅಂತ ಕರಿತೀವಿ. ಸಂತುಲಿತ ಬಲ, ಎರಡೂ ಕಡೆ ಒಂದೇ ಸಮನಾದಂತಹ ಬಲ ಇದೆ. ಹೀಗಿರ್ಬೇಕಾದ್ರೆ ಹಗ್ಗ ಜಗ್ಗಾಟವನ್ನ ನಡೆಸಿ ಅಂದ್ರೆ ಇಬ್ರು ಎಳ್ದಾಗ 1 ಇಂಚಿನಷ್ಟು ಕೂಡ ಇಲ್ಲಿ ಒಂದು ಮೂವ್ಮೆಂಟ್ ಅನ್ನೋದನ್ನ ಕಾಣ್ತಾ ಇಲ್ಲ. ಯಾಕಂದ್ರೆ ಎರಡೂ ಕಡೆ ಸೇಮ್ ಬಲ, ಒಂದೇ ಬಲ ಇರೋದ್ರಿಂದ ಯಾವುದೇ ಮೂವ್ಮೆಂಟ್ ಅನ್ನೋದನ್ನ ಕಾಣ್ತಾ ಇಲ್ಲ. ಆದ್ರೆ ಈ ಬಲವನ್ನ ಸ್ವಲ್ಪ ನಾನು ಹೆಚ್ಚಿಸಿದಾಗ, ಇನ್ನೊಬ್ಬ ವ್ಯಕ್ತಿಯನ್ನ ತಂದಾಗ ಏನಾಗುತ್ತೆ, ಒಂದ್ ಕಡೆ ಬಲಗಡೆ ಕಡೆ ಬಲ ಜಾಸ್ತಿ ಇರೋದ್ರಿಂದ ಆ ಒಂದು ಫೋರ್ಸ್ ಆ ಕಡೆ ಎಳ್ಕೊಂಡು ಹೋಗುತ್ತೆ. ಆದ್ರಿಂದ ಬಲ್ಗಡೆ ಇರುವಂತಹ ವ್ಯಕ್ತಿ ವಿನ್ ಆಗ್ತಾನೆ, ರೆಡ್ ವಿನ್ ಆಗ್ತಾನೆ ಅಲ್ವಾ. ಅದೇ ರೀತಿ ನಾನು ಇಲ್ಲೂ ಕೂಡ ಇನ್ನೊಬ್ಬ ದಡುತಿ ಆದಂತಹ ವ್ಯಕ್ತಿಯನ್ನ ತರಿಸ್ತೀನಿ. ಇಲ್ಲಿ 150 ಆಯ್ತು, ಇಲ್ಲಿ 100 ಆಗಿದೆ, 50 ಸಮ್ ಆಫ್ ದ ಫೋರ್ಸ್ ಆಗಿದೆ. ಸೊ ಈಗ ಮತ್ತೆ ಅವ್ರು ಎಳಿಲಿಕ್ಕೆ ಶುರು ಮಾಡಿದಾಗ ಯಾವ ಕಡೆ ಬಲ ಜಾಸ್ತಿ ಇದೆ, ನೀಲಿಯ ಬಣ್ಣದ ಕಡೆ ಬಲ ಜಾಸ್ತಿ ಇದೆ, ಆ ಕಡೆ ಹೋಗ್ತಾ ಇದ್ದಾರೆ. ಬ್ಲೂ ವಿನ್ಸ್. ಇದನ್ನೇ ನಾವು ಸಂತುಲಿತ ಅಸಂತುಲಿತ ಬಲ ಅಂತ ಕರೆಯೋದು. ಈಗ ಅನ್ಬ್ಯಾಲೆನ್ಸ್ ಫೋರ್ಸ್ ಏನಾಗುತ್ತೆ, when the resultant force acting on a body is not equal to 0, ಇಲ್ಲಿ 0ಗೆ ಅದು ಈಕ್ವಲ್ ಆಗಿಲ್ಲ. ಸೊ ಹಾಗಿರ್ಬೇಕಾದ್ರೆ the forces acting on the body are known as unbalanced force. The body acted upon by unbalanced forces change its state of motion. ಅದನ್ನ ನಾವು ಈ ಒಂದು ಎಕ್ಸಾಂಪಲ್ ಮೂಲಕ ನೋಡುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅದೇ ರೀತಿ ಒಂದೇ ಆದಾಗ ಮತ್ತೆ ತಳ್ಳಿದಾಗ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಬಟ್ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ಇಲ್ಲಿ ಹಾಕಿ ತಳ್ಳು ಅಂತ ಹೇಳಿದಾಗ, ಈ ಕಡೆ ಎಳೆದಾಗ ಮೂವ್ಮೆಂಟ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಇದನ್ನ ನಮ್ಮ ಬೇಸಿಕ್ ಸಂತುಲಿತ ಬಲ, ಅಸಂತುಲಿತ ಬಲ, ಬ್ಯಾಲೆನ್ಸ್ ಫೋರ್ಸಸ್, ಅನ್ಬ್ಯಾಲೆನ್ಸ್ ಫೋರ್ಸಸ್ ನ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ಒಂದು ಸಿಮ್ಯುಲೇಷನ್ ಬಹಳ ಸಹಾಯಕವಾಗಿ ನಮ್ಗೆ ಮೂಡ್ ಬರುತ್ತೆ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ಸಿಮ್ಯುಲೇಷನ್ ನ ಪಾಠವನ್ನ ನಾನು ಮುಗಿಸುವಂತ ಸಮಯ ಬಂದಿದೆ. ಸೊ ಈ ಸಿಮ್ಯುಲೇಷನ್ ತರಬೇತಿ ನಿಮ್ಗೆ ಕೊಟ್ಟದ್ದು ನಿಮ್ಗೆ ಅರ್ಥ ಆಗಿದೆ, ಸಹಾಯಕವಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಅನುಮಾನಗಳಿದ್ದಲ್ಲಿ
ಅಥವಾ ನೀವು ಈ ಒಂದು ಕ್ಲಾಸ್ ನ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಬೇಕು ಅಂತ ಹೇಳಿದ್ರೆ ಚಾಟ್ ಬಾಕ್ಸ್ ಮೂಲಕ ನೀವು ಸಂದೇಶಗಳನ್ನ ಕಳಿಸಬಹುದು, ಅಥವಾ ನೀವು ಅನ್ಮ್ಯೂಟ್ ಮಾಡಿ ಕೂಡ ಮಾತುಗಳನ್ನ ನಮ್ಮೊಟ್ಟಿಗೆ ಹೇಳ್ಬಹುದು. ಸೊ ಇದು ನಿಮ್ಗೆ ನಿಮ್ಮ ಶಾಲೆಗಳಿಗೆ ಅನ್ವಯ ಮಾಡಬಹುದಾ, ಇದು ನಿಮ್ಗೆ ಸಹಾಯಕ ಆಗತ್ತಾ, ಮಕ್ಕಳುಗಳಿಗೆ ಕಾನ್ಸೆಪ್ಟ್ ಗಳನ್ನ ಹೇಳ್ಕೊಡ್ಲಿಕ್ಕೆ ಇದು ಸಾಧ್ಯವಾಗುತ್ತಾ ಅಂತ ಸಾಧ್ಯವಾದಷ್ಟು ಕನ್ನಡ ಹಾಗೂ ಆಂಗ್ಲ ಇವೆರಡೂ ಭಾಷೆಯಲ್ಲೂ ಕೂಡ ನಾನು ನಿಮ್ಮೊಟ್ಟಿಗೆ ಸಂವಾದ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇದೀಗ ನಿಮ್ಮ ಸಮಯ. ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಫೀಡ್ಬ್ಯಾಕ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಅನ್ನ ನೀಡಿ ಅಂತ ನಾನು ಕೋರ್ಕೊಂತೀನಿ. ಸೊ ಲೋಕೇಶ್ ಸರ್, ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಅನ್ಮ್ಯೂಟ್ ದ ಪಾರ್ಟಿಸಿಪೆಂಟ್ಸ್. ಲೋಕೇಶ್ ಸರ್, ಸರ್ ಕ್ಯಾನ್ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಅನ್ಮ್ಯೂಟ್ ದ ಪಾರ್ಟಿಸಿಪೆಂಟ್. ಥ್ಯಾಂಕ್ ಯು ಸರ್. ಸೊ ನೀವು ಅನ್ಮ್ಯೂಟ್ ಮಾಡ್ಬಿಟ್ಟು ನಮ್ಮ ಹತ್ರ ಹೇಳ್ಬಹುದು, ಸಂವಾದ ನಡೆಸಬಹುದು. ಹೇಗಿತ್ತು ಕ್ಲಾಸ್, ನಿಮ್ಗೆ ಇಷ್ಟ ಆಯ್ತಾ, ಏನಾದ್ರು ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಯು ಮೋಸ್ಟ್ ವೆಲ್ಕಮ್ ಟು ಡೂ ಸೊ. ಸೊ ನಮ್ಮ ಮುಂದಿನ ಕ್ಲಾಸ್ಗಳಿಗೂ ಅದು ಸಹಾಯಕವಾಗುತ್ತೆ. ಸೊ ದಯವಿಟ್ಟು ಅನ್ಮ್ಯೂಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ನೀಡಬಹುದು, ಅಥವಾ ಚಾಟ್ ಬಾಕ್ಸ್ ಅಲ್ಲೂ ಕೂಡ ಸಂದೇಶವನ್ನ ಕಳಿಸಬಹುದು. ನಮ್ಗೆ ವಿಜಯ್ ಜುಟ್ಟಿ KCRS ಸಂಕೋನಟ್ಟಿಯಿಂದ ಸಂದೇಶ ಬಂದಿದೆ. This class regarding simulation helps the student easily and understand the concept clearly. ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮ ಅಭಿಪ್ರಾಯಕ್ಕೆ. ಅಫ್ಕೋರ್ಸ್ ಇದನ್ನ Thank you. ಇಂಪ್ಲಿಮೆಂಟ್ ಮಾಡಿದಾಗ ಎಸ್ ಸರ್ ಪ್ಲೀಸ್ ಟೆಲ್ ಮಿ. ಗೀತಾ ಮ್ಯಾಮ್. ವೆರಿ ಹೆಲ್ಪ್ಫುಲ್ ಮೇಡಮ್ ಅಂತಿದ್ದಾರೆ ಸುನೀತಾ ಹಿರೇಮಠ ಅವರು. ಥ್ಯಾಂಕ್ ಯು ಮೇಡಮ್ ತಮ್ಮ ಸಂದೇಶಕ್ಕೆ. ಸೊ ವಿ Thank you, ಹ್ಯಾವ್ ಥ್ಯಾಂಕ್ ಯು ಮ್ಯಾಮ್. ಸೊ ಗೀತಾ ಮ್ಯಾಮ್, ನೀವು ಅನ್ಮ್ಯೂಟ್ ಮಾಡಿದ್ದೀರಾ. ಡು ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಸಮಥಿಂಗ್ ಹಿಯರ್? ಅಪರ್ಣಾ ಅವರು ನಮ್ಗೆ ಕೋಚಾರಿ ಅವರು ಸಂದೇಶ ಕಳಿಸಿದ್ರೆ, ದ ಸೆಷನ್ ಇಸ್ ರಿಯಲಿ ಇನ್ಫಾರ್ಮೇಟಿವ್ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದ ಸಿಮ್ಯುಲೇಷನ್ ಆರ್ ವೆರಿ ಪ್ರಿಸೈಸ್ಡ್ ಅಂಡ್ ಟು ದ ಪಾಯಿಂಟ್, ಹೆಲ್ಪ್ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂತಿದ್ದಾರೆ. ಹೀನಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚಾಪ್ಟರ್ ವೈಸ್, ಓಕೆ, ಚಾಪ್ಟರ್ ವೈಸ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಾ ಆಗ್ಲೇ ಹೇಳ್ದಂಗೆ ಈ ಸಿಮ್ಯುಲೇಷನ್ ವೆಬ್ಸೈಟ್ ಪೇಟ್ ಅಂತ ಇದೆ. ಗೀತಾ ಮ್ಯಾಮ್, if you have nothing to express, I request you to kindly mute. ಸೊ ಚಾಪ್ಟರ್ ವೈಸ್ ನಾವ್ ಹೇಗೆ ಇದನ್ನ ನೋಡಬಹುದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ದೆ, ಈಗ 9ನೇ ಕ್ಲಾಸ್ ನಲ್ಲಿ ಒಂದು ಪಾಠ ಇದೆ ಬಲ ಮತ್ತು ಚಲನೆ ಅಂತ. ಆ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸಿಮ್ಯುಲೇಷನ್ ನಾವು ಮ್ಯಾಪ್ ಮಾಡ್ಬೇಕಾಗತ್ತೆ. ವೆಬ್ಸೈಟ್ ಹೋಗ್ಬಿಟ್ಟು ಅಲ್ಲಿ ಸಿಮ್ಯುಲೇಷನ್ ಮ್ಯಾಪ್ ಮಾಡ್ಬೇಕಾಗತ್ತೆ ನಾವು. ಈ ಸಿಮ್ಯುಲೇಷನ್ ಬರೀ ಕಾನ್ಸೆಪ್ಟ್ಸ್ ಗಳು ಇಷ್ಟ ಇರುತ್ತೆ ಅಷ್ಟೇ. ಅದು ನಮ್ಮ ಸಿಲೆಬಸ್ ಯಾವ್ದಕ್ಕೆ ಸೂಕ್ತ ಅನ್ಸುತ್ತೆ, ಸೂಕ್ತ ಅನ್ಸಲ್ಲ ಅಂತ ನಾವು ಮ್ಯಾಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಪದ್ಮಾ ಮ್ಯಾಮ್ ಸಂದೇಶ ಕಳ್ಸಿದ್ರ, ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಹೆಲ್ಪ್ಫುಲ್ ಅಂತ. ಚಂದ್ರಶೇಖರ್ ಸರ್, ತಾವು ಕೂಡ ಸಂದೇಶ ಕಳ್ಸಿದ್ರ, ಥ್ಯಾಂಕ್ ಯು ಸೋ ಮಚ್. ಸೊ ಯಾರಾದ್ರೂ ನಿಮ್ಮ ಮಾತನಲ್ಲೂ ಕೇಳಲಿಕ್ಕೂ ಚಂದ ಅನ್ಸುತ್ತೆ ನಮ್ಗೆ, ನಿಮ್ಗೆ ಹೇಗೆ ಅರ್ಥ ಆಯ್ತು, ಇಷ್ಟ ಆಯ್ತು ಅಂತ. ಸೊ ತಾವು ಕೂಡ ಅನ್ಮ್ಯೂಟ್ ಮಾಡಿ ಕೂಡ ನಮ್ಗೆ ಹೇಳ್ಬಹುದು. ಹೌ ಡಿಡ್ ಯು ಫೀಲ್ ಅಬೌಟ್ ಟುಡೇಸ್ ಕ್ಲಾಸ್? ಥ್ಯಾಂಕ್ ಯು ವಿಜಯ್ ಸರ್.
So we've taken we have noted some of your messages. Thank you so much for all of your participation and feedback. We'll consider it. And ವೆಬ್ಸೈಟ್ ನೀವು ಪೇಟ್ ಅಂತ ಈ ವೆಬ್ಸೈಟ್ ಇದೆ PHET ಅಂತ ಇಟ್ಸ್ ಫ್ರೀ ವೆಬ್ಸೈಟ್. ಅಲ್ಲಿ ಹೋಗ್ಬಿಟ್ಟು ಈ ಸಿಮ್ಯುಲೇಷನ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇದನ್ನ ಹೊರತುಪಡಿಸಿ OLABS ಅಂತ ಒಂದು ವೆಬ್ಸೈಟ್ ಇದೆ, OLABS. I'll put it in the chat box. ಸೊ ಈ ವೆಬ್ಸೈಟ್ಸ್ ಗಳಿಗೆ ಹೋಗ್ಬಿಟ್ಟು ನೀವು ಈ ಒಂದು ಸಿಮ್ಯುಲೇಷನ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬಹುದು. ಸೊ ನಿಮ್ಮ ಮಕ್ಳಿಗೂ ಕೂಡ ಪಾಠವನ್ನ ಮಾಡ್ತಿರ್ಬೇಕಾದ್ರೆ ಈ ಸಿಮ್ಯುಲೇಷನ್ಸ್ ಗಳನ್ನ ನೀವು ತೋರಿಸ್ತಾ ಹೋಗಬಹುದು. ಸೊ ಅವ್ರಿಗೂ ಕೂಡ ಕಾನ್ಫಿಡೆಂಟ್ ಆಗಿ ಅವರು ಕೂಡ ಕಲೀಲಿಕ್ಕೆ ಇದು ಸಹಾಯಕ ಆಗ್ತಾ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇದನ್ನ ಕ್ಲಾಸ್ ಬಗ್ಗೆ ನೀವು ಕಳಿಸಿದಂತಹ ಸಂದೇಶಗಳೆಲ್ಲರೂ ನಾವು ನೋಟ್ ಮಾಡ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಡೇ. ಓಕೆ, ಥ್ಯಾಂಕ್ ಯು. Thank you, madam. Thank you, Thank sir. you, madam. Thank you. Thank you, sir. Thank So you, one madam. second. One ನಿಮಿಷ. At last, can we all take a group photo? ಒಂದು group photo ಅನ್ನ ತೆಗೆದುಕೊಳ್ಳೋಣ. So I request you all to switch on your video so that we'll take a group photo. ಸೊ ದಯವಿಟ್ಟು ನಿಮ್ಮ ವಿಡಿಯೋನ ಟರ್ನ್ ಆನ್ ಮಾಡಿ. ಸೊ ಒಂದು ಗ್ರೂಪ್ ಫೋಟೋವನ್ನ ತೆಗೆದುಕೊಳ್ಳೋಣ, ನಮ್ಮ ನೆನಪಿಗೆ ಚೆನ್ನಾಗಿ ಅನ್ಸುತ್ತೆ. ಒಂದ್ ನಿಮಿಷ, ನಾನೊಂದು ಸ್ಕ್ರೀನ್ ಶಾಟ್ ನ ತೆಗಿತೀನಿ ಈಗ. Thank you, teachers. Thank you so much for your active participation. Wish you all a very happy day. ಎಲ್ಲರಿಗೂ ಶುಭ ದಿನ. ನಮಸ್ಕಾರ. Thank you, madam. Thank you, sir. Lokesh sir, we can wind up.